There is a saying by Swami Vivekananda, take risk in life. If you win, you may lead. If you lose, you may guide. Namaste and happy morning to one and all present here. I am Bhavana. I consider that my proud privilege to be a master of ceremony for this event today. My heartfelt welcome to esteemed guests, distinguished dignitaries, professors, students, and volunteers who are present virtually with us today. It is a mark of our undying tradition to invoke the Almighty at the beginning. Now, let's invoke the blessings of Lord Ganesha. Bhavna and Gunashri, your faces are not clearly visible. You may want to adjust the camera, please, so we can see your beautiful faces, beautiful and energetic faces. Yes. So, Gunashri, also please adjust your camera so we can see you. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ವಿನಾಯಕ ಶರಣು ನಿನಗೆ ಶರಣು ಗಿರಿಜಾ ಸುತನಿಗೆ ಗರಿಕೆಯ ಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು 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 Thank you. Now, I invite our NSS Program Officer, Girish K. Sir, for the welcome speech. Over to you, sir. okay, thank you. I hope my voice is audible. And okay, absence of our maybe principal will join soon because she is another program. Instead of that, we'll continue the program. So ಈ ದಿನ ತುಂಬಾ ಖುಷಿ ಆಗ್ತಾ ಇದೆ. ಸೊ ಈ ದಿನ ವಿವೇಕಾನಂದ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಜೊತೆಗೆ ವಿವೇಕಾನಂದ ಅವರ ಆದರ್ಶಗಳು, ಅವರ ಒಂದು ಮಾತುಗಳು, ಅವರು ನಡೆದಂಥ ಜೀವನ ಶೈಲಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನಕವಾಗಿದೆ. ಆ ಕಾರಣಕ್ಕೆ ಇಡೀ ದೇಶದಲ್ಲಿ ಅವರ ದಿನವನ್ನ ಯುವಕರಿಗಾಗೆ ಅದನ್ನ ಕೊಡಬೇಕು ಅನ್ನೋದು ಬಹಳ ಒಂದು ಸಂತೋಷದ ಸಂಗತಿ. ಯಾಕಂದ್ರೆ ಅವರು ನಡೆದಂಥ ಜೀವನ ಶೈಲಿನ ಯುವಕರಿಗೆ ಒಂದು ಪ್ರೇರಣೆ ಆಗಿತ್ತು. ಸೊ ಆ ಪ್ರೇರಣೆಯ ಶಕ್ತಿಯನ್ನ ಎಲ್ಲರೂ ತಿಳ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಅವರ ವಿಷಯಗಳು
ರೀಚ್ ಆಗದೆ ಇರ್ಬೋದು, ಆದರೆ ರೀಚ್ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ಆಫ್ಲೈನ್ ಇಲ್ಲದೆ ಇದ್ರು ಆನ್ಲೈನಲ್ಲಾದರೂ ಈ ಒಂದು ವಿಷಯಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ, ಅವರ ಮನಸ್ಸಲ್ಲಿ ಅಥವಾ ಅವರ ಒಂದು ಜೀವನ ಶೈಲಿಯಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಅವರು. ಸೊ ಆ ಕಾರಣಕ್ಕೆ NSS ಅಲ್ಲಿ ಅವರ ಸಾಕಷ್ಟು ಆದರ್ಶಗಳನ್ನೇ ನಾವು NSS ಅಲ್ಲಿ ಅಡಾಪ್ಟ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಒಂದು ಪ್ರೇರಣಾ ಶಕ್ತಿ ಆಗಬೇಕು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ. ಅವರ ಜೀವನದ ಪ್ರತಿಯೊಂದು ಕ್ಷಣನೂ ವಿವೇಕಾನಂದರು ಹೇಳಿರುವಂಥ ವಿಚಾರಗಳನ್ನ, ಅವರ ಹೇಳಿರುವಂಥ ಮಾತುಗಳನ್ನ ಜ್ಞಾಪಿಸ್ಕೊಂಡು ಪ್ರತಿ ಕ್ಷಣದಲ್ಲೂ, ಪ್ರತಿ ದಿನದ ಒಂದು ಜೀವನ ಶೈಲಿಯಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ಅವ್ರೇನು ಅಂದ್ಕೊಳ್ತಾರೆ ಅವ್ರ ಮನಸ್ಸಲ್ಲಿ, ಅಥವಾ ಏನು ಒಳ್ಳೆ ಉದ್ದೇಶ ಇಟ್ಕೊಂಡು ಸಾಧನೆ ಮಾಡಕ್ಕೆ ಕುತ್ಕೊಳ್ತಾರೆ, ಖಂಡಿತ ಅದನ್ನ ರೀಚ್ ಆಗ್ಬೋದು ಅವರು. ಇದು ಇಟ್ಸ್ ಲೈಕ್ ಎ ಬೂಸ್ಟರ್. ನಮಗೆ ಬಾಡಿಗೆ ಹೇಗೆ ಫುಡ್ ಬೇಕು ಅಥವಾ ನ್ಯೂಟ್ರಿಷನ್ ಫುಡ್ ಬೇಕು, ಹಾಗೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಖಂಡಿತ ವಿವೇಕಾನಂದ ಅವರ ಮಾತು ನಮಗೆ ಬೂಸ್ಟ್. ಅದು ಅವರೇ ಹೇಳುವಂಥ ಮಾತುಗಳು ತುಂಬ ಇದೆ. ಅರೈಸ್, ಅವೇಕ್, ಅವ್ರ ಮಾತುಗಳನ್ನ ಎಷ್ಟು ಸಾರಿ ರಿಪೀಟ್ ಮಾಡಿದ್ರು ಅದಕ್ಕೆ ಆ ಶಕ್ತಿ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ದಿನವನ್ನು ನಾವು ಇವತ್ತು ನೆನಪಿಸ್ಕೊಳ್ಳೋದ್ರ ಜೊತೆಗೆ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶನೇ ಆ ಒಂದು ಪ್ರೇರಣಾ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಮಾಡುವಂಥ ಒಂದು ಚಿಕ್ಕ ಕಾರ್ಯಕ್ರಮಗಳಿದಿಲ್ಲ. ಆದರೆ ಇದು ನಿಮಗೆ ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಂಡು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥ ಪ್ರೇರಣಾ ಶಕ್ತಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಕಾರ್ಯಕ್ರಮಾಧಿಕಾರಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡ್ತೀವಿ. ಆದರೆ ಆ ಕಾರ್ಯಕ್ರಮಗಳ ಉದ್ದೇಶ ಸಫಲ ಆಗಿದಾಗ, ಅದರ ಒಂದು ಔಟ್ಪುಟ್ ಅನ್ನು ಕೊಟ್ಟಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಾವು ಆಸ್ ಎ ಟೀಚರ್ಸ್ ಆಗಿ ನಮ್ಗದು ತುಂಬಾ ತೃಪ್ತಿಯನ್ನು ಕೊಡುವಂಥ ಕೆಲಸ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪರಿಮಳಾ ಮೂರ್ತಿ ಅವರಿದ್ದಾರೆ, ಪ್ರೋಗ್ರಾಮ್ ಡೈರೆಕ್ಟರ್, ವಿವೇಕ ವಿಕಾಸ ಅಟ್ ದಿಶಾ. ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್. ವೆಲ್ಕಮ್ ಇನ್ ಆನ್ಲೈನ್. ಆ್ಯಂಡ್ ಹಾಗೆ ಅವರು ಇವತ್ತು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ವಿವೇಕಾನಂದರ ಸಂಬಂಧಪಟ್ಟ ಹಾಗೆ, ಅವರ ಪ್ರೇರಣಾ ಶಕ್ತಿಯ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳು. ಅದಕ್ಕೆ ದೇರ್ ಇಸ್ ನೋ ಲಿಮಿಟ್. ಅವರ ವಿಚಾರಗಳಿಗೆ ಇಸ್ ಎ ಓಷನ್. ಸಮುದ್ರದಲ್ಲಿ ಯಾವ ನೀರನ್ನು ನಾವು ಹೇಗೆ ತಗೊಳ್ತೀವಿ ಅನ್ನೋದೇ ವಿಷಯಗಳನ್ನೇ ಗೊತ್ತಾಗಲ್ಲ, ಅಷ್ಟು ವಿಷಯಗಳಿದೆ ವಿವೇಕಾನಂದರ ಬಗ್ಗೆ. ಸೊ ಕೆಲವುಗಳನ್ನ ನಾವು ಅಟ್ಲೀಸ್ಟ್ ಇವತ್ತು ಈ ದಿನ ಜ್ಞಾಪಿಸ್ಕೊಂಡು ಅಡಾಪ್ಟ್ ಮಾಡ್ಕೊಳಕ್ ಬೇಕಾದಂತ ಒಂದು ಸುದಿನ ಅಂತಾನೆ ಕರಿಬಹುದು. ಮೇ ಬಿ ನಮ್ಮ ಪ್ರಾಂಶುಪಾಲರು ಇನ್ನು ಸ್ವಲ್ಪ ಹೊತ್ತಲ್ಲೇ ಜಾಯಿನ್ ಆಗ್ತಾರೆ. ಇವತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳು ತುಂಬಾ ಇದೆ ನಮ್ಮ ಕಾಲೇಜಲ್ಲಿ. ಹಾಗಾಗಿ ಎಲ್ಲಾ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡ್ತಾರೆ ಪ್ರಿನ್ಸಿಪಲ್. ಹಾಗಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸೊ ಓವರ್ ಟು ಯು ಮ್ಯಾಮ್, ಅಂಡ್ ಐ ವೆಲ್ಕಮ್ ಟು ದಿ ಪ್ರೋಗ್ರಾಮ್. Thank you, sir. Now, I invite our Deputy Unit Leader, Gunashri, to introduce the chief guest. Good morning to one and all present here. I take this opportunity to welcome today's chief guest, who is none other than Parimala Murthy, Program Director of Viveka Vikasa. She has completed her bachelor's degree in commerce, master's in Sanskrit from Mysore University. She was a person who was active in social work since her college days, and also was a volunteer for Sanskritika Bharati and Rashtra Sevika Samiti Bangalore. She got certified as yoga instructor from SV Vyasa Yoga University, Jigni. She was also a trained counselor at Prasanna Counseling Center, Baswangudi. She was also a member in many fields such as Women Anti-Harassment Cell, Internal Complaints Committee, BMS College of Architecture, Kannada Sahitya Parisat, and Indian Institute of World Culture. And lastly, she was the youth coordinator for Karnataka South during Swami Vivekananda 50th celebration, and also she has organized and conducted seminars, workshops in USA and California too. Wow, what a profile. Truly inspiring for everyone over here. I heartily welcome you to the session, ma'am. Thank you. Thank you. Now, I invite Chief Guest of the Day, Parimala Murthy ma'am, to address the meet. Asmad Gurubhyo Namaha. Namaste and a warm welcome to everyone. And in the beginning, I would wish all our young friends happy Yours Day.
that means you are the youth. Haudalva? So I see that nice smile on Bhavana and on Gunashri, the deputy director also. So happy Yours Day andre Yuvakara Dina ivattu. Hauda? So we will have a conversation and a thought about Swami Vivekananda, whose birthday is celebrated as ಯುವರ್ಸ್ ಡೇ, ಅಂದ್ರೆ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ, ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ. ಸೊ ಯುವಕರಲ್ಲಿ ತುಂಬಾ ಉತ್ಸಾಹ, ತುಂಬಾ ಶಕ್ತಿ ಇರುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಜಸ್ಟ್ ಟು ಗೆಟ್ ಅನ್ ಐಡಿಯಾ ಆಫ್ ಹೌ ಡು ವಿ go about it, can we just have a small interaction with you all? So all those who can turn on your videos, it will be great. That way I'll get to see all of you. ಒಂದು ಸಣ್ಣ ಪ್ರಶ್ನೆ ಇದೆ ನಿಮ್ಮೆಲ್ಲರಿಗೂ. ಸ್ಟೂಡೆಂಟ್ಸ್ ಆಗಿ ಮತ್ತೆ ನಮ್ಮ ಜೊತೆ ಸಾಕಷ್ಟು ಜನ ಲೆಕ್ಚರರ್ಸ್ ಇದ್ದಾರೆ, ಫ್ಯಾಕಲ್ಟಿ ಇದ್ದಾರೆ, ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ, ಫ್ಯಾಕಲ್ಟಿಗೆ ಈ ಎಜುಕೇಶನ್ ಟೆನ್ಯೂರ್ ಮುಗಿಯೋವರೆಗೂ ಯಾವುದೋ ಒಂದು 2 ವಿಷಯ ನಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ. ಯಾವ್ದದು ಅಂತ ಹೇಳ್ಬೋದಾ? Either you can tell by unmuting if you have that option, or chat. Who wants to try? ಯಾವುದೋ ಒಂದು 2 ವಿಷಯ ಇಡೀ ನಮ್ಮ ಎಜುಕೇಶನ್ ಟೈಮ್ ನಲ್ಲಿ ನಮಗೆ ಕಾಡ್ತಾ ಇರುತ್ತೆ. 2 ಸಿಂಪಲ್, ಪ್ರತಿ ವರ್ಷ ನಾವು ಅದನ್ನ ನೋಡ್ತಾನೆ ಮುಂದೆ ಹೋಗುವಂಥದ್ದು. ಮನೇಲಿ ಪೇರೆಂಟ್ಸ್ಗೂ ಅದ್ರ ಬಗ್ಗೆ ಬಹಳ ಯೋಚನೆ, ಕಾಳಜಿ ಎಲ್ಲ ಇರುತ್ತೆ. Who would say that for me? Yeah, go ahead. ಯಾರು ಹೇಳ್ತೀರಿ? ಎಕ್ಸಾಮ್ಸ್ ಮ್ಯಾಮ್, ಲೈಫ್ ಅಲ್ಲಿ ಸೆಟಲ್ ಆಗೋದು. ಹಾ, ಲೈಫಲ್ಲಿ ಸೆಟ್ಲ್ ಆಗೋದು. ಎಕ್ಸಾಮ್ಸು ಕರೆಕ್ಟು. ಎಕ್ಸಾಮ್ 4 ಲೆಟರ್. ಅದಕ್ಕಿಂತ ಮುಂಚೆ ಇನ್ನೂ ಏನೋ ಮಾಡ್ತಾರೆ ಸ್ಕೂಲಲ್ಲಿ, ಏನದು, ಅಥವಾ ಕಾಲೇಜಲ್ಲಿ ಟೀಚಿಂಗ್. ಅದು ಎಕ್ಸಾಮ್ಗಿನ ಮುಂಚೆ ನಮ್ಮನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಮಾಡುವಂಥದ್ದು. ಅದು 4 ಲೆಟರ್ ವರ್ಡ್. ಟೆಸ್ಟ್. ಕರೆಕ್ಟಾ? Yeah. Okay. So I request even our other young boys and girls to also turn on your videos. So a test and exam, it keeps happening throughout our life, right? So if you are all ready and if you can turn on your video, that is when we will have the fun. We'll have a small game. But before that, I have a question to you all. Kutkondidivi, camera on ಮಾಡ್ಕೊಳ್ಳಿ. That is when we feel confident that we are looking at the camera and we get energized by each other. Online program ಆಗ್ತಿದೆ, ವರ್ಚುವಲ್ ಆಕ್ಚುಯಲ್ ಪ್ರೋಗ್ರಾಮ್ ಆಗ್ತಿಲ್ಲ. ಸೊ ನಾವು ವಿಡಿಯೋ ಆನ್ ಮಾಡ್ಕೊಂಡಾಗ, ಪರಸ್ಪರ ನೋಡಿದಾಗ, ವಿ ಗೆಟ್ ದಟ್ ಎನರ್ಜಿ ಟ್ರಾನ್ಸ್ಫಾರ್ಮ್ಡ್ ಈವನ್ ಥ್ರೂ ದಿಸ್ ಆನ್ಲೈನ್ ಪೋರ್ಟ್ಫೋಲಿಯೋ ಆರ್ ದಿ ಪೋರ್ಟಲ್. ಸೊ ಈಗ ಸದ್ಯಕ್ಕೆ ನನ್ನ ಜೊತೆ ನಮ್ಮ NSS ಸರ್, ಗುಣಶ್ರೀ ಅವರು ಮತ್ತು ಭಾವನಾ ಅವರು ಇದ್ದಾರೆ. ಟೆಸ್ಟ್ ಗೇಮಾ, ಎಕ್ಸಾಮ್ ಗೇಮಾ? ಒಂದು ಸಣ್ಣ ಗೇಮ್ ಆಡೋಣ. ವಿಚ್ ಒನ್ ಡು ಯು ಪ್ರಿಫರ್? ಬೇಗ ಬೇಗ ಹೇಳ್ಬೇಕು, ಯಾಕಂದ್ರೆ ನಂಗೆ ಸ್ವಲ್ಪ ಟೈಮ್ ಸ್ವಲ್ಪನೇ ಕೊಟ್ಟಿರೋದು. ಮ್ಯಾಮ್, ಎನಿಥಿಂಗ್ ಇಸ್ ಫೈನ್. ಯಾವ್ದಾರ ಒಂದು ಬೇಗ ಹೇಳ್ಬೇಕು. ಟೆಸ್ಟ್ ಗೇಮಾ, ಎಕ್ಸಾಮ್ ಗೇಮಾ? ಟೆಸ್ಟ್. ನೋಡಿದ್ರ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗೋಗಿದೆ. ವಿವೇಕಾನಂದ್ರ ಇದ್ದಿದ್ರೆ ಬೇಜಾರಾಗ್ಬಿಡೋದು. ಮ್ಯಾಮ್ ಟೆಸ್ಟ್ ಬೇಡ ಮ್ಯಾಮ್, ವಿ ಆರ್ ಸೋ ಕಾನ್ಫಿಡೆಂಟ್ ದಟ್ ಅವರ್ ಸರ್ ಹ್ಯಾಸ್ ಟ್ರೈನ್ಡ್ ಅಸ್ ಸೋ ವೆಲ್, ಡೈರೆಕ್ಟ್ ಆಗಿ ಎಕ್ಸಾಮ್ ತಗೋತೀವಿ ಅನ್ಬೋದು. ನೋ ವರೀಸ್, ನೀವು ಹೇಳಿದ ಹಾಗೆ ವಿ ವಿಲ್ ಗೋ ವಿತ್ ಟೆಸ್ಟ್ ಗೇಮ್. ಅಗೇನ್ ಐ ರಿಕ್ವೆಸ್ಟ್ ಆಲ್ ಮೈ ಯಂಗ್ ಫ್ರೆಂಡ್ಸ್ ಟು ಟರ್ನ್ ಆನ್ ಯುವರ್ ವಿಡಿಯೋ ಅಂಡ್ ಲುಕ್ ಎಟ್ ಈಚ್ ಆಫ್ ಅಸ್. Right now, Bhavana and Gunashri are with me. So keep both your hands ready like this in front of you. So I get to see you all. Others, please do it even if you have not turned on the camera. So keep your hands ready and you can unmute also. So nanu 1, 2, 3, 4, 5 anta heltini ashte. Only 5 numbers. For 5, you both should clap hands together. Okay? So you both, in the sense I can only see you both. I'm also requesting all my other young friends to do this. ನಾನು 5 ಅಂತ ಕೊಡಿದ್ರೆ ಒಟ್ಟಿಗೆ ಕ್ಲಾಪ್ ಮಾಡಬೇಕು. ರೆಡಿನಾ? ಒಂದು ಟ್ರಯಲ್ ಕೊಡೋಣ. 5. ಹಾ, ಒಟ್ಟಿಗೆ ಬರಬೇಕು. 5. Wonderful. So the game starts now. Only for 5, you all need to clap. You have to look at me at the camera, listen to me and do what I say. Okay? We'll start the game now. 1, 2, 3, 4, 5. Okay, so good news, great news ಏನು ಅಂದ್ರೆ ಎಲ್ಲರೂ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ವಿ. So now we have qualified ourselves to the next step of the game, that is exam game, right? I'll share one more great and good news today on the birthday of Swami Vivekananda. ಏನು ಅಂದ್ರೆ ನಮ್ಮ ಎಕ್ಸಾಮ್ಗೂ ಸೇಮ್ ಕ್ವೆಶನ್ ಪೇಪರ್.
ಸೇಮ್ ಅಂದ್ರೆ ಏನು 5ಗೆ ಕ್ಲಾಪ್ ಹೊಡಿಬೇಕು. ಎಕ್ಸಾಮು ಸೇಮ್ ಕ್ವೆಶನ್ ಪೇಪರ್. ವಾವ್, ಈ ತರ ನಮ್ಮ ರಿಯಲ್ ಎಕ್ಸಾಮ್ ಅಲ್ಲೂ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮ್ಯಾಮ್. ಸೊ ವಿ ವಿಲ್ ನೋ ದ ಎಂಟೈರ್ ಕ್ವೆಶನ್ ಇನ್ ದ ಟೆಸ್ಟ್ ಇಟ್ ಸೆಲ್ಫ್ ಅಂಡ್ ವಿ ವಿಲ್ ಡೂ ದಿ ಎಕ್ಸಾಮ್ ಅಂತ ಅನಿಸ್ತಿರ್ಬೇಕಲ್ವಾ ಗುಣಶ್ರೀ ಅವ್ರಿಗೆ ಮತ್ತು ಭಾವನಾ ಅವ್ರಿಗೆ. ಫೈನ್, ಈವನ್ ಅವರ್ ಅದರ್ ಫ್ರೆಂಡ್ಸ್ ಹೂ ಹ್ಯಾವ್ ನಾಟ್ ಟರ್ನ್ಡ್ ಆನ್ ದಿ ಕ್ಯಾಮರಾ ಆಲ್ಸೋ. ಈಗ ಡೈರೆಕ್ಟ್ ಆಗಿ ಎಕ್ಸಾಮ್ ಗೇಮ್ ಕೊಟ್ಟೋಗೋಣ. ಅಗೇನ್ ಕೀಪ್ ಯೋರ್ ಹ್ಯಾಂಡ್ಸ್. ಸೊ ಯು ನೋ ಇಟ್ಸ್ ದ ಸೇಮ್ ಕ್ವೆಶನ್, ರೈಟ್? ವಿ ವಿಲ್ ಕ್ಲಾಪ್ ಫಾರ್ 5. 1, 2, 3, 4, 4. Okay. That's okay. I only said I'll give the same question paper. ನಾನು ಅಷ್ಟೊಂದು ಪೆದ್ದಿನ ಒಂಚೂರು ಟ್ವಿಸ್ಟ್ ಮಾಡಿ ಕೊಡ್ತೀನಿ ತಾನೆ. So even our faculty, our lecturers, they also do the same thing. They might give the same question but with a twist. So I was only testing all of our alertness. So Gunashri did a good job, but Bhavana enjoyed playing the game. So both did a great job. Give a big hand to both of you. Now we will move on to why we are all here today. Enjoyed the game, right? So testing your attention. Friends, this is an online program. So we are all here that way, even at least by looking at each other, some gestures, some responses from your side will energize us also. ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣ. Swami Vivekananda was a very unique person. ಯುನೀಕ್ನೆಸ್ ಪರ್ಸಾನಿಫೈಡ್ ಅವರಲ್ಲಿ. ನೀವು ಅವರ ಇಡೀ ಜೀವನ ನೋಡ್ತಾ ಹೋದ್ರೆ his entire life was a great message for all of us. ಗ್ರೇಟ್ ಇನ್ಫಾರ್ಮೇಶನ್, ಗ್ರೇಟ್ ಇನ್ಸ್ಪಿರೇಷನ್. ಯಾರು ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಅಷ್ಟು ವಿಷಯ ಇದೆ ಈ ಒಬ್ಬ ಮನುಷ್ಯನ ಜೀವನದಲ್ಲಿ. ಹಂಗಂತ ಈ ಮನುಷ್ಯ ತುಂಬಾ ವರ್ಷ ಬದುಕಿದ್ರ? ಇಲ್ಲ. ಹಿ ಓನ್ಲಿ ಲಿವ್ಡ್ ಫಾರ್ 39 years, 5 months and 22 days, not even 39 and a half. So ನಾವು ಯಾವಾಗಲೂ ನಮ್ಮ ದೇಶದಲ್ಲಿ ಅವರ ಒಂದು ಜನ್ಮದಿನ, today is his birthday and he was born on January 12th, 1863. Coincidentally, that year, it seems, even Sankranti coincided on his birthday. ಸೊ ಸಂಕ್ರಾಂತಿ ಅಂದ್ರೆ ಏನಂದ್ರೆ ಒಂದು ಒಳ್ಳೆಯ ಕ್ರಾಂತಿ, ಒಂದು ಒಳ್ಳೆಯ ರೆವಲ್ಯೂಷನ್. ಸೊ ಆ ಒಂದು ರೆವಲ್ಯೂಷನ್ ಅನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಮೇರು ವ್ಯಕ್ತಿತ್ವ, ಗ್ರೇಟ್ ಪರ್ಸನಾಲಿಟಿ ಈಸ್ ದಿಸ್ ಸ್ವಾಮಿ ವಿವೇಕಾನಂದ. ಹಾಗಿದ್ರೆ ಇವ್ರನ್ನ ಸ್ವಾಮಿಗಳನ್ನ ಸಾಮಾನ್ಯವಾಗಿ ಯಾರು ಹೋಗಿ ಭೇಟಿ ಮಾಡ್ತಾರೆ? ದೋಸ್ ಹೂ ಹ್ಯಾವ್ ಸಮ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಸ್ಪಿರಿಚುವಾಲಿಟಿ, ರೈಟ್? ಆರ್ ಏನೋ ಆಧ್ಯಾತ್ಮದಲ್ಲಿ ಬೇಕು, ಜೀವನದಲ್ಲಿ ಬೇಜಾರಾಗೋಗಿದೆ, ದುಃಖನೇ ದುಃಖ ಇದೆ, ಗರ್ಲ್ ಫ್ರೆಂಡ್ ಕೈ ಕೊಟ್ಲು, ಬಾಯ್ ಫ್ರೆಂಡ್ ಇನ್ನೊಬ್ಳ ಜೊತೆ ಹೊಟ್ಟೋದ, ಏನೇನೋ ದುಃಖ ಇರುತ್ತಲ್ವಾ ನಮ್ಗೆಲ್ಲ. ಸೊ ಅವಾಗ ನಮ್ಗೆ ದೇವ್ರು, ದಿಂಡ್ರು, ಹಿರಿಯರು, ಸ್ವಾಮೀಜಿ ಎಲ್ಲ ನೆನಪಾಗ್ತಾರೆ. ಸೊ ಅವ್ರು ಮಾತ್ರ ಸ್ವಾಮೀಜಿ ಹತ್ರ ಹೋಗ್ತಿದ್ರ ಅಂದ್ರೆ ಇಲ್ಲ ಫ್ರೆಂಡ್ಸ್. ಹಿಯರ್ ವಾಸ್ ದಿಸ್ ಸ್ವಾಮಿ ವಿವೇಕಾನಂದ ಹೂ ಇನ್ಸ್ಪೈರ್ಡ್ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್, ಫ್ರಮ್ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್, ಸ್ಟಾರ್ಟಿಂಗ್ ಫ್ರಮ್ ಗ್ರೇಟ್ ಅಚೀವರ್ಸ್ like thinkers, writers, philosophers, philanthropists, businessmen, freedom fighters and sports stars. ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಅವ್ರು ಇನ್ಸ್ಪೈರ್ ಮಾಡಿದ್ದಾರೆ. ಕೇವಲ ಅವರು ಬದುಕಿದ್ದಾಗ ಅಷ್ಟೇ ಅಲ್ಲ, ಅವರು ತೀರಿಕೊಂಡು ಇಷ್ಟು ವರ್ಷಗಳಾಗಿದ್ರು ಅನೇಕರು ಅವರಿಂದ ಪ್ರೇರಣೆ ಪಡಿತಾ ಬಂದಿದ್ದಾರೆ. ಹಾಗಿದ್ರೆ ವಾಟ್ ಈಸ್ ಸ್ಪೆಷಲ್ ಅಬೌಟ್ ಹಿಮ್ ಅಮಾಂಗ್ಸ್ಟ್ ಆಲ್ ಅದರ್ ಸನ್ಯಾಸಿಸ್? ನಮಗ್ ಗೊತ್ತಿರೋ ಹಾಗೆ ಸನ್ಯಾಸಿ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕ್ಯಾನ್ ಯು ಥಿಂಕ್ ಆಫ್ ಅ ಸಾಧು ಆರ್ ಅ ಸನ್ಯಾಸಿ ಅಂದ್ರೆ ಆಲ್ ದಟ್ ವಿ ವಿಲ್ ಥಿಂಕ್ ಆಫ್ ಈಸ್ ಅ ಪರ್ಸನ್ ವೇರಿಂಗ್ ಅ ಆರೆಂಜ್ ರೋಬ್, ರೈಟ್? ಅ ಸ್ಯಾಫ್ರನ್ ರೋಬ್. ಸನ್ಯಾಸಿ ವೇಷ ಧರಿಸಿರ್ತಾರೆ, ಅವರು ಒಂದು ಕಮಂಡಲು ಇಟ್ಕೊಂಡಿರ್ತಾರೆ, ಒಂದು ಕೋಲ್ ಇಟ್ಕೊಂಡಿರ್ತಾರೆ, ಎಲ್ಲಾ ಕಡೆ ಓಡಾಡ್ತಿರ್ತಾರೆ, ಒಂದು ತ್ಯಾಗದ ಜೀವನ ನಡೆಸ್ತಿರ್ತಾರೆ ಅಂತ. ಬಟ್ ಅವರು ಯಾವಾಗ್ಲೂ ಫಿಲಾಸಫಿ, ದೇವ್ರು, ದಿಂಡ್ರು, ಮೋಕ್ಷ ಇಷ್ಟೇ ಹೇಳ್ತಿರ್ತಾರೆ. ಬಟ್ ಹಿಯರ್ ವಾಸ್ ದಿಸ್ ಸ್ವಾಮೀಜಿ ಹೂ ಇಸ್ ಸ್ವಾಮಿ ವಿವೇಕಾನಂದ, ವೆರಿ ಸ್ಪೆಷಲ್. ಅವರಲ್ಲಿ 3 ವಿಷಯ ಬಹಳ ಯುನೀಕ್ ಆಗಿತ್ತು. ಏನು ಅಂದ್ರೆ, ಒಂದು ಆಧ್ಯಾತ್ಮ ಶಕ್ತಿ, ಇನ್ನೊಂದು ದೇಶಭಕ್ತಿ, ಮತ್ತೊಂದು ಎಲ್ಲ ಜನರಲ್ಲೂ ಎಲ್ಲ ಜೀವಿಗಳಲ್ಲೂ ಪ್ರೀತಿ. So this was the uniqueness of Swami Vivekananda. He was, I think, I would very confidently say that he was one of the only Swamijis who mixed spirituality and Deshabhakti, that is patriotism, together. He was an embodiment of both. ಅವ್ರು ಹೇಳ್ತಿದ್ರು, ನನ್ನ ದೇಶ, ನನ್ನ ಭಾರತಾಂಬೆ ಚೆನ್ನಾಗಿದ್ರೇನೆ ನಾವೆಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ. ನಮ್ಮ ಅಧ್ಯಾತ್ಮದ ಅಡಿಪಾಯ ಭಾರತಾಂಬೆಯ ಅಡಿಯಲ್ಲಿ ಇರುವಂತಹ ಸಂಸ್ಕೃತಿಯ ಅಧ್ಯಯನ ಅಂತ ಹೇಳ್ತಾ ಇರ್ತಿದ್ರು ಸ್ವಾಮಿ ವಿವೇಕಾನಂದರು. ಹಾಗಿದ್ರೆ ಸ್ವಲ್ಪ ಆದ್ರೂ ಅವ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ ನಾವು, ಸ್ವಲ್ಪ ಆದ್ರೂ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರು ಹೇಳ್ತಾರೆ, ಎವ್ರಿ ಟೈಮ್ he used to always caution us with lot of things. He made every citizen
ಬಾರ್ನ್ ಇನ್ ದಿಸ್ ಕಂಟ್ರಿ ಟು ಬಿ ರೆಸ್ಪಾನ್ಸಿಬಲ್. ಅವರು ಒಂದು ಕಡೆ ಒಂದು ಕೋರ್ಟಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಐ ಹೋಲ್ಡ್ ಎವ್ರಿ ಇಂಡಿಯನ್ ರೆಸ್ಪಾನ್ಸಿಬಲ್ ಅಂಡ್ ಕಾಲ್ ಸಚ್ ಅ ಪರ್ಸನ್ ಅ ಟ್ರೇಟರ್ until he is not responsible or he does not do the duty of feeding the last dog in the country. ಅವ್ರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಉಪವಾಸ ಇರಬಾರ್ದು. ಒಂದು ನಾಯಿ ಕೂಡ ಉಪವಾಸ ಇರುತ್ತೆ ಅಂತ ಆಯ್ತು ಅಂದ್ರೆ ಅದರ ಜವಾಬ್ದಾರಿಯನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ತಗೊಳ್ಬೇಕು. ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಅದಾಗಿದೆ ಅಂತ ಹೇಳ್ತಾರೆ. ಇದನ್ನ ಬರೀ ವಿವೇಕಾನಂದರು ಹೇಳಿದ್ರ ಅಂದ್ರೆ ಇಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಳಿದ್ದಾರೆ. ನಮ್ಗೆ ಇಡೀ ಪ್ರಪಂಚಕ್ಕೆ ದ ಮ್ಯಾನ್ಯುಯಲ್ ಫಾರ್ ಲೈಫ್ ರಾಮಾಯಣ ಅಂತ ಒಂದು ನಮ್ಮಲ್ಲಿ ಇದೆ. ರಾಮಾಯಣ ಇಸ್ ಫುಲ್ ಆಫ್ ಐಡಿಯಲ್ಸ್. ಸಣ್ಣ ವಯಸ್ಸಿನಿಂದ ನಾವು ನಮ್ಮ ಮನೆಯಲ್ಲಿ ಹಿರಿಯರಿಂದ ಟಿವಿ ಸೀರಿಯಲ್ ಇಟ್ಕೊಳ್ಳೋಣ. ಸದ್ಯಕ್ಕೆ ನಮ್ಗೆಲ್ಲ ಇವಾಗ ಇಂಟರ್ನೆಟ್ಟೇ ಭಾರಿ ಫ್ರೆಂಡ್ ಆಗೋಗಿದೆ ಅಲ್ವಾ. ಸೊ ನಮ್ಗೆ ಗೂಗಲ್ಲೇ ಗುರು, ವಿಕಿಪೀಡಿಯಾನೇ ವೇದ ಆಗೋಗಿದೆ. ಆದ್ರೂ ಈ ಟಿವಿನಲ್ಲಿ ಬರುವ ರಾಮಾಯಣದಲ್ಲಿ ರಾಮಾಯಣ ಇಸ್ ಒನ್ ಸಚ್ ವಂಡರ್ಫುಲ್ ಹಿಸ್ಟ್ರಿ ವಿಚ್ ಟೀಚರ್ಸ್ ಅಸ್ ಐಡಿಯಲ್ಸ್. ರಾಮಾಯಣ ಇಸ್ ಫುಲ್ ಆಫ್ ಐಡಿಯಲ್ಸ್. ಹಾಗಿದ್ರೆ ಮಹಾಭಾರತ ಏನು ಅಂತ ಕೇಳ್ತೀರಾ? ಮಹಾಭಾರತ ಇಸ್ ಫುಲ್ ಆಫ್ ಮೆಸೇಜಸ್. ಹಾಗಿದ್ರೆ ಭಗವದ್ಗೀತಾ ಏನು ಅಂದ್ರೆ ಇಟ್ ಈಸ್ ಅ ಮ್ಯಾನ್ಯುಯಲ್. ನಮ್ಗೆ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಬೇಕಾದ್ರೆ, ಒಂದು ನೋಟ್ ಪ್ಯಾಡ್ ಯೂಸ್ ಮಾಡ್ಬೇಕಾದ್ರೆ ಅದ್ರ ಜೊತೆ ಒಂದು ಮ್ಯಾನ್ಯುಯಲ್ ಬರುತ್ತೆ, ಹೌ ಟು ಯೂಸ್ ಅಂತ. ಹಾಗಿದ್ರೆ ನಮ್ಮ ಲೈಫೇ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಅದನ್ನ ಮ್ಯಾನ್ಯುಯಲ್ ಇಲ್ದೇನೆ ಉಪಯೋಗಿಸ್ಬಿಟ್ರೆ ಅದಕ್ಕೆ ಮ್ಯಾನ್ಯುಯಲ್ ಕೊಡ್ತಾನೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣ. ಅದರಲ್ಲಿ ಅರ್ಜುನನಿಗೆ ಹೇಳ್ತಾನೆ ಒಂದು ವಾಕ್ಯ, ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ ಹೇಳಿ. ಹಾಗಿದ್ರೆ ಏನು ಅರ್ಥ ಅಂತ ಅಂದ್ರೆ, ಯದ್ಯದಾಚರತಿ ಶ್ರೇಷ್ಠ, ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಶ್ರೇಷ್ಠ ವ್ಯಕ್ತಿಗಳು, ರೋಲ್ ಮಾಡೆಲ್ಸ್, ಗ್ರೇಟ್ ಅಚೀವರ್ಸ್ ಅಂತ ನಾವ್ ಯಾರನ್ನೆಲ್ಲ ಕರಿತೀವಿ, ಅವರು ಏನೇನು ತಮ್ಮ ಜೀವನದಲ್ಲಿ ಆಚರಿಸ್ತಾರೋ, ದ ವೇ ದೇ ಲಿವ್, ದ ವೇ ದೇ ಲುಕ್, ದ ವೇ ದೇ ಟಾಕ್, ದ ವೇ ದೇ ವಾಕ್, ದಟ್ ಬಿಕಮ್ಸ್ ದಿ ರೋಲ್ ಮಾಡೆಲಿಂಗ್ ಫ್ಯಾಕ್ಟರ್ ಫಾರ್ ವೆರಿ ಮೆನಿ ಪೀಪಲ್. ನಾವು ಫ್ರೆಂಡ್ಸ್ ಎಷ್ಟೊಂದ್ ಜನ ರೋಲ್ ಮಾಡೆಲ್ಸ್ ನ ಇಟ್ಕೊಳ್ತೀವಿ. ಎಲ್ಲಿಂದ ಶುರು ಮಾಡ್ತೀವಿ? ಅವ್ರು ಹಾಕೊಳ್ಳೋ ಔಟ್ಫಿಟ್, ಅವ್ರು ಏನ್ ಮ್ಯಾಚಿಂಗ್ ಜ್ಯುವೆಲ್ಲರಿ ಹಾಕೊಂಡಿದ್ದಾರೆ, ಹುಡುಗರು ಏನು ಕಡಿಮೆ ಇಲ್ಲ, ಅವ್ರು ಎಂತಹ ಬ್ರೇಸ್ಲೆಟ್ ಹಾಕೊಂಡಿದ್ದಾರೆ, ಚೈನ್ ಯಾವ ಪ್ಯಾಟರ್ನ್ ಇದೆ ಅಂತಾನೆ ಗಮನಿಸ್ತೀವಿ. ಬಿಟ್ರೆ ಈ ರೀತಿಯಾದಂತಹ ರೋಲ್ ಮಾಡೆಲ್ಸ್ ನ ನಾವು ಆರಿಸ್ಕೊಳ್ಬೇಕಾಗಿದೆ. ಹಾಗಿದ್ರೆ ಸ್ವಾಮಿ ವಿವೇಕಾನಂದ ನಮ್ಗೆ ಎಂತಹ ರೋಲ್ ಮಾಡೆಲ್ ಆಗ್ತಾರೆ ಅನ್ನೋದಕ್ಕೆ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ಪ್ಯಾಂಡಮಿಕ್ ಸಮಯ, ಇವತ್ತು ಒಮಿಕ್ರಾನ್ ನಮ್ಮನ್ನ ಕಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಆನ್ಲೈನ್ ಅಲ್ಲಿ ಸೇರಿದೀವಿ. ಆಫ್ಲೈನ್ ಆಗಿದ್ರೆ ಮುಖಾಮುಖಿ ಭೇಟಿ ಆಗ್ತಿದ್ವಿ. ಆಫ್ಲೈನ್ ಆಗಿದ್ದಾಗ್ಲೂ ನಾವು ಎಷ್ಟೊಂದ್ ಕಡೆ ಹೊರಗಡೆನೂ ಹೋಗ್ತಿದ್ವಿ. ವಾಟ್ ಆರ್ ಆಲ್ ಸಮ್ ಆಫ್ ದಿ ಥಿಂಗ್ಸ್ ದಟ್ ವಿ ಮಿಸ್ ಅಂದ್ರೆ, ಮ್ಯಾಮ್ ಗೆಟ್ ಟುಗೆದರ್ಸ್, ಮ್ಯಾಮ್ ವಂಡರ್ಲಾ, ಅಲ್ಲಿ ರೈಡ್ಸ್. ಇವತ್ತು ಫ್ರೆಂಡ್ಸ್, ಐ ಆಮ್ ಹಿಯರ್, ಲೆಟ್ ಅಸ್ ಆಲ್ ಗೋ and take a nice ride of the life tour of Swami Vivekananda, a quick tour. ಹೇಗೆ ಎಲ್ಲಾ ರೈಡ್ಸ್ ಬೇಗ ಮುಗಿಯುತ್ತೋ, ಇಲ್ಲೂ ಸಹ ಸ್ವಾಮಿ ವಿವೇಕಾನಂದರನ್ನ ಸ್ವಲ್ಪ ದಿನದಲ್ಲಿ, ಸ್ವಲ್ಪ ಗಂಟೆಗಳಲ್ಲಿ ತಿಳ್ಕೊಳಕ್ ಆಗಲ್ಲ. ಆದ್ರೆ ಇವತ್ತು ನಾವು ಸ್ವಲ್ಪ ನಿಮಿಷಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಅವರ ಜೀವನದ ಒಂದು ರೈಡ್ ಜರ್ನಿಯನ್ನ ಮಾಡಿ ಬರೋಣ. ಲೆಟ್ ಅಸ್ ಟೇಕ್ ಅ ಕ್ವಿಕ್ ಲೈಫ್ ಟೂರ್ ಆಫ್ ದಿಸ್ ಗ್ರೇಟ್ ಪರ್ಸನ್ ಸ್ವಾಮಿ ವಿವೇಕಾನಂದ. ಹಾಗಿದ್ರೆ ಹೌ ವಾಸ್ ಹಿಸ್ ಚೈಲ್ಡ್ಹುಡ್? ಅವನಿಗೆ ಎಲ್ರೂ ಅಷ್ಟೇ, ನಾವೆಲ್ರೂ ಆನ್ ದ ಲೈಟರ್ ನೋಟ್, ನಾವು ಅಮ್ಮ ನಾನು ಹುಟ್ಟಬೇಕು ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ನಮ್ಮ ಪೇರೆಂಟ್ಸ್ ನ ಕೇಳಿ ತುಂಬಾ ಜನ ಪೇರೆಂಟ್ಸ್ ಹೇಳ್ತಾರೆ, ಇಲ್ಲಪ್ಪ ಯು ಆರ್ ಅ ಸರ್ಪ್ರೈಸ್, ಇಲ್ಲಮ್ಮ ಯು ಆರ್ ಅನ್ ಆಕ್ಸಿಡೆಂಟ್ ಅಂತ. ಆದ್ರೆ ಹಿಯರ್ ವಾಸ್ ಸ್ವಾಮಿ ವಿವೇಕಾನಂದ. ಟು ಅ ಸರ್ಟನ್ ಎಕ್ಸ್ಟೆಂಟ್ ಐ ಫೀಲ್ ವೆರಿ ನೈಸ್. ವೆನ್ ಐ ಆಸ್ಕ್ ಮೈ ಮದರ್ ದ ಸೇಮ್ ಕ್ವೆಶ್ಚನ್, ಶಿ ಟೋಲ್ಡ್ ಮಿ, ಇಲ್ಲ, ಐ ರಿಯಲಿ ವಾಂಟೆಡ್ ಯು, ಐ ವಾಂಟೆಡ್ ಅ ಗರ್ಲ್ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಐ ಹ್ಯಾವ್ 3 older brothers. ಅಮ್ಮನಿಗೆ ಹುಡುಗರನ್ನ ನೋಡಿ ಸಾಕಾಗ್ಬಿಟ್ಟಿತ್ತು. ಶಿ ವಾಂಟೆಡ್ ಸಮ್ ಗರ್ಲ್ who will be with her ಅಂತ. ಸೊ ಇಲ್ಲ, ಐ ರಿಯಲಿ ವಾಂಟೆಡ್ ಯು ಅಂತ. ಐ ವಾಸ್ ಬಾರ್ನ್ ಆಫ್ಟರ್ ಮೈ ಥರ್ಡ್ ಬ್ರದರ್, 8 to 9 years after my third brother was born. ಸೊ ಹೀಗೆ ಸ್ವಾಮಿ ವಿವೇಕಾನಂದರ ಮನೆಯಲ್ಲಿ ಅನೇಕ ಮಕ್ಕಳು ಆಗ್ಲೇ ಇದ್ರು ಭುವನೇಶ್ವರಿ ದೇವಿಗೆ. ಆದ್ರೆ ಆಕೆ ಈ ಬಾರಿ ಗರ್ಭಿಣಿಯಾದಾಗ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳಂತೆ, ನನಗೆ ಒಂದು ಒಳ್ಳೆಯ ಶಿವಭಂಟನನ್ನ ಕೊಡು, ಒಳ್ಳೆಯ ಪ್ರಪಂಚಕ್ಕೆ ಸೇವೆ ಮಾಡುವಂತಹ ಹನುಮಂತನ ಹಾಗೆ ಶಕ್ತಿ ಇರುವಂತಹ, ಕೃಷ್ಣನ ಯುಕ್ತಿ ಇರುವಂತಹ ಮಗನನ್ನು ಕರುಣಿಸು ಅಂತ ಕೇಳ್ಕೊಳ್ತಾರಂತೆ. ಸೊ ಅದೇ ರೀತಿಯಾಗಿ ವರ ಬೇಡಿ ಪಡೆದಂತಹ ಈ ಶಿಶುವಾಗಿತ್ತು ನರೇಂದ್ರನಾಥ ದತ್ತ. ತಂದೆ ಒಳ್ಳೆಯ ವಕೀಲರಾಗಿದ್ರು. ಸೊ ಹೀಗೆ ತನ್ನ ಚೈಲ್ಡ್ಹುಡ್ ಅನ್ನ ಬೆಳೆಸ್ಕೊಂಡು ಬಂದ. ಹೌ ವಾಸ್ ಹಿಸ್ ಚೈಲ್ಡ್ಹುಡ್ ಫ್ರೆಂಡ್ಸ್? ಹಿಸ್ ಚೈಲ್ಡ್ಹುಡ್ ವಾಸ್ ಫುಲ್ ಆಫ್ ಫಿಯರ್ಲೆಸ್ನೆಸ್, inquisitiveness and curiosity.
ಸೊ ಎಲ್ಲ ವಿಷಯದಲ್ಲೂ ಆತನಿಗೆ ಕ್ಯೂರಿಯಾಸಿಟಿ ಇತ್ತು. ಅದರ ಜೊತೆಗೆ ಇಟ್ ವಾಸ್ ಫುಲ್ ಆಫ್ ಲವ್ ಅಂಡ್ ಕೇರ್. ತಮ್ಮ ಮನೆಯಲ್ಲಿ ಇದ್ದಂತಹ ತನ್ನ ತಂದೆಯನ್ನು ಯಾರಿಗೇ ಆಗ್ಲಿ ಏನಾದ್ರೂ ಕೊಡ್ಬೇಕು ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಒಮ್ಮೆ ಒಬ್ಬ ಭಿಕ್ಷುಕ ಮತ್ತು ಆತನ ಮಗ ಬಂದಿರ್ತಾರೆ ಬೇಡಕ್ಕೆ. ಇವನು ಮೇಲ್ಗಡೆ ತಯಾರಾಗ್ತಾ ಇರ್ತಾನೆ ಸ್ಕೂಲ್ಗೆ ಹೋಗಕ್ಕೆ. ಮೇಲಿಂದಾನೇ ಒಂದು ಹೊದಿಕೆ ಮತ್ತು ತನ್ನ ಬಟ್ಟೆಗಳನ್ನ ಕಿಟಕಿಯಿಂದ ಹಾಕ್ಬಿಡ್ತಾನಂತೆ. ಆಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ನಿನಗೆ ಬೇಕಲ್ಲ ಅಂದ್ರೆ ನನಗಿಂತ ಹೆಚ್ಚು ಯಾರು ಬಂದಿದ್ರು ಅವ್ರಿಗೆ ಬೇಕಿತ್ತು ಅಂತ ಹೇಳ್ತಾನೆ. ಆ ಕೊಡುವ ಸಹಜ ಬುದ್ಧಿ ಸಣ್ಣ ವಯಸ್ಸಿನಿಂದ ಬೆಳೆಸ್ಕೊಂಡ್ ಬರ್ತಾನೆ. ಅಂಡ್ ಫಿಯರ್ಲೆಸ್ನೆಸ್, ಹಿ ವಾಸ್ ಚಾಲೆಂಜ್ಡ್ ವಿತ್ ಸೋ ಮೆನಿ ಆಸ್ಪೆಕ್ಟ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಅವನಿಗೆ ಸಹಜವಾಗಿ ಸಮ್ ಗ್ರೇಟ್ ಪೀಪಲ್ ಗೆಟ್ ಗ್ರೇಟ್ ಕ್ವಾಲಿಟೀಸ್ ರೈಟ್ ಫ್ರಮ್ ಚೈಲ್ಡ್ಹುಡ್. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾಡಿದ್ದಾರೆ ಫ್ರೆಂಡ್ಸ್, ಗಿಡದಲ್ಲಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆ ಆದ್ರೆ, ಇನ್ನೊಂದು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಸೊ ವಾಟ್ Vivekananda later became was seen in the glimpses of his childhood as he was Narendra. ವೆರಿ ಡೇರಿಂಗ್ ಪರ್ಸನ್. ಅವರು ಸ್ಕೂಲಿಂದ ಬರ್ಬೇಕಾದ್ರೆ ಮಾವಿನ ಹಣ್ಣು ತೋಟದಿಂದ ಮಾವಿನ ಹಣ್ಣು ಕಿತ್ಕೊಂಡ್ ಬರ್ತಿದ್ರಂತೆ. ಅಲ್ಲಿಯ ಮಾಲಿ ಒಂದ್ಸರಿ ಹೆದರ್ಸಿ, ಇಲ್ಲಿ ದೆವ್ವ ಇದ್ದಾನೆ, ಬ್ರಹ್ಮರಾಕ್ಷಸ ಇದ್ದಾನೆ ಅಂದ್ರೆ ಎಲ್ಲಾ ಮಕ್ಕಳು ಹೆದರ್ಕೊಂಡ್ ಮನೆಗೆ ಹೊರಟೋದ್ರೆ ನರೇಂದ್ರ ಅಲ್ಲೇ ಉಳ್ಕೊಂಡ. ರಾತ್ರಿ ಮನೆಗೆ ಹೋಗಿಲ್ಲ. ಯಾಕೆ ಅಂದ್ರೆ ಅದ್ಯಾವ ಬ್ರಹ್ಮರಾಕ್ಷಸ ಇದ್ದಾನೋ ನೋಡೇ ಬಿಡೋಣ, ಟೆಸ್ಟ್ ಮಾಡ್ತೀನಿ ಅಂತ ಅಲ್ಲೇ ಉಳಿತಾನಲ್ಲ. ದಟ್ ವಾಸ್ ಹಿಸ್ ಫಿಯರ್ಲೆಸ್ನೆಸ್. ಹಿ ಟೆಸ್ಟೆಡ್, ಹಿ ಫೌಂಡ್ ಔಟ್ ದಟ್ ಯಾವ ಬ್ರಹ್ಮರಾಕ್ಷಸನೂ ಇಲ್ಲ. ಇಟ್ ಈಸ್ ಓನ್ಲಿ ಅ ಸ್ಟೇಟ್ಮೆಂಟ್ ಯೂಸ್ಡ್ ಬೈ ದಿ ಗಾರ್ಡನರ್ ಟು ಸ್ಕೇರ್ ಅಸ್ ಅಂತ ಮಾರನೇ ದಿನ ತನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ. ಹಾಗೆ ಆಟದಲ್ಲೂ ಮುಂದು, ವೆರಿ ಗುಡ್ ಫಿಸಿಕ್ ಹಿ ಹ್ಯಾಡ್, ವೆರಿ ನೈಸ್ ಹೆಲ್ಪಿಂಗ್ ನೇಚರ್ ಹಿ ಹ್ಯಾಡ್. ತುಂಬಾ ಆಟ ಆಡಿ ಒಮ್ಮೆ ಧ್ಯಾನದ ಆಟ ಆಡೋಣ ಅಂತ ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ತಾರಂತೆ. ಪೂರ್ತಿ ತನ್ನ ಮನಸ್ಸನ್ನ ಮನಸ್ಸಿನ ಒಳಗೆ ಇಳಿಸಿಕೊಳ್ಳುವಂತಹ ಕೆಲಸ ಬಾಲಕ ನರೇಂದ್ರ ಮಾಡ್ತಾನೆ. ಆ ಸಮಯಕ್ಕೆ ಒಂದು ಹಾವು ಬರುತ್ತೆ. ಬೇರೆಯವ್ರಿಗೆಲ್ಲ ಭಯ, ನಮಗೂ ಹಾಗೆ ಒಂದು ಬೀಪ್ ಬಂದ್ರೆ ಸಾಕು ಎಚ್ಚರ ಆಗ್ಬಿಡುತ್ತೆ ಮೆಡಿಟೇಷನ್ ಕೂತ್ಕೊಂಡ್ರೆ ಫೋನ್ದು. ಅಯ್ಯೋ ಯಾರ್ ಮೆಸೇಜೋ ನೋಡೋಣ ಅಂತ. ಬೇರೆ ಫ್ರೆಂಡ್ಸ್ಗೆಲ್ಲ ಎಚ್ಚರ ಆಗೋಯ್ತು. ಆದ್ರೆ ನರೇಂದ್ರ ಹಾಗೆ ಕುಳಿತು ಧ್ಯಾನ ಮಾಡ್ತಿದ್ದ. ನರೇಂದ್ರನ ಹತ್ತಿರ ಹಾವು ಬಂತು, ಅವನ ತಲೆಯ ಮೇಲೂ ಹಾವು ಬಂದು ನಿಲ್ತು. ಎಚ್ಚರನೇ ಇಲ್ಲ ನರೇಂದ್ರನಿಗೆ. ಆ ಹಾವು ಹೋದ್ಮೇಲೆ ಬಂದು ನರೇಂದ್ರ ಎಬ್ಬಿಸ್ದಾಗ, ಹೌದಾ ಏನಾಯ್ತು ನನಗ್ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಸೊ ಹಿ ನ್ಯೂ ಹೌ ಟು ಬಿ ಒನ್ ವಿತ್ ಹಿಸ್, ಹೌ ಟು ಯುನೈಟ್ ಹಿಸ್ ಮೈಂಡ್ ವಿತ್ ಹಿಸ್ ಇನ್ನರ್ ವಾಯ್ಸ್, ಅಂಡ್ ದಟ್ ಈಸ್ ಆತ್ಮಬಲ. ಈ ರೀತಿ ತನ್ನ ವಯಸ್ಸಿನಲ್ಲಿ ಪ್ರತಿಯೊಂದನ್ನು ಫಿಯರ್ಲೆಸ್ ಆಗಿ ಮಾಡ್ತಾ ಇದ್ದ. ಪಾಠ ಕೇಳ್ಬೇಕಾದ್ರೆ ಕ್ಲಾಸ್ ನಲ್ಲಿ ಒಮ್ಮೆ ಫ್ರೆಂಡ್ಸ್ ಎಲ್ಲ ಕತೆ ಹೇಳು ಅಂತ ಹೇಳ್ತಾರಂತೆ. ಹಿಂದೆ ಬೆಂಚಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಕತೆ ಹೇಳ್ತಾ ಇರ್ತಾನೆ. ಮೇಷ್ಟ್ರು ಬೋರ್ಡ್ ಅಲ್ಲಿ ಲೆಕ್ಕ ಬರಿತಾ ಇರ್ತಾರೆ. ಹಿಂದೆ ತಿರುಗಿ ಏನ್ ಎಲ್ರು ನರೇಂದ್ರನ್ ಕಡೆ ತಿರ್ಕೊಂಡ್ಬಿಟ್ಟಿದಾರಲ್ಲ ಅಂದ್ರೆ ಅವನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕತೆ ಹೇಳ್ತಿರ್ತಾನಂತೆ. ಮೇಷ್ಟ್ರು ಕೇಳ್ತಾರೆ ಎಲ್ಲಾರ್ಗುನು, ನಾನು ಬರ್ದಿದ್ದನ್ನೆಲ್ಲ ಅಳಿಸ್ಬಿಡ್ತಾರೆ. ನಾನು ಏನು ಬರ್ದಿದ್ದೆ ಹೇಳಿ ಅಂತಾರೆ. ಯಾರಿಗೂ ಹೇಳಕ್ಕಾಗಲ್ಲ. ಯಾರು ನೋಡಿದ್ರು ಬೋರ್ಡ್ ಕಡೆ ಎಲ್ಲ ನರೇಂದ್ರ ಕತೆ ಹೇಳ್ತಾ ಇದ್ದಾಗ ಆ ಊಹಾ ಲೋಕಕ್ಕೆ ಹೊರಟೋಗ್ಬಿಟ್ಟಿದ್ರು. ಆಗ ಎಲ್ರ ಕೈಗೂ ಹೊಡಿತಾರಂತೆ. ಇನ್ನೇನು ಎಲ್ರ ಕೈಗೂ ಏಟು ಬೀಳ್ಬೇಕು ಅಷ್ಟು ಹೊತ್ತಿಗೆ ಆ ಕೈ ಮೇಲೆ ಇನ್ನೊಂದು ಕೈ ಬಂದು ನಿಲ್ಲುತ್ತೆ. ಅದು ಯಾರ್ದು ಅಂದ್ರೆ ನರೇಂದ್ರನ ಕೈ. ನರೇಂದ್ರ ಹೇಳ್ತಾನಂತೆ, ಮೇಷ್ಟ್ರ ನೀವ್ ಹೊಡೆಯೋದಿದ್ರೆ ನನಗ್ ಹೊಡಿದಿ, ಯಾಕಂದ್ರೆ ಇವ್ರಿಗೆಲ್ಲ ಕತೆ ಹೇಳಿ ಬೋರ್ಡ್ ಕಡೆ ಗಮನ ನೋಡದ ಹಾಗೆ ಮಾಡಿದ್ದು ನಾನು ಮತ್ತು ನಾನು ಹೇಳ್ತಾ ಇದ್ದಂತಹ ಕತೆ. ಹಾಗಿದ್ರೆ ನೀನ್ ಉತ್ತರ ಹೇಳು ಅಂದ್ರೆ ಪೂರ್ತಿ ಉತ್ತರ ಹೇಳ್ಬಿಡ್ತಾನೆ ಬೋರ್ಡ್ ಮೇಲೆ ಇದ್ದಂತಹ ಪ್ರಾಬ್ಲಮ್ದು. ಈ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ, ಎಲ್ಲ ಇವನ ನಮ್ಮನ್ನೆಲ್ಲ ಸಿಕ್ಕಾಕ್ಸ್ಬಿಟ್ಟು ತನ್ನ ಕಥೆಯ ಒಂದು ಗುಂಗಿನಲ್ಲಿ ಕರೆದುಕೊಂಡು ಹೋಗಿ ತಾನು ಮಾತ್ರ ಪೂರ್ತಿ ಮ್ಯಾಥ್ಸ್ ನ ಪ್ರಾಬ್ಲಮ್ ನ ಅಳಿಸಿದ್ಮೇಲೆ ಹೇಳಿದ್ನಲ್ಲ ಅಂದ್ರೆ. ನರೇಂದ್ರ ಹ್ಯಾಡ್ ದಿಸ್ ಫೋಟೋಜೆನಿಕ್ ಮೆಮರಿ. ಫ್ರೆಂಡ್ಸ್, ನಮಗೂ ಫೋಟೋಜೆನಿಕ್ ಮೆಮರಿ ಇರುತ್ತೆ. ಯಾವ್ದು ಇರುತ್ತೆ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಯಾರಾದ್ರೂ ಏನಾದ್ರೂ ಮೆಸೇಜ್ ಕಳಿಸಿದ್ರೆ ನಾವು ಹಾಕುವಂತಹ ಸ್ಟೇಟಸ್ಗೆ ಎಷ್ಟು ಲೈಕ್ಸ್ ಬಂತು, ಅದರಲ್ಲೂ ಹುಡುಗಿಯರ್ದು ಎಷ್ಟು ಲೈಕ್ಸ್ ಬಂತು, ಹುಡುಗರದ್ದು ಎಷ್ಟು ಲೈಕ್ಸ್ ಬಂತು, ಇಷ್ಟೇ ಲೆಕ್ಕ ಮಾಡ್ತೀವಿ. ಬಟ್ ಹಿಯರ್ ವಾಸ್ ನರೇಂದ್ರ ಹೂ ಹ್ಯಾಡ್ ದಿಸ್ ಗ್ರೇಟ್ ಅಬಿಲಿಟಿ ಆಫ್ ಗ್ರಾಸ್ಪಿಂಗ್. ಈ ಕಡೆ ಕಥೆನೂ ಹೇಳ್ತಾ ಇದ್ದ, ಆ ಕಡೆ ಪಾಠನೂ ಕೇಳ್ತಾ ಇದ್ದ. ಇಂತಹ ಕೆಪಾಸಿಟಿ ಇದ್ದಾಗ ದಟ್ ಈಸ್ ವೆನ್ ವಿ ಕಾಲ್ಡ್ ಮಲ್ಟಿಫೆಸೆಟೆಡ್. ಈ ತರ ನಾವು 2-3 ಜನಕ್ಕೆ ಒಟ್ಟೊಟ್ಟಿಗೆ ಮೆಸೇಜ್ ಕಳ್ಸೋದು, ಅದನ್ನ ನಾವು ಮಲ್ಟಿಫೆಸೆಟೆಡ್ ಅಂತ ಖಂಡಿತ ಹೇಳಲ್ಲ. ಇಂತಹ ಒಂದು ನರೇಂದ್ರ ಬೆಳೀತಾ ಹೇಗೆ ಬೆಳೆದ ಅಂದ್ರೆ, ಹಿ ಆಲ್ವೇಸ್ ಹ್ಯಾಡ್ ಅ ಕ್ವೆಶನಿಂಗ್ ಮೈಂಡ್. ಯಾವುದನ್ನು ಸುಲಭವಾಗಿ ಒಪ್ಕೊಳ್ತಾ ಇರ್ಲಿಲ್ಲ. ಪ್ರಶ್ನೆ ಕೇಳ್ಬೇಕು, ಉತ್ತರ ಸಿಗ್ಬೇಕು, ನಂತರವೇ ಮುಂದಿನ ಮಾತು. ಈ ರೀತಿ ಇದ್ದಾಗ ಸದಾ ನರೇಂದ್ರನಿಗೆ ಕಾಡ್ತಾ ಇದ್ದಂತಹ ಪ್ರಶ್ನೆಗಳು 3. ಯಾವ್ದದು ಅಂದ್ರೆ, ಅವ್ರ ಮನೆಯಲ್ಲಿ ಅನೇಕ ಸತ್ಸಂಗಗಳು ನಡೀತಾ ಇತ್ತು, ಭಜನೆಗಳು ನಡೀತಾ ಇತ್ತು, ಪ್ರಾರ್ಥನೆಗಳು ನಡೀತಾ ಇತ್ತು. ಮನೆಗೆ ಬಂದಂತಹ ಹಿರಿಯ ಸಂತರನ್ನ ಹಿ ವುಡ್ ಆಲ್ವೇಸ್ ಆಸ್ಕ್ 3 questions. ಈಸ್ ದೇರ್ ಗಾಡ್? ಅದಕ್ಕೆ ಅನೇಕರು ಉತ್ತರ ಕೊಟ್ಬಿಡ್ತಿದ್ರು, ಎಸ್ ದೇರ್ ಈಸ್ ಗಾಡ್. ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದ, ಹ್ಯಾವ್ ಯು ಸೀನ್ ಗಾಡ್? ತುಂಬಾ ಜನ ಅದಕ್ಕೆ ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ಕೆಲವರು ಎಸ್ ಅನ್ಬಿಡೋರು, ಅಲ್ಲಿಗೆ ಬಿಡ್ತಿರ್ಲಿಲ್ಲ ನರೇಂದ್ರ. ಕ್ಯಾನ್ ಯು ಶೋ ಮಿ
ಅಂತ ಕೇಳೋನು. ಹೀಗೆ ಅವನ 3 ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಸೆಕೆಂಡ್ ಅಂಡ್ ಥರ್ಡ್ ಪ್ರಶ್ನೆಗೆ ಉತ್ತರನೇ ಬರ್ತಿರ್ಲಿಲ್ಲ ಫ್ರೆಂಡ್ಸ್. ಆದ್ರೆ ಒಬ್ಬ ಸಂತ ಬಂದಾಗ ಹೇಳ್ತಾರಂತೆ, ನನಗಂತೂ ದೇವ್ರನ್ನ ದೇವ್ರಿದ್ದಾನೆ ಅಂತ ಗೊತ್ತಪ್ಪ, ಆದ್ರೆ ನಾನು ದೇವ್ರನ್ನ ನೋಡಿಲ್ಲ, ದೇವ್ರನ್ನ ನಿನಗ್ ತೋರ್ಸೋ ಶಕ್ತಿನೂ ನನಗಿಲ್ಲ, ಆದ್ರೆ ನಿನ್ನನ್ನ ನೋಡಿದ್ರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಯು ವಿಲ್ ಡೆಫಿನೆಟ್ಲಿ ಸಿ ಗಾಡ್ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಸೊ ಹಿ ಲಿವ್ಸ್ ವಿತ್ ದಟ್ ಥಾಟ್. ತನ್ನ ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ಒಮ್ಮೆ ಆತನ ಪ್ರೊಫೆಸರ್ ಒಬ್ರು ನಮ್ಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಇದ್ದ ಟೈಮಲ್ಲಿ ಬ್ರಿಟಿಷರು ಆಳ್ತಾ ಇದ್ರು. ಈಗಲೂ ಏನು ಕಡಿಮೆ ಇಲ್ಲ. ವಿ ಆರ್ ಸ್ಟಿಲ್ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್ ವೆಸ್ಟರ್ನ್ ಸ್ಟೈಲ್ ಆಫ್ ಲರ್ನಿಂಗ್ ಅಂಡ್ ದೇ ಟಾಟ್ ಅಸ್ ದ ವೇ ದೇ ವಾಂಟ್ ಅಸ್ ಟು ಲರ್ನ್. ಮೆಕಾಲೆ ನಮ್ಮನ್ನೆಲ್ಲ ಕೇವಲ ಸರ್ವೆಂಟ್ಸ್ ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ವಾಟ್ ವಿ ರೀಡ್ ಈಸ್ ಓನ್ಲಿ ಟು ಗೆಟ್ ಅ ಜಾಬ್, ಅ ಮಿಯರ್ ಜಾಬ್. ಸರ್ವೆಂಟ್ ಆಗಕ್ಕೆ ಲಾಯಕ್ಕು ನಾವು. ಎಂಟರ್ಪ್ರಿನರ್ಶಿಪ್ ನಮ್ಮ ಯಾವ ಎಜುಕೇಶನ್ ಸಿಸ್ಟಮ್ ಇನ್ನೂ ಕಲಿಸ್ತಾ ಇಲ್ಲ. ಬಟ್ ಥ್ಯಾಂಕ್ಸ್ ಟು ದ ನ್ಯೂ NEP 2020, the new national education policy, which gives various options starting from middle school till college, where we can take various entrepreneurial courses, vocational courses, and shape our future with our interest. So ಎಷ್ಟೊಂದ್ ಸರಿ ಎಲ್ಲರೂ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗ್ಬೇಕು ಅಂತಿಲ್ಲ, ನಾವು ಏನೇ ಆದ್ರೂ ಸಕ್ಸಸ್ ಮಾಡ್ಬೋದು. ನಮ್ಮ ಪೇರೆಂಟ್ಸ್ಗೆ ಏನು ದುಡ್ಡಿರ್ಬೇಕು ಅಲ್ವಾ, ದುಡ್ಡು ಸಂಪಾದಿಸೋಕ್ಕೂ ನಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ನಾವು ಯಾವ್ದನ್ನ ಚೆನ್ನಾಗಿ ಮಾಡ್ತೀವೋ ಅದರಲ್ಲೂ ಸಹ ನಾವು ನಮ್ಮ ಕರಿಯರ್ನ ಮಾಡ್ಕೊಳ್ಬಹುದು ಅನ್ನೋದೇ ಈ NEP 2020 ನಮ್ಗೆ ತಿಳಿಸ್ಕೊಡುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರು ಪಾಠ ಕೇಳ್ತಾ ಕೇಳ್ತಾ ಒಮ್ಮೆ ಅವರ ಪ್ರೊಫೆಸರ್ ಹೇಳ್ತಾರಂತೆ, ಒಂದು ವಿಲಿಯಂ ವರ್ಡ್ಸ್ವರ್ತ್ ಪೊಯಮ್ ಎಕ್ಸ್ಪ್ಲೈನ್ ಮಾಡ್ತಾ ಹಿ ಪ್ರೈಸಸ್ ದ ಆಥರ್, ದ ಪೋಯೆಟ್, ಅಂಡ್ ಹಿ ಸೇಸ್, ಅಪ್ಪ ಈ ಪದ್ಯ ಬರಿಬೇಕಾದ್ರೆ ಐ ಥಿಂಕ್ ದ ಪೋಯೆಟ್ ಮಸ್ಟ್ ಹ್ಯಾವ್ ಗಾನ್ ಇನ್ ಟ್ರಾನ್ಸ್ ಅಂತ ವರ್ಡ್ ಯೂಸ್ ಮಾಡ್ಬಿಟ್ರು. ತಕ್ಷಣ ಎದ್ ನಿಂತ್ಕೊಂಡ್ಬಿಟ್ಟ ನರೇಂದ್ರ. ಕೇಳ್ತಾನೆ, ಟ್ರಾನ್ಸ್ ಅಂದ್ರೆ ಏನು? ಆ ಪೋಯೆಟ್ ಟ್ರಾನ್ಸ್ಗೆ ಹೋದ್ರು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕ್ಯಾನ್ ಯು ಎಕ್ಸ್ಪ್ಲೈನ್ ಟು ಮಿ ಅಂತ ಕೇಳಿದಾಗ ಆ ಪ್ರೊಫೆಸರ್ ಹೇಳ್ತಾರಂತೆ, ನನಗಾಗಲ್ಲ, ಆದ್ರೆ ಐ ಕ್ಯಾನ್ ಸಜೆಸ್ಟ್ ಅಂಡ್ ಗೈಡ್ ಯು ಟು ದಿಸ್ ಪರ್ಸನ್, ಗ್ರೇಟ್ ಪರ್ಸನ್ ಕಾಲ್ಡ್ ಶ್ರೀ ರಾಮಕೃಷ್ಣ ಪರಮಹಂಸ, ಹೂ ಲಿವ್ಸ್ ಅಟ್ ದಿ ಕಾಳಿ ಮಂದಿರ್ ಇನ್ ಕೋಲ್ಕತ್ತಾ ಅಂತ ಹೇಳ್ತಾರೆ. ತಕ್ಷಣ ಹೊರಟೇ ಬಿಡ್ತಾನೆ ಅಲ್ಲಿಂದ ಸೀದಾ ಈ ಗುರುಗಳನ್ನ ಭೇಟಿ ಆಗಕ್ಕೆ. ಫ್ರೆಂಡ್ಸ್, ನಮಗೂ ಎಷ್ಟೊಂದು ಪ್ರಶ್ನೆ ಬರುತ್ತೆ. ಈ ತರ ಯಾವ್ದೋ ಒಂದು ಟಾಕ್ ಗೆ ಹೋದಾಗ, ಯಾವುದೋ ಒಂದು ಪ್ರವಚನಕ್ಕೆ ಹೋದಾಗ ಪ್ರಶ್ನೆ ಕೇಳ್ತೀವಿ. ಯಾಕೆ ಪ್ರಶ್ನೆ ಕೇಳ್ತೀವಿ ಅಂದ್ರೆ ವಿ ಜಸ್ಟ್ ಫೀಲ್ ಲೈಕ್ ಆಸ್ಕಿಂಗ್. ಅಂಡ್ ಸಮಟೈಮ್ಸ್ ವೆನ್ ವಿ ಆಸ್ಕ್ ಅ ಕ್ವೆಶ್ಚನ್, ಅವರ್ ಫ್ರೆಂಡ್ಸ್ ಮೇಕ್ ಫನ್ ಆಫ್ ಅಸ್. ಎಂತ ಸಿಲಿ ಪ್ರಶ್ನೆಗಳು ಕೇಳ್ಬಿಟ್ಟೆ ನೀನು ಅಂತ. ನೋ ಕ್ವೆಶ್ಚನ್ ಇಸ್ ಸಿಲಿ ಫ್ರೆಂಡ್ಸ್. The only point we have to remember is how serious we are about our questions. ಎಷ್ಟೊಂದ್ ಸರಿ ಒಂದ್ ಕಡೆ ನೋಡಿದ್ದೆ ಪ್ರವಚನದಲ್ಲಿ, ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾ ಇದ್ದಾರೆ, ನೋಡಿದ್ರೆ ಪ್ರಶ್ನೆ ಕೇಳಿದವ್ರು ಅಲ್ಲಿ ಇಲ್ವೇ ಇಲ್ಲ, ಎದ್ದು ಹೋಗ್ತಿತ್ತು. ಸೊ ಹಾಗೆ ನರೇಂದ್ರ ಹಂಗಿರ್ಲಿಲ್ಲ, ತನ್ನ ಪ್ರಶ್ನೆಗಳನ್ನ ಇಟ್ಟುಕೊಂಡಿದ್ದ. ಹಿ ವಾಸ್ ವೆರಿ ಕೀನ್ ಆನ್ ಗೆಟಿಂಗ್ ಆನ್ಸರ್ಸ್ ಫಾರ್ ದೀಸ್ 3 questions. ಹಂಗೆ ಹೋದಂತಹ ನರೇಂದ್ರ ರಾಮಕೃಷ್ಣ ಪರಮಹಂಸನ ನೋಡಿದ ಕೂಡಲೇ ರಾಮಕೃಷ್ಣ ಪರಮಹಂಸರು ಹೇಳ್ತಾರಂತೆ, ಅಯ್ಯೋ ನರೇನ್, ಕಡೆಗೂ ಬಂದ್ಯಪ್ಪ, ನಿನಗೋಸ್ಕರ ಕಾಯ್ತಾ ಇದ್ನಲ್ಲ ಅಂತ. ಆಗ ನರೇಂದ್ರನ್ಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ನಾನು ಸ್ಟೇಟಸ್ ಅಲ್ಲಿ ಕೂಡ ಹಾಕೊಂಡಿರ್ಲಿಲ್ವಲ್ಲ ರಾಮಕೃಷ್ಣ ಪರಮಹಂಸರನ್ನ ಮೀಟ್ ಮಾಡ್ತೀನಿ ಅಂತ, ಅಥವಾ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿರ್ಲಿಲ್ವಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿರ್ಲಿಲ್ವಲ್ಲ, ಹೆಂಗೆ ಗೊತ್ತಾಯ್ತು ಇವ್ರಿಗೆ ಅಂತ. ರಾಮಕೃಷ್ಣ ಪರಮಹಂಸರು ಆಗಿನ ಕಾಲದಲ್ಲೇ ಮೈಂಡ್ ವಾಸ್ ಫಾಸ್ಟರ್ ದೆನ್ ಆಲ್ ಅದರ್ ಆಪ್ಸ್ ದಟ್ ವಿ ಹ್ಯಾವ್ ಫ್ರೆಂಡ್ಸ್. ರಾಮಕೃಷ್ಣ ಪರಮಹಂಸರು ಹಿ ವಾಸ್ ಲುಕಿಂಗ್ ಫಾರ್ ಅ ಕೀನ್ ಸ್ಟೂಡೆಂಟ್ ಹೂ ಕ್ಯಾನ್ ಬ್ರಿಂಗ್ ಲೈಟ್ ಆಫ್ ನಾಲೆಜ್ ಟು ದ ಹೋಲ್ ವರ್ಲ್ಡ್. ಆ ರೀತಿ ಅವ್ರು ಕಾಯ್ತಾ ಇರುವಾಗ ಹೇಳ್ತಾರೆ, ನಿನಗೋಸ್ಕರ ನಾನು ಕಾಯ್ತಾ ಇದ್ದೆ, ಯಾಕೆ ಇಷ್ಟು ಲೇಟ್ ಆಗಿ ಬಂದೆ ಅಂದಾಗ ನರೇಂದ್ರನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆದ್ರೂ ಸುಧಾರಿಸ್ಕೊಂಡು ಕೇಳ್ತಾರಂತೆ, ನನ್ಗೆ 3 ಪ್ರಶ್ನೆ ಇದೆ ಅಂತ. ಕೇಳು ನಿನ್ನ ಪ್ರಶ್ನೆನ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದಾಗ, ಸೇಮ್ ಸ್ಟ್ಯಾಂಡರ್ಡ್ 3 questions. ವಿ ಆಲ್ ನೋ ವಾಟ್ ಆರ್ ದ 3 questions. ಯಾರಾದ್ರೂ ಹೇಳ್ಬೋದಾ? One of you can just unmute it. God is there, or have you seen God, or can you show me the 3 questions, ma'am? Correct. Wonderful. Thank you so much, Tanuja. So, is there God? Have you seen God? Can you show me? ಬರೀ ಒಂದೇ ಪ್ರಶ್ನೆ ಕೇಳೋದು ನರೇಂದ್ರ, is there God ಅಂತ. ರಾಮಕೃಷ್ಣ ಪರಮಹಂಸರು ನರೇಂದ್ರ ಕೇಳದ 2 ಪ್ರಶ್ನೆಗೂ ಉತ್ತರ ಕೊಡ್ತಾ ಹೇಳ್ತಾರಂತೆ, ಎಸ್, there is God. I have seen God, and I have seen God more clearly than I am seeing you. ನಿನ್ನನ್ನ ನೋಡೋದಕ್ಕಿಂತ ಕ್ಲಿಯರ್ ಆಗಿ, ಸ್ಪಷ್ಟವಾಗಿ ನಾನು ದೇವ್ರನ್ನ ನೋಡಿದ್ದೀನಿ, ಮತ್ತೆ ಐ ಕ್ಯಾನ್ ಶೋ ಯು ಗಾಡ್ ಅಂತ ಹೇಳಿದಾಗ ನರೇಂದ್ರನಿಗೆ ಆಶ್ಚರ್ಯ ಆಗುತ್ತೆ, ಭಯನೂ ಆಗುತ್ತೆ. ಕೆಲವರೆಲ್ಲ ಹೇಳಿರ್ತಾರಂತೆ, ನೀನು ಹೋಗ್ತಾ ಇರೋ, ನೀನು ಯಾರನ್ನ ಹುಡುಕೊಂಡು ಹೋಗ್ತಿದ್ಯೋ ಅವ್ರು ಅರೆ ಹುಚ್ಚರು ಅಂತ ಹೇಳಿ. ಆಗ ಎಲ್ರ ಮಾತು ನಿಜ ಅನ್ಕೊಂಡು ಬಂದ್ಬಿಡ್ತಾರೆ ವಾಪಸ್ಸು. ಬಟ್
that does not stop him. He continues to visit Sri Ramakrishna Paramahamsa, and here was the development of a beautiful guru disciple relationship. So ಹೆಂಗಿತ್ತು ಅಂದ್ರೆ, ಇಟ್ ವಾಸ್ ಯೂಶುವಲಿ ಗುರುಗಳು ನಮ್ಮನ್ನ ಟೆಸ್ಟ್ ಮಾಡ್ತಾರೆ ಅಲ್ವಾ, ಟೆಸ್ಟ್ ಎಕ್ಸಾಮ್ ಆಟ ಅಂದಾಗ ನಮ್ಗೆಲ್ಲ ಅದೇ ನೆನಪಾಗಿದ್ದು. ಬಟ್ ಹಿಯರ್ ವಾಸ್ ನರೇಂದ್ರ ಹೂ ಕೆಪ್ ಟೆಸ್ಟಿಂಗ್ ಹಿಸ್ ಗುರು. ಇವ್ರು ನನ್ನ ಗುರು ಆಯಕ್ಕೆ ಲಾಯಕ್ಕ, ನನ್ನ ಪ್ರಶ್ನೆಗಳಿಗೆ ನಿಜವಾಗ್ಲೂ ಉತ್ತರ ಕೊಡ್ತಾರ, ಮತ್ತೆ ಇವ್ರು ನಾನು ನಿಜವಾಗ್ಲೂ ದೇವ್ರನ್ನ ತೋರಿಸ್ತಾರ ಅಂತ ಪ್ರತಿ ಹೆಜ್ಜೆಗೂ ಅವರ ನಡೆ ನುಡಿಯನ್ನ ಚೆಕ್ ಮಾಡ್ತಾ ಇದ್ರಂತೆ ಸ್ವಾಮಿ ವಿವೇಕಾನಂದ. ಅಂಡ್ ಇಲ್ಲೇ ಅಲ್ಲ, ಆಸ್ ಹಿ ವಾಸ್, ನಮ್ಗೆಲ್ಲ ಅನ್ಸುತ್ತೆ ತುಂಬಾ ಗುಡ್ ಬಾಯ್ಸ್ ಗುಡ್ ಗರ್ಲ್ಸ್ ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ ಜೀವನದಲ್ಲಿ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ಯು ಶುಡ್ ಹ್ಯಾವ್ ದಟ್ ಎನರ್ಜಿ, ಯು ಶುಡ್ ಹ್ಯಾವ್ ದಿ ಸ್ಟ್ರೆಂತ್ ಅಂಡ್ ಬ್ರೇವ್ನೆಸ್, ಧೈರ್ಯ ಟು ಈವನ್ ಟೆಸ್ಟ್ ವೆರಿ ಮೆನಿ ಥಿಂಗ್ಸ್. ನರೇಂದ್ರ ತನ್ನ ಜೀವನದಲ್ಲೂ ತುಂಬಾ ಕಡೆ ಎಡವಿದ್ದಾನೆ. ಅವ್ರ ಮನೆಗೆ ಆಗಿನ ಕಾಲದಲ್ಲಿ ಹುಕ್ಕ ಕುಡಿಯುವ ಅಭ್ಯಾಸ ಇತ್ತು ಅವ್ರ ತಂದೆಗೆ. ತುಂಬಾ ಜನ ಬಂದು ಹುಕ್ಕ ಸೇರ್ತಿದ್ರು. 2 ಹುಕ್ಕ ಇಟ್ಟಿರ್ತಿದ್ರು, ಒಂದು ಮೇಲ್ಜಾತಿಗೆ ಒಂದು ಕೀಳು ಜಾತಿಗೆ. ಒಮ್ಮೆ ಅವ್ರ ತಂದೆ ಇಲ್ಲದೆ ಇದ್ದಾಗ he goes and tastes the hookah from both and someone notices in the house. ಕೇಳ್ತಾರೆ, ನರೇನ್ ಏನ್ ಮಾಡ್ತಾ ಇದ್ಯಾ ಅಂತ. ಅಲ್ಲ, ನಮ್ಮನೇಲಿ ಯಾಕೆ 2 ಸಪ್ರೇಟ್ ಇಟ್ಟಿದ್ದೀರಾ, ಏನ್ 2 ಬೇರೆ ಬೇರೆ ಟೇಸ್ಟ್ ಇದೆಯಾ, 2 ಬೇರೆ ಬೇರೆ ಕ್ವಾಲಿಟಿ ಇದೆಯಾ, ಐ ಆಮ್ ಚೆಕಿಂಗ್ ದಟ್ ಅಂತ ಹೇಳಿದ್ನಂತೆ. ಸೊ he was never hesitant to check on anything. Of course, yes, he did have ಎಷ್ಟೊಂದು ಜನ ಬಂದು ರಾಮಕೃಷ್ಣ ಪರಮಹಂಸರಿಗೆ ಕಂಪ್ಲೇಂಟ್ ಕೊಡ್ತಾರಂತೆ, ನಿಮ್ ಶಿಷ್ಯ ಹುಕ್ಕ ಸೇರ್ತಾನೆ, ಒಮ್ಮೊಮ್ಮೆ ಕುಡಿತಾನೆ, ಮತ್ತು ಅವನನ್ನ ನಾವು ಒಂದು ವೇಶ್ಯ ಮನೆಗೆ ಹೋಗೋದನ್ನು ನೋಡಿದೀವಿ ಅಂತ ಒಬ್ರು ಬಂದು ಹೇಳ್ತಾರಂತೆ. ಇದ್ಯಾವುದಕ್ಕೂ ರಾಮಕೃಷ್ಣ ಪರಮಹಂಸರು ವಿಚಲಿತರಾಗಲ್ಲ. ಅವ್ರು ಹೇಳ್ತಾರೆ, ಐ ನೋ ವಾಟ್ ಮೈ ನರೇಂದ್ರ ಈಸ್, ಸಿ ದಟ್ ಈಸ್ ದ ಸ್ಪೆಷಾಲಿಟಿ. ಆ ಗುರು, a teacher or a lecturer should know the student so well that the student's capacity is completely known by the teacher or the guru. So ಇಂತಹ ಒಂದು ಗುರುವಿನ ನಂಬಿಕೆಯನ್ನು ಉಳಿಸಿಕೊಳ್ತಾನೆ ನರೇಂದ್ರ. ಹೇಗೆ ಅಂತಂದ್ರೆ, ಅವರಿಗೆ ಜೀವನದಲ್ಲಿ ತುಂಬಾ ಚಾಲೆಂಜಸ್ ಬರುತ್ತೆ ಫ್ರೆಂಡ್ಸ್. ನಮಗೆಲ್ಲ ಲೈಫ್ ಈಸ್ ವೆರಿ ಈಸಿ, ಸ್ಟಿಲ್ ವಿ ಫೀಲ್ ಬ್ಯಾಡ್, ವಿ ಫೀಲ್ ಡಿಪ್ರೆಸ್ಡ್ ಅಂಡ್ ವಿ ಸೇ ದಟ್ ಏನು ಇಲ್ಲ ಜೀವನದಲ್ಲಿ, ನನಗೆ ಬೋರ್ ಅಂತ ಬಹಳ ಬೇಗ ಹೇಳ್ತೀವಿ. ಲುಕ್ ಅಟ್ ಸ್ವಾಮಿ ವಿವೇಕಾನಂದ. ಅವ್ರಿನ್ನೂ ಡಿಗ್ರಿ ಮುಗಿಸಿಲ್ಲ, ಅಷ್ಟು ಹೊತ್ತಿಗೆ ಅವ್ರ ತಂದೆ ತೀರ್ಕೊಳ್ತಾರೆ. ಹಿ ವಾಸ್ ಎ ವೆರಿ ಪ್ರಾಮಿಸಿಂಗ್ ಲಾಯರ್, ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಹೆಲ್ಪ್ಫುಲ್ ಟು ಪೀಪಲ್. ತುಂಬಾ ಜನಕ್ಕೆ ಅವರು ಹಾಗೆ ದಾನ ಮಾಡ್ತಾ ಇರ್ತಾರೆ, ಸ್ವಲ್ಪ ಸಾಲ ಮಾಡಿರ್ತಾರೆ. ಅವ್ರು ತೀರ್ಕೊಳ್ಳೋ ಹೊತ್ತಿಗೆ ದೊಡ್ಡ ಸಾಲದ ಒಂದು ಹೊರೆ ನರೇಂದ್ರನಾಥ್ ಮೇಲೆ ಬರುತ್ತೆ. ಸೊ ಮನೆಯನ್ನು ಮಾರ್ಬೇಕಾಗತ್ತೆ, ಕೇಸ್ ನಡೀತಾ ಇರುತ್ತೆ, ಯಾವುದಕ್ಕೂ ಹಣ ಇರೋದಿಲ್ಲ. ಆಗ ರಾಮಕೃಷ್ಣ ಪರಮಹಂಸರ ಶಿಷ್ಯನಾದಂತಹ ನರೇಂದ್ರನಿಗೆ ಈ ಕಡೆ ಅಧ್ಯಾತ್ಮ ಬರ್ಬೇಕು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಆ ಅಧ್ಯಾತ್ಮದ ಒಂದು ಟ್ರಾನ್ಸ್ ಸ್ಟೇಟ್ ನಾನು ಅನುಭವಿಸ್ಬೇಕು, ದೇವ್ರನ್ನ ನೋಡ್ಬೇಕು, ಎಲ್ಲ ಆಸೆ ಇರುತ್ತೆ. ಆದ್ರೆ ಮನೆಯಲ್ಲಿ ತನ್ನ ಎಷ್ಟೊಂದು ಚಾಲೆಂಜಸ್ ನರೇಂದ್ರನ್ನ ಕರೀತಾ ಇರುತ್ತೆ. ಆಗ ಒಬ್ರು ಹೇಳ್ತಾರಂತೆ, ನಿನ್ನ ಗುರುಗಳು ದೇವ್ರನ್ನ ನೋಡಿದಾರಂತಲ್ಲ, ಕಾಳಿನ ನೋಡಿದಾರಂತಲ್ಲ, ಹೋಗ್ ಕೇಳು ಅವ್ರಿಗೆ, ನಿನಗೂ ಹೆಲ್ಪ್ ಮಾಡಕ್ಕೆ ಕಾಳಿ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ತಾರೆ. ಆಗ ನರೇಂದ್ರ ಹೋಗಿ ರಾಮಕೃಷ್ಣ ಪರಮಹಂಸರನ್ನ ಕೇಳ್ತಾನೆ, ನನಗೆ ಈ ತರ ತುಂಬಾ ಕಷ್ಟ ಇದೆ, ನನಗೊಂದ್ಸರಿ ನೀವು ನಿಮ್ಮ ದೇವ್ರನ್ನ ಕೇಳ್ಕೊಳ್ಳಿ, ನನ್ ಕಷ್ಟ ಎಲ್ಲ ನಿವಾರಣೆ ಮಾಡ್ಬಿಡಿ, ನಾನು ಪೂರ್ತಿ ನಿಮ್ಮ ಶಿಷ್ಯನಾಗಿ ಬಂದ್ಬಿಡ್ತೀನಿ, ಈ ಆಧ್ಯಾತ್ಮ ಸಾಧನೆ ಮಾಡ್ತೀನಿ. ರಾಮಕೃಷ್ಣ ಪರಮಹಂಸರು ಏನ್ ಕಡಿಮೆ ಗುರುಗಳಲ್ಲ. ಅವ್ರು ಹೇಳ್ತಾರೆ, ಅಲ್ಲ ನರೇಂದ್ರ, ನೀನೇ ಎಷ್ಟು ಸ್ಮಾರ್ಟ್ ಇದ್ಯಾ, ನಿನಗೆಷ್ಟು ಕೆಪಾಸಿಟಿ ಬಂದಿದೆ, ನೀನೇ ಹೋಗು, ನಾನು ಕಾಳಿಗೆ ಹೇಳಿರ್ತೀನಿ, ಅವಳ ಹತ್ರ ಹೋಗಿ ಮಾತಾಡು, ನಿನ್ಗೇನ್ ಬೇಕೋ ಕೇಳ್ಕೊ, ಸರಿಯಾಗಿ ಕೇಳು ಅಂತ ಹೇಳಿ ರಿವೈಸ್ ಮಾಡಿಸ್ತಾನೆ. ಆಗ 3 ಲಿಸ್ಟ್ ಹಾಕೋತಾರೆ. ಸಿ ದೇರ್ ಇಸ್ ದಿಸ್ ನಂಬರ್ 3 ವಿಚ್ ಇಸ್ ಸೋ ಮ್ಯಾಜಿಕಲ್ ಅಂಡ್ ಲಾಟ್ ಆಫ್ ಲೆಸನ್ಸ್ ವಿ ಲರ್ನ್. 3 ವಿಷಯಗಳು ಕೇಳ್ಕೊಳ್ತಾನೆ. ಏನು ಅಂತಂದ್ರೆ, ನನಗೆ ಒಳ್ಳೆ ಕೆಲಸ ಸಿಗ್ಬೇಕು, ನನ್ನ ಮನೆಗೆ ಇರುವಂತಹ ಸಾಲ ಎಲ್ಲ ತೀರ್ಬೇಕು, ನಮ್ಮ ಮನೆಯಲ್ಲಿ ಇದು ಏನು ಕೇಸಸ್ ನಮ್ಮ ಮೇಲೆ ಬಂದಿರೋದೆಲ್ಲ ನಾವು ಗೆಲ್ಲೋ ಹಂಗಾಗ್ಬೇಕು. ಇಷ್ಟನ್ನ ಕೇಳಿಕೊಳ್ತಾನೆ. ಕೇಳಿಕೊಂಡು ಮುಂದೆ ಅವನೇನ್ ಮಾಡ್ತಾನೆ, ಹೋಗ್ತಾನೆ. ಮತ್ತೆ ಮತ್ತೆ ರಿವೈಸ್ ಮಾಡಿಸ್ತಾರೆ ರಾಮಕೃಷ್ಣ ಪರಮಹಂಸರು, ನರೇಂದ್ರ ನೆನ್ಪಿಟ್ಕೋ, ಇದು 3 ಕೇಳ್ಬೇಕು ನೀನು ಅಂತ. ಅಲ್ಲಿ ಹೋಗ್ತಾರೆ, ನಿಜವಾಗ್ಲೂ ಸಾಕ್ಷಾತ್ ದೇವರನ್ನೇ ನೋಡ್ದಂಗಾಗತ್ತೆ. ಆ ಕಾಳಿ ಮಂದಿರದಲ್ಲಿ ಕಾಳಿಯ ವಿಗ್ರಹವನ್ನ ನೋಡಿದಾಗ ಯಾರೋ ಒಬ್ರು ಏನ್ ಬೇಕಪ್ಪ ಅಂತ ಕೇಳ್ದಂಗಾಗತ್ತೆ. ಅಲ್ಲಿ ನಿಂತ್ಕೊಂಡು ತನಗೆ ಗೊತ್ತಿಲ್ದ ಹಾಗೆ ಬೇರೆ 3 ವಿಷಯವನ್ನ ಕೇಳ್ಕೊಂಡು ಆಚೆ ಬಂದ್ಬಿಡ್ತಾನೆ. ಆಚೆ ಬಂದ ಕೂಡಲೇ ರಾಮಕೃಷ್ಣ ಪರಮಹಂಸರು ಕಾಯ್ತಾ ಇರ್ತಾರೆ, ಕೇಳಿದ್ಯಾ, ಕಾಳಿ ಕೊಟ್ಲಾ, ನೀನ್ ಕೇಳಿದೆಲ್ಲ ಅಂತ. ಹಾ ಕೇಳಿದೆ. ಏನ್ ಕೇಳಿದೆ ಅಂದ್ರೆ, ಜ್ಞಾನ, ಭಕ್ತಿ, ವೈರಾಗ್ಯ, ಇದನ್ನ ಕೊಡು ಅಂತ ಕೇಳಿದೆ ಅಂತ ಹೇಳಿದಾಗ ರಾಮಕೃಷ್ಣ ಪರಮಹಂಸರಿಗೆ, ಮತ್ತೆ ಕಳಿಸ್ತೀನಿ ಹೋಗು, ಇನ್ನೊಂದ್ಸರಿ ಕೇಳ್ಕೊಂಬ. ಮತ್ತೆ ಹೋಗ್ತಾನೆ. ನರೇಂದ್ರನ ಕೇಳಕ್ಕೆ ಆಗೋದಿಲ್ಲ, ಅವ್ನಿಗೆ ಏನ್ ಬೇಕೋ ಅದು. ತಿರ್ಗಾ ಅದು 3 ಕೇಳ್ತಾನೆ. ಯಾವ್ದದ್ 3? ಯಾರಾದ್ರೂ ಒಬ್ರು ಹೇಳ್ಬೋದಾ? ಜ್ಞಾನ, ಭಕ್ತಿ, ವೈರಾಗ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಜ್ಞಾನ, ಭಕ್ತಿ, ವೈರಾಗ್ಯ ಹರ್ಷಿತ್ ಅನ್ನೋರು ಹೇಳಿದ್ರು. ಅವರು ಗೆಸ್ಟ್ ಇದ್ದಾರೆ, ಸರಿ ಇರ್ಬೇಕು.
ಥರ್ಡ್ ಲಾಸ್ಟ್ ಚಾನ್ಸ್. ನಮಗೂ ಎಷ್ಟೊಂದ್ ಕಡೆ ಕೊಡ್ತಾರಲ್ಲ, ಕೌನ್ ಬನೆಗಾ ಕರೋರ್ಪತಿ ಇರ್ಬೋದು, ಕಾಂಪಿಟೇಷನ್ ಅಲ್ಲಿ ಇರ್ಬೋದು, ಮೂರ್ ಚಾನ್ಸ್. ಇನ್ನೊಂದ್ ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಹೋಗು ಕೇಳು, ಮತ್ತೆ ಅದು ಮೂರೇ ಕೇಳ್ಕೊಂಡ್ ಬರ್ತಾನೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯು ಆರ್ ಮೇಡ್ ಟು ಗಿವ್ ದಿಸ್ ನಾಲೆಜ್ ಆಫ್ ಸ್ಪಿರಿಚುವಾಲಿಟಿ ಟು ದ ಎಂಟೈರ್ ವರ್ಲ್ಡ್. ನಿನ್ನ ಮನೆಗೆ ಬರೋ ಸಮಸ್ಯೆನ ನಾನ್ ನೋಡ್ಕೊಳ್ತೀನಿ, ನಿನ್ನ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಸು ಅಂತ ಹೇಳಿದಾಗ ಸ್ವಾಮೀಜಿ ಮುಂದುವರಿಸ್ತಾರೆ. ಹಾಗೆ ಅಷ್ಟೇ ಚಾಲೆಂಜ್ ಅಲ್ಲ, ಬಹಳ ಕಡು ಬಡತನ ಇತ್ತು. ಆಗ ರಾಮಕೃಷ್ಣ ಪರಮಹಂಸರು ಒಬ್ರಿಗೆ ಒಪ್ಸಿರ್ತಾರಂತೆ, ವಿವೇಕಾನಂದರ ನರೇಂದ್ರನ ಮನೆಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನ ತಲುಪಿಸೋ ಜವಾಬ್ದಾರಿ ನಿಮ್ಮದು ಅಂತ. ಒಂದಷ್ಟು ವರ್ಷಗಳ ಕಾಲ ನಂತರ ರಾಮಕೃಷ್ಣ ಪರಮಹಂಸರಿಗೆ ತೀವ್ರ ಥ್ರೋಟ್ ಕ್ಯಾನ್ಸರ್ ಬಂದು ತೀರ್ಕೊಂಡ್ಬಿಡ್ತಾರೆ. ಗುರುಮಾತೆ ಶಾರದಾ ಮಾತೆಯ ಒಂದು ಆಶ್ರಯದಲ್ಲಿ, ಅವರ ಒಂದು ಗೈಡೆನ್ಸ್ ಅಲ್ಲಿ ತಮ್ಮ ಆಧ್ಯಾತ್ಮ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ನರೇಂದ್ರ. ಬೇರೆ ಬೇರೆ ಹೆಸರುಗಳು ಇಟ್ಕೊಳ್ತಾರೆ. ಅವರು ಸನ್ಯಾಸ ದೀಕ್ಷೆ ಕೂಡ ಇನ್ನು ರಾಮಕೃಷ್ಣ ಪರಮಹಂಸರ ಹತ್ರ ತಗೊಂಡಿರಲ್ಲ, ಇನ್ನೊಬ್ರು ಹಿರಿಯ ಸನ್ಯಾಸಿಗಳ ಹತ್ರ ತಗೋತಾರೆ. ಬೇರೆ ಬೇರೆ ಹೆಸರು ಇಟ್ಕೊಂಡು ಇಡೀ ದೇಶದ ಉದ್ದಗಲಕ್ಕೂ ಓಡಾಡ್ತಾ ಇರ್ತಾರೆ. ಹಿ ಟ್ರಾವೆಲ್ಸ್ ಅಕ್ರಾಸ್ ದಿ ಲೆಂತ್ ಅಂಡ್ ಬ್ರೆತ್ ಆಫ್ ಅವರ್ ಕಂಟ್ರಿ ಭಾರತ್ ಎಕ್ಸ್ಟೆನ್ಸಿವ್ಲಿ. ಮತ್ತೆ ಹೀಗೆ ಪ್ರಯಾಣ ಮಾಡ್ಬೇಕಾದ್ರೆ ವಾಟ್ ವಿ ಶುಡ್ ಅಬ್ಸರ್ವ್ ಈಸ್ he had great control on his mind, which friends we all should do as youths. ಯುವಕರು ನಾವು ತುಂಬಾ ನಮ್ಮ ಕೆಪಾಸಿಟಿ ಇದೆ, ಎಲ್ಲೋ ಒಂದ್ ಕಡೆ ನಾವು ನಮ್ಮ ಕೆಪಾಸಿಟಿನ ಅರ್ಥನೇ ಮಾಡ್ಕೊಂಡಿಲ್ಲ. ಆ ಕೆಪಾಸಿಟಿನ ಬೆಳೆಸುವಂತಹ ಕಡೆಗೆ ನಾವು ಹೋಗೇ ಇಲ್ಲ. ಹೇಗೆ ಅಂತ ಹೇಳೋದಾದ್ರೆ, ನಮ್ಮಲ್ಲಿರುವಂತಹ ಅನೇಕ ವಿಚಾರಗಳು, ಪದ್ಧತಿಗಳೇನಿದೆ ಸುಮ್ನೆ ಮಾಡಿಲ್ಲ. ನಮ್ಮ ಹಿರಿಯರು ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಐಡಲ್ ವರ್ಷಿಪ್. ನಮ್ಮಲ್ಲಿ ಒಂದು ಮೂರ್ತಿ ಪೂಜೆ ಅಂತ ಇದೆ. ಯಾಕೆ ಇದೆ ಅದು ಅಂದ್ರೆ, ಅದು ಒಂದು ಸಿಂಬಲ್. ಇದನ್ನ ಮಾತಾಡ್ತಾ ಇಡೀ ದೇಶ ಓಡಾಡಿದ್ರು ಅಂತ ಹೇಳಿದೆ ನಾನು, ನಮ್ಮ ಸ್ವಾಮೀಜಿ. ಆಗ ಅವರು ಒಂದು ರಾಜ್ಯಕ್ಕೆ ಹೋಗ್ತಾರೆ, ಈಗಿನ ಗುಜರಾತ್ ಅದು. ಅಲ್ಲಿ ಆಳ್ವಾರ್ ಸಂಸ್ಥಾನ, ಮಂಗಲ್ ಸಿಂಗ್ ಅಂತ ರಾಜ. ದಿಸ್ ಹ್ಯಾಪೆಂಡ್ ಇನ್ 1891. ಸೊ ಆಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿಯ ಮಂತ್ರಿ ಹೇಳ್ತಾನೆ, ನಮ್ಮ ರಾಜ ಒಳ್ಳೆ ರಾಜಾನೇ, ಆದ್ರೆ ಹಿ ಇಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಅವ್ನು ತುಂಬಾ ಬರೀ ಬ್ರಿಟಿಷರ್ ಜೊತೆ ವೆಸ್ಟರ್ನ್ ಧರಿಸೋದು, ಪಾರ್ಟೀಸ್ ಮಾಡೋದು, ಇದನ್ನೇ ಮಾಡ್ತಿರ್ತಾನೆ. ಪಾರ್ಟಿ ಕಲ್ಚರ್ ಇವಾಗಲ್ಲ ಫ್ರೆಂಡ್ಸ್, ಆವಾಗಿಂದ ಇತ್ತು. ಸೊ ಆಗ ಹೀಗೆ ಮಾಡ್ತಾ ಇರೋವಾಗ ದೇವರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತಾನೆ. ಇದೆಲ್ಲ ಬೂಟಾಟಿಕೆ, ಇದೆಲ್ಲ ಮಾಡಬಾರದು ಅಂತ. ಹಿಂಗೆ ಇದ್ದಾಗ ಒಬ್ಬ ಮಂತ್ರಿ ದಿವಾನ್ರು ಸ್ವಾಮೀಜಿನ ರಾಜನ ಆಸ್ಥಾನಕ್ಕೆ ಕರ್ಕೊಂಡೋಗಿ, ಪ್ಲೀಸ್ ಟಾಕ್ ಟು ದ ಕಿಂಗ್ ಅಂದಾಗ ಏನೋ ಒಂದು ಆಟಿಟ್ಯೂಡ್ ಆ ರಾಜನಿಗೆ. ಮಾತಾಡ್ತಾ ಸ್ವಾಮೀಜಿ, ಐ ಡೋಂಟ್ ಬಿಲೀವ್ ಇನ್ ಐಡಲ್ ವರ್ಷಿಪ್. ನಮ್ಮ ದೇಶದ ಜನ ಸುಮ್ನೆ ಈ ಮೂರ್ತಿ ಪೂಜೆ ಮಾಡ್ಕೊಂಡು ತಮ್ಮ ಸಮಯ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ, ಸ್ವಾಮೀಜಿ ಸುತ್ತಲೂ ನೋಡ್ತಾರೆ. ಆ ಅರಮನೆಯಲ್ಲಿ ಈ ದೊಡ್ಡದೊಂದು ಪೇಂಟಿಂಗ್ ಇರುತ್ತೆ, ದೊಡ್ಡ ಲೈಫ್ ಸೈಜ್ ಪೇಂಟಿಂಗ್ ಇರುತ್ತೆ. ಯಾರ್ದದು ಅಂದ್ರೆ, ಈ ಮಂಗಲ್ ಸಿಂಗ್ ರಾಜ ಯಾರು ಇರ್ತಾನಲ್ಲ, ಆ ರಾಜನ ತಂದೆಯ ಪೇಂಟಿಂಗ್. ದಿವಾನ್ರಿಗೆ ಹೇಳ್ತಾರೆ ಆ ಪೇಂಟಿಂಗ್ ನ ಕೆಳಗಿಳಿಸಿ ಅಂತ. ದೊಡ್ಡ ಪೇಂಟಿಂಗ್ ಕಷ್ಟಪಟ್ಟು ಕೆಳಗಡೆ ಇಳಿಸ್ತಾರೆ. ಇಳಿಸಿದ ಮೇಲೆ ನೋಡ್ತಾರೆ, ರಾಜನ ತಂದೆಯ ಪೇಂಟಿಂಗ್ ಅದು. ಇದಕ್ಕೆ ಉಗಿ ಅಂತ ಹೇಳ್ತಾರೆ, ಸ್ಪಿಟ್ ಇಟ್ ಆನ್ ದ ಪೇಂಟಿಂಗ್. ಗಡ ನಡಗಿ ಹೋಗ್ತಾನೆ ಆ ದಿವಾನ. ಅಯ್ಯೋಯ್ಯೋ, ನಮ್ಮ ರಾಜನ ತಂದೆಯ ಪೇಂಟಿಂಗ್ ಇದಕ್ಕೆ ಉಗಿ ಅಂತ, ಐ ಸೇ ಸ್ಪಿಟ್ ಇಟ್ ಅಂತ ಜೋರಾಗಿ ಆಜ್ಞೆ ಕೊಡ್ತಾರೆ. ನಡಗಿ ಹೋಗ್ತಾನ ಅವನು. ಆಗ ರಾಜ ಕುಳಿತಂತಹ ತನ್ನ ಸಿಂಹಾಸನದಿಂದ ಎದ್ದು ಬಂದು ಕೆಳಗಡೆ ಹೇಳ್ತಾನಂತೆ, ಹೌ ಡೇರ್ ಯು ಆಸ್ಕ್ ಹಿಮ್ ಟು ಸ್ಪಿಟ್ ಆನ್ ದ ಫೋಟೋ ಆಫ್ ದಿಸ್ ಮೈ ಗ್ರ್ಯಾಂಡ್ ಫಾದರ್. ಆಗ ಹೇಳ್ತಾನೆ, ರಾಜ ನೀನೇ ಹೇಳಿದ್ಯಲ್ಲ ಈಗ ತಾನೆ, ಇದು ಫೋಟೋ ನಿಮ್ಮ ತಂದೆ ಹಾಗಿದೆ ಅಷ್ಟೇ, ಸಾಕ್ಷಾತ್ ನಿಮ್ಮ ತಂದೆ ಇಲ್ಲಿಲ್ಲ. ಇಟ್ ಈಸ್ ಓನ್ಲಿ ಎ ಪೇಂಟಿಂಗ್ ಅಲ್ವಾ? ಪೇಂಟಿಂಗ್ ಬಗ್ಗೆ ನಿನ್ಗೆ ಇಷ್ಟೊಂದು ಶ್ರದ್ಧೆ ಇದೆಯಾ ಅಂದಾಗ ರಾಜನಿಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈ ಸಿಂಬಲ್ಸ್ ಎಲ್ಲ ನಮಗೆ ನಮ್ಮ ಹಿರಿಯ ಒಂದು ನಂಬಿಕೆಗಳ ಮೇಲೆ ಶ್ರದ್ಧೆ. ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಗಣೇಶನ ವಿಗ್ರಹ ನೋಡಿದಾಗ ಸಾಕ್ಷಾತ್ ಆ ಗಣೇಶನ ಶಕ್ತಿಯನ್ನ ಅಲ್ಲಿ ತರ್ತೀವಿ, ಸಾಕ್ಷಾತ್ ಶಾರದೆಯ ಶಕ್ತಿಯನ್ನ ಅಲ್ಲಿ ತರ್ತೀವಿ, ಸಾಕ್ಷಾತ್ ವಿಷ್ಣುವಿನ ಶಕ್ತಿಯನ್ನ ಅಲ್ಲಿ ತರ್ತೀವಿ, ಶಿವ ಪಾರ್ವತಿಯರ ಶಕ್ತಿಯನ್ನ ಅಲ್ಲಿ ತಂದು ನೋಡಿ ನಾವು ಆ ನಮ್ರತೆಯಿಂದ ಪೂಜೆ ಮಾಡ್ತೀವಿ. ಇದನ್ನು ಎಷ್ಟು ಚೆನ್ನಾಗಿ ಲಾಜಿಕಲಿ ತಿಳಿಸ್ಕೊಡ್ತಾರೆ ಸ್ವಾಮೀಜಿ. ಅಂದಿನಿಂದ this Raja becomes a great friend. ಹೀಗೆ ಮುಂದುವರ್ಸ್ಕೊಂಡು ಹೋದಂತಹ ಸ್ವಾಮಿ ವಿವೇಕಾನಂದರು ವಾಸ್ ಅ ಎಂಬಾಡಿಮೆಂಟ್ ಆಫ್ ರೆವಲ್ಯೂಷನ್. ಕ್ರಾಂತಿಗೆ ಇನ್ನೊಂದು ಹೆಸರೇ ಸ್ವಾಮಿ ವಿವೇಕಾನಂದರು. ಯಾಕೆ ಅಂತ ಹೇಳ್ತೀನಿ. ಇದನ್ನೇ ಒಂದಷ್ಟು ವರ್ಷಗಳ ನಂತರ ಹೇಳ್ತಾರೆ, ನಾವು ಭಾರತದಲ್ಲಿ ನೂರಾರು ದೇವತೆಗಳು, ನಮ್ಗೆ 33 ಕೋಟಿ ದೇವತೆಗಳಿದ್ದಾರೆ. ಸೊ ಅದನ್ನ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ನಮ್ಮ ರಾಷ್ಟ್ರ ಕವಿ ಕುವೆಂಪು. ಐ ಸಜೆಸ್ಟ್ ಆಲ್ ದೋಸ್ ಹೂ ಕ್ಯಾನ್ ರೀಡ್ ಕನ್ನಡ ಟು ರೀಡ್ ದಿಸ್ ಬುಕ್ ಕಾಲ್ಡ್ ಸ್ವಾಮಿ ವಿವೇಕಾನಂದ. ಸಣ್ಣ ಪುಸ್ತಕ, ಒಂದು 70-80 ಪೇಜಸ್, ರಾಮಕೃಷ್ಣ ಆಶ್ರಮದಲ್ಲಿ ಸಿಕ್ಕುತ್ತೆ. ಇವಾಗ ಡಿಸ್ಕೌಂಟ್ ಕೂಡ ಇರುತ್ತೆ. ವಂಡರ್ಫುಲ್ ಬುಕ್, ಅದನ್ನ ನೀವೆಲ್ಲರೂ ಓದ್ಲೇಬೇಕು.
ಅದರಲ್ಲಿ ಒಂದು ಹಾಡನ್ನೇ ಬರೆದು ಬಿಡ್ತಾರೆ, ವಿವೇಕಾನಂದರು ಹೇಳಿರುವಂಥದ್ದು. ಒಳ್ಳೆ ಪಾಪ್ಯುಲರ್ ಹಾಡಾಗಿದೆ ಅದು, ಸಿ ಅಶ್ವಥ್ ಹಾಡಿದ್ದಾರೆ. 100 ದೇವತೆಗಳನ್ನು ಕಾಚೆ ದೂರ, ಭಾರತಾಂಬೆಯ ಆರಾಧಿಸುವ ಬಾರ 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 ಅಂತ ಹೇಳಿ. ಸೊ ಆ ರೀತಿ ನಮಗೆ ಸದ್ಯಕ್ಕೆ ಬೇಕಾಗಿರೋದು ನೂರಾರು ದೇವತೆಗಳ ಆರಾಧನೆ ಅಲ್ಲ, ಭಾರತಾಂಬೆಯ ಆರಾಧನೆ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿದಂತಹ ಸ್ವಾಮೀಜಿ 1892 ಎಲ್ಲಾ ಕಡೆ ಓಡಾಡಿಕೊಂಡು ಭಾರತದ ತುತ್ತ ತುದಿಯ ಕನ್ಯಾಕುಮಾರಿಗೆ ಬರ್ತಾರೆ. ಫ್ರೆಂಡ್ಸ್, ಲುಕ್ ಎಟ್ ಹಿಸ್ ಬ್ರೇವರಿ. ಅವ್ರಿಗೆ ಸಮುದ್ರ ನೋಡ್ತಾರೆ, ಬಹಳ ಬೇಜಾರಾಗೋಗಿರುತ್ತೆ. ಇಡೀ ದೇಶದ ಉದ್ದಲ ಅಗಲಕ್ಕೂ ಓಡಾಡಿರ್ತಾರೆ. ಒಂದು ಕಡೆ ತುಂಬಾ ಶ್ರೀಮಂತರು, ಒಂದು ಕಡೆ ಬಡವರು, ಎಲ್ಲರನ್ನು ನೋಡಿ ಬಹಳ ಬೇಸರ ಮಾಡಿಕೊಂಡು ಅಲ್ಲೊಂದು ಸಮುದ್ರದಲ್ಲಿ ಬಂಡೆ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಒಬ್ಬ ಸಣ್ಣ ದೋಣಿ ಇಟ್ಕೊಂಡು ಬರ್ತಾನೆ, ನನ್ನನ್ನು ಆ ಕಡೆ ತಲುಪಿಸ್ತೀಯಾ ಅಂದಾಗ ಅವನು ಡಬಲ್ ರೇಟ್ ಕೇಳ್ತಾನೆ. ಇವಾಗ್ಲೂ ನಾವೆಲ್ಲ ನೋಡ್ತಾ ಇದೀವಿ, ಈ ಪ್ಯಾಂಡಮಿಕ್ ಟೈಮ್ ನಲ್ಲಿ ಎಷ್ಟು ಜನರಿಗೆ ಪಾಪ ಕಷ್ಟ ಆಗಿದೆ. ಮನೆಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿ ಅಂದ್ರೆ 2 times the rate, 3 times the rate, ಇದು ಕೂಡ ಅವಾಗ್ಲೂ ಇತ್ತು. ಅಷ್ಟು ಹಣ ಸ್ವಾಮೀಜಿ ಹತ್ರ ಇರ್ಲಿಲ್ಲ. ಅವರು ಆ ಬಂಡೆ ಮೇಲೆ ಕೂತ್ಕೊಳ್ಳೇಬೇಕು ಅನ್ನುವ ಒಂದು ದೃಢ ಸಂಕಲ್ಪ ಮಾಡಿ ಸಮುದ್ರದಲ್ಲಿ ಈಜ್ಕೊಂಡು ಹೋಗ್ತಾರೆ. ಅದೇ ವಿವೇಕಾನಂದ ರಾಕ್ ಮೆಮೋರಿಯಲ್ ಇವತ್ತಾಗಿರುತ್ತೆ. ನಾವು ಕೂಡ ಆ ಬಂಡೆಗೆ ಹೋಗ್ಬೇಕಾದ್ರೆ ಕ್ಯೂ ನಿಂತ್ಕೋತೀವಿ, ಬೋಟಲ್ಲಿ ಹೋಗ್ತೀವಿ, ಕ್ರೂಸಲ್ಲಿ ಹೋಗ್ತೀವಿ. ಆದ್ರೆ ವಿವೇಕಾನಂದರು ಚಳಿಯಲ್ಲಿ, ದಿಸ್ ಹ್ಯಾಪನ್ಡ್ ಇನ್ 1892 December 24th. ಸೊ ಎಂತಹ ಚಳಿ, ಸ್ಟಾರ್ಮ್. ನಾನು ಕೂಡ 2-3 ವರ್ಷದ ಹಿಂದೆ ಅದೇ ಸಮಯದಲ್ಲಿ ಕನ್ಯಾಕುಮಾರಿಯಲ್ಲಿ ಒಂದು ದಿನ ನಮ್ಮ ಬೋಟ್ ರೈಡೇ ಕ್ಯಾನ್ಸಲ್ ಮಾಡ್ಬಿಟ್ರು, ಯಾಕಂದ್ರೆ ಸ್ಟಾರ್ಮ್ ಅಷ್ಟು ಜೋರಾಗಿತ್ತು. ಸ್ವಾಮಿ ವಿವೇಕಾನಂದರು ಯಾವುದಕ್ಕೂ ಹೆದರದೆ ಈಜ್ಕೊಂಡೋಗಿ ಸತತವಾಗಿ 3 ದಿನಗಳ ಕಾಲ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ. ಆ ಧ್ಯಾನದಲ್ಲಿ ಅವ್ರಿಗೊಂದು ವಾಯ್ಸ್ ಬರುತ್ತೆ, ಗೋ ಟು ದಿ ವೆಸ್ಟ್, ಟೇಕ್ ದಿಸ್ ಮೆಸೇಜ್ ಅಂಡ್ ಪಾಸ್ ಇಟ್ ಆನ್ ಟು ದ ವೆಸ್ಟ್. ಅಲ್ಲಿ ಒಂದು ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಬಗ್ಗೆ ನಡೆಯುತ್ತೆ ಅಂತ ವಾಪಸ್ ಅವ್ರು ಬಂದಾಗ ಗೊತ್ತಾಗತ್ತೆ. ಇಂತಹ ಸ್ವಾಮೀಜಿ ವಿದೇಶಕ್ಕೆ ಅಮೆರಿಕಕ್ಕೆ ಹೋಗ್ಬೇಕು, ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಅಲ್ಲಿ ಭಾಗವಹಿಸ್ಬೇಕು ಅಂತ ತನ್ನ ಆಪ್ತ ಫ್ರೆಂಡ್ ಒಬ್ರು ಅಳಸಿಂಗ ಪೆರುಮಾಳ್ ಅಂತ ಅವ್ರಿಗೆ ಹೇಳಿದಾಗ ಅವರು ಸಂಗ್ರಹ ಮಾಡಕ್ ಶುರು ಮಾಡ್ತಾರಂತೆ. ಕಷ್ಟಪಟ್ಟು ಸಂಗ್ರಹ ಮಾಡಿ 650 ರೂಪಾಯಿ ಸಂಗ್ರಹ ಮಾಡ್ತಾರೆ. ಅದನ್ನು ನೋಡಿ ನಕ್ಬಿಡ್ತಾರಂತೆ ಸ್ವಾಮೀಜಿ. ಹೇಳ್ತಾರಂತೆ, ಈ ಹಣ ಸಾಲೋದಿಲ್ಲ, ಇದನ್ನ ವಾಪಸ್ ಇಲ್ಲಿ ತುಂಬಾ ಜನ ಬಡವರು ಅನ್ನ ಊಟ ಇಲ್ಲದೆ ಇದ್ದಾರೆ, ಅವ್ರಿಗೆ ಹಂಚ್ಬಿಡು, ನಾನು ಹೋಗ್ಲೇಬೇಕು ಅಂತಿದ್ರೆ ಹೇಗೋ ಹೋಗ್ತೀನಿ ಅಂತ ಸುಮ್ನಾಗ್ಬಿಡ್ತಾರೆ. ಇದಾಗಿ ಒಂದಷ್ಟು ತಿಂಗಳಿಗೆ ಫ್ರೆಂಡ್ಸ್, ಇನ್ನೊಬ್ರ ಖೇತ್ರಿ ಮಹಾರಾಜ್ ಅಂತ, ನಾವೆಲ್ರೂ ನಮ್ಮ ಹೃದಯದಲ್ಲಿ ವಿವೇಕಾನಂದರನ್ನ ಇಟ್ಕೊಳ್ಬೇಕು ಅಂತ ಬಯಸ್ತೀವಲ್ಲ, ಆದ್ರೆ ಹೊಟ್ಟೆ ಉರಿಯುತ್ತೆ ಒಂದೊಂದ್ಸಾರಿ. ವಿವೇಕಾನಂದರ ಹೃದಯದಲ್ಲಿ ಯಾರಿದ್ರು ಗೊತ್ತಾ? 3 ಜನ ಇದ್ರಂತೆ. ಯಾರ್ಯಾರು ಅಂತ, ನರಸಿಂಗ ಪೆರುಮಾಳ್, ಒಬ್ರು ಖೇತ್ರಿ ಮಹಾರಾಜ, ಇನ್ನೊಬ್ರು ಭಗಿನಿ ನಿವೇದಿತ, ಸಿಸ್ಟರ್ ನಿವೇದಿತ. ಸೊ ಈ ಖೇತ್ರಿ ಮಹಾರಾಜ ವಾಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ವಿವೇಕಾನಂದ. ವಿವೇಕಾನಂದ ಅಂತ ಇನ್ನೂ ಹೆಸರಿರ್ಲಿಲ್ಲ ಅವ್ರಿಗೆ, ವಿವಿದಿಶಾನಂದ, ವಿದೇಶಾನಂದ, ಏನೇನೋ ಹೆಸರಿಟ್ಕೊಂಡಿದ್ರು. ಅವ್ರನ್ನ ಕರೀತಾರಂತೆ, ನಿಮ್ಮ ಅನುಗ್ರಹದಿಂದ ನಮ್ಮ ರಾಜನಿಗೆ ಗಂಡು ಮಗು ಆಗಿದೆ, ನಾಮಕರಣದ ಫಂಕ್ಷನ್ಗೆ ನೀವು ಬನ್ನಿ ಅಂತ. ಬಲವಂತವಾಗಿ ಕರ್ಕೊಂಡು ಹೋದಾಗ ಸ್ವಾಮೀಜಿ, ನಾನು ಈ ತರ ವಿದೇಶಕ್ಕೆ ಹೋಗ್ಬೇಕು, ಅಯ್ಯೋ ನಮ್ಮ ಸ್ವಾಮೀಜಿ ವ್ಯವಸ್ಥೆ ನಮ್ಮ ರಾಜ ವ್ಯವಸ್ಥೆ ಮಾಡ್ತಾನೆ, ನೀವು ಹೀಗೆ ಯಾರ್ದೋ ರೆಫರೆನ್ಸ್ ತಗೊಂಡ್ ಹೋಗೋದಲ್ಲ, ರಾಯಲ್ ಆಗಿ ಹೋಗ್ಬೇಕು ಸ್ವಾಮೀಜಿ, ಬನ್ನಿ ನೀವು ಅಂತ ಕರ್ಕೊಂಡು ಹೋಗ್ತಾನೆ. ಖೇತ್ರಿ ರಾಜ ಖೇತ್ರಿ ಸಂಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇವರಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ, ನಾಮಕರಣ ಎಲ್ಲ ಮುಗಿಯತ್ತೆ. ಆ ಮಗುವಿಗೆ ನಾಮಕರಣಕ್ಕೆ ಆಶೀರ್ವಾದ ಮಾಡಕ್ ಹೋಗಿದಂತಹ ಈ ಸ್ವಾಮೀಜಿ ಕಾಲಿನಡಿ ಕುಳಿತುಕೊಂಡು ಖೇತ್ರಿ ಮಹಾರಾಜ ಹೇಳ್ತಾನೆ, ಸ್ವಾಮೀಜಿ ನೀವೇನೇನೋ ಹೆಸರು ಇಟ್ಕೊಂಡು ಓಡಾಡ್ತಿದ್ದೀರಲ್ಲ, ವಿದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಹೆಸರು ಇರ್ಬೇಕು ನಿಮ್ಗೆ, ಸ್ವಾಮಿ ವಿವೇಕಾನಂದ ಅಂತ ಇಟ್ಕೊಳ್ಳಿ ಅಂತ ರಾಜ ನಾಮಕರಣ ಮಾಡ್ತಾನಂತೆ. ಸ್ವಾಮೀಜಿಗೆ ಬೇರೆ ಬೇರೆ ಹೆಸರಿರುತ್ತೆ, ಆದ್ರೆ ವಿವೇಕಾನಂದ ಅನ್ನುವಂತಹ ಆ ಪೇಟೆಂಟೆಡ್ ಹೆಸರು, ದಟ್ ಡೈನಮಿಕ್ ನೇಮ್, ಖೇತ್ರಿ ಮಹಾರಾಜ ಸ್ವಾಮೀಜಿಗೆ ಕೊಡುವಂಥದ್ದು. ಅಲ್ಲಿಂದ ಖೇತ್ರಿ ಮಹಾರಾಜನ ಒಂದು ಸಹಾಯದಿಂದ ಸ್ವಾಮೀಜಿ ಹೊರಡ್ತಾರೆ. ಎಷ್ಟು ಕಷ್ಟಪಟ್ಟು ಹೊರಡ್ತಾರೆ ಅಂದ್ರೆ, 2 ತಿಂಗಳು ಮುಂಚೆನೆ ಅಮೆರಿಕಕ್ಕೆ ಹೋಗ್ತಾರೆ. ನಮ್ಗೆಲ್ಲ ಅದು ಹಿಸ್ಟ್ರಿ ಗೊತ್ತೇ ಇದೆ. ಆದ್ರೆ ಅಡ್ವಾಂಟೇಜ್ ಏನ್ ಗೊತ್ತಾ ಫ್ರೆಂಡ್ಸ್, ಹಿ ಗಾಟ್ ಟು ಸ್ಟಡಿ ದ ಪಲ್ಸ್ ಆಫ್ ದಿ ಅಮೆರಿಕನ್ ಮೈಂಡ್ಸ್, ಅಲ್ಲಿ ದ ವೆಸ್ಟರ್ನ್ ಮೈಂಡ್ಸ್, ಅಂಡ್ ದಟ್ಸ್ ಹೌ ಹಿ ಕುಡ್ ಕಮ್ಯುನಿಕೇಟ್ ಆಲ್ ದಟ್ ಹಿ ಕುಡ್ ಕಮ್ಯುನಿಕೇಟ್ ಓನ್ಲಿ ಫಾರ್ ವಿತಿನ್ 3 minutes. ಸರಿ, ಇಷ್ಟೆಲ್ಲ ಹೇಳಿದೆ ನಾನು. ಹಾಗಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರನ್ನ ಜೀವನದಲ್ಲಿ ತುಂಬಾ ಇನ್ಸ್ಪೈರ್ ಮಾಡ್ಕೊಂಡವರು ಅನೇಕರಿದ್ದಾರೆ ಅಂತ ಆವಾಗಲಿಂದ ಹೇಳ್ತಾ ಇದ್ದೆ. ಒಂದು ವಾಕ್ಯವನ್ನ ನಾನು ನಿಮ್ಗೆ ಹೇಳಲೇಬೇಕು. ಸ್ವಾಮೀಜಿ ಹೋಗ್ತಾರೆ ಅಮೆರಿಕಕ್ಕೆ, 2 ತಿಂಗಳು ಮುಂಚೆ ಹೋಗಿ ತುಂಬಾ ಕಷ್ಟ ಪಡ್ತಾರೆ. ಆದ್ರೂ ತಮ್ಮ ಚಾಲೆಂಜ್ ಅನ್ನ ಬಿಡಲ್ಲ, ತಮ್ಮ ದಿಟ್ಟತನವನ್ನ ಬಿಡೋದಿಲ್ಲ, ಮುಂದೆ ಹೋಗ್ತಾನೆ ಇರ್ತಾರೆ. ಆಗ ಏನಾಗುತ್ತೆ ಅಂತಂದ್ರೆ, ಅವ್ರ ಸರದಿ ಬರುತ್ತೆ. ಅವ್ರು ಪ್ರೆಸೆಂಟ್ ಮಾಡೋ ದಿನ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಅವ್ರಿಗೊಂದು ನೋಟಿಸ್ ಇರಲ್ಲ, ಒಂದು ರೆಫರೆನ್ಸ್ ಇರಲ್ಲ. ನಮ್ಗೆ ಯಾರಾದ್ರೂ ಹೋಗಿ ನೀವು ನರೇಂದ್ರ ಮೋದಿನ ಮೀಟ್ ಮಾಡಿ ಅಂದ್ರೆ ನಾವ್ ಯಾರು ಹೋಗೋದಿಲ್ಲ, ಯಾಕಂದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ಸುಮ್ನಾಗ್ಬಿಡ್ತೀವಿ. ಆದ್ರೆ ನಮ್ಮ ದೇಶದಲ್ಲೇ ಒಬ್ಬ ಸಾಮಾನ್ಯ ರೈತನಿಗೆ ನೀವು ಹೇಳಿ ನರೇಂದ್ರ ಮೋದಿನ ಹೋಗಿ ಮೀಟ್ ಮಾಡ್ಕೊಂಬಾ ಅಂತ, ಧೈರ್ಯವಾಗಿ ಹೋಗ್ತಾನೆ. ಈ ಮಣ್ಣಿನ ಜೊತೆ ನಾವಿದ್ರೆ ಫ್ರೆಂಡ್ಸ್ ನಮ್ಗೆ ಧೈರ್ಯ ಕಲಿಸುತ್ತೆ. ಸ್ವಾಮಿ ವಿವೇಕಾನಂದನಿಗೂ ಅದೇ ಧೈರ್ಯ ಕಲಿಸಿದಂತೆ.
ಸ್ವಾಮಿ ವಿವೇಕಾನಂದ ಅಲ್ಲಿ ಹೋಗ್ತಾರೆ, ಹೇಗೋ ಆಗುತ್ತೆ ಅನ್ಕೋತಾರೆ. ಕಡೆಗೆ ಪ್ರೊಫೆಸರ್ನ ಮೀಟ್ ಮಾಡ್ತಾರೆ. ಪ್ರೊಫೆಸರ್ ಹೆನ್ರಿ ಬಾಸ್ಟನ್ ಯೂನಿವರ್ಸಿಟಿ MIT ಯೂನಿವರ್ಸಿಟಿನಲ್ಲಿ ಭೇಟಿ ಮಾಡಿದಾಗ ಎಂತಹ ಸ್ಕಾಲರ್ಲಿ ಪರ್ಸನ್. ಅವರೊಬ್ರು ಒಂದು ಕಡೆ ನಮ್ಮ ಇಡೀ ಭಾರತದಲ್ಲಿ ಇರುವಂತಹ ವೆಸ್ಟರ್ನ್ ಥಿಂಕರ್ಸ್ ನ ಒಂದು ಕಡೆ ಹಾಕಿದಾಗ ವಿವೇಕಾನಂದಾಸ್ ಇಂಟೆಲೆಕ್ಟ್ ವೇಸ್ ಮೋರ್ ಅಂತ ಹೇಳಿ ಬರೆದು ಕೊಡ್ತಾರೆ. ಆಗ ಅವರಿಗೆ ಪರ್ಮಿಷನ್ ಸಿಕ್ಕುತ್ತೆ, ಹೋಗ್ತಾರೆ. ಫ್ರೆಂಡ್ಸ್, ಯು ವೋಂಟ್ ಬಿಲೀವ್, ಅವತ್ತಿನ ದಿವಸ ಇಡೀ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಅಲ್ಲಿ 7,000 ಜನ ಇದ್ರು ಆಡಿಯನ್ಸ್. ಮತ್ತೆ ಅದರಲ್ಲಿ ಚಪ್ಪಾಳೆ ಹೊಡೆದಿದ್ದು 3 ಜನಕ್ಕೆ, ಅಷ್ಟು ಜನ ಆಡಿಯನ್ಸ್. ಫಸ್ಟ್ ಚಪ್ಪಾಳೆ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ, ಹಿ ಸ್ಪೀಕ್ಸ್. ಸೊ ಫಸ್ಟ್ ಸ್ಪೀಕರ್ ಅಲ್ವಾ ಅಂತ ಚಪ್ಪಾಳೆ ಹೊಡೆದ್ರಂತೆ. ಮಧ್ಯದಲ್ಲಿ ಬುದ್ಧಿಸಂ ಕುರಿತು ವಿಚಾರ ಮಂಡನೆ ಮಾಡಿದಂತಹ ಒಬ್ಬ ಯಂಗ್ ಬುದ್ಧಿಸ್ಟ್ ಸನ್ಯಾಸಿ ಮಾತಾಡಿದಾಗ ಚಪ್ಪಾಳೆ. ಕಡೆಗೆ ಚಪ್ಪಾಳೆ ಬಂದಿದ್ದು ಸ್ವಾಮಿ ವಿವೇಕಾನಂದರ ಮಾತಿಗೆ. ಎಲ್ರಿಗೂ ಆಶ್ಚರ್ಯ, ಇನ್ಕ್ಲೂಡಿಂಗ್ ಸ್ವಾಮಿ ವಿವೇಕಾನಂದ. ಯಾಕೆ ನನ್ನ ಮಾತಿಗೆ ಆರಂಭದಲ್ಲೇ ಚಪ್ಪಾಳೆ ಬಂತು ಅಂತ. ಫ್ರೆಂಡ್ಸ್, ದ 5 ಮ್ಯಾಜಿಕಲ್ ವರ್ಡ್ಸ್ ಹಿ ಯೂಸ್ಡ್ ಇಸ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಎಲ್ಲರೂ ಎದ್ದು ನಿಂತ್ಕೊಂಡು 2.5 ನಿಮಿಷಗಳ ಕಾಲ 7,000 ಜನ ಚಪ್ಪಾಳೆ ಹೊಡಿತಾರೆ. ವೈ ಅಂತ ಪ್ರಶ್ನೆ ಕೇಳ್ಬೋದು. ಈಗಲೂ ನಮ್ಮಲ್ಲಿ ಎಷ್ಟೊಂದು ಜನ ಲೀಡರ್ಸ್ ಇದ್ದಾರೆ, ಬಾಯೋರ್ ಬ್ರಹ್ಮಣೋ, ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ ಅಂತ ಹೇಳಿ ಭಾಷಣ ಮಾಡ್ತಾರೆ. ನಾವ್ ಎಷ್ಟು ಜನ ಚಪ್ಪಾಳೆ ಹೊಡಿತೀವಿ? ಅವ್ರಿಗೆ ಯಾರು ಹೊಡೆಯಲ್ಲ. ಹಾಗಿದ್ರೆ ವಿವೇಕಾನಂದ ಹೇಳಿದಾಗ ಯಾಕೆ ಎಲ್ರು ಚಪ್ಪಾಳೆ ಹೊಡೆದ್ರು ಅಂದ್ರೆ, ಅಲ್ಲಿ ಆಡಿಯನ್ಸ್ ಹೇಳ್ತಾರೆ, ಅವರು ನಿಜವಾಗ್ಲೂ ತಮ್ಮ ಮನಸ್ಸಿನಲ್ಲಿ, ತಮ್ಮ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅನ್ನುವ ಭಾವನೆ ಇತ್ತು. ಹಿ ಟ್ರೂಲಿ ಲವ್ಡ್ ಎವ್ರಿ ಬೀಯಿಂಗ್ ಇನ್ ದ ಕಂಟ್ರಿ, ಇನ್ ದ ವರ್ಲ್ಡ್. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ ಮಾತಿಗೆ ಅಷ್ಟು ಶಕ್ತಿ ಇತ್ತು, ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಇಂತಹ ಒಂದು ಭಾಷಣ ಮಾಡಿದ ಸ್ವಾಮಿ ವಿವೇಕಾನಂದರು ಬಿಕಮ್ಸ್ ಅ ಗ್ರೇಟ್ ಹಿಸ್ಟ್ರಿ, ಅಂಡ್ ನಾಟ್ ಜಸ್ಟ್ ಹಿಸ್ಟ್ರಿ, ಹಿ ಸ್ಟಿಲ್ ಇನ್ಸ್ಪೈರಿಂಗ್ ಮೆನಿ ಪೀಪಲ್. ಯಾರನ್ನೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಒಬ್ರು ಡಾಕ್ಟ್ರು ಅವರಿಂದ ಇನ್ಸ್ಪೈರ್ ಆಗಿ ವಾಸನ್ ಐ ಕೇರ್ ಅಂತಾನೆ ಶುರು ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಇನ್ನೊಬ್ರು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ, ಅವರು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾಗ್ಲೇನೆ ನಾನು ದೇಶಕ್ಕಾಗಿಯೇ ಕೆಲಸ ಮಾಡೋದು ಅಂತ ಹೇಳಿ ಟ್ರೈಬಲ್ ಕಮ್ಯುನಿಟಿ ಮಧ್ಯ ಸರ್ಗೂರ್ ಹತ್ರ ಹುಣಸೂರ್ ಅಂತ ಇದೆ, ಆ 2 ಊರುಗಳಲ್ಲಿ ಬರೀ ಟ್ರೈಬಲ್ ವಿಲೇಜಸ್, ಅಲ್ಲಿ ಪೈಪಲ್ ಮಲ್ಕೊಂಡಿದ್ದು ಜನರ ಸೇವೆ ಮಾಡಿ ಇವಾಗ ಒಂದು ದೊಡ್ಡ ಹೆಸರು ಮಾಡಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದಂತಹ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಇದ್ದಾರೆ. ಇಷ್ಟೇನಾ ಅಂದ್ರೆ, ಹೆಣ್ಮಕ್ಳು ಯಾರು ಇಲ್ವಾ ಮೇಡಮ್ ಅಂತ ತನುಜಾ ಕೇಳ್ಬೋದು. ಖಂಡಿತ ಇದ್ದಾರೆ. ಹೆಣ್ಮಕ್ಳಲ್ಲಿ ನಮ್ಗೆಲ್ರಿಗೂ ನೆನಪಾಗುವಂತಹ ಹುಡುಗಿ ಕೇವಲ 26 ವರ್ಷಕ್ಕೆ ಪ್ರಪಂಚದ ಎಲ್ಲ ಪೀಕ್ಸ್ ಅನ್ನು ಏರಿ ಕೆಳಗೆ ಬಂದಿದ್ದಾಳೆ. ಫಸ್ಟ್ ಮೌಂಟ್ ಎವರೆಸ್ಟ್ ಪೀಕ್ ಏರಿದ್ದಾಳೆ. ಅದು ನಮ್ ತರ ಸಾಮಾನ್ಯದ ಹುಡುಗಿನೂ ಅಲ್ಲ, ಒಂದು ಕಾಲು ಕಳೆದುಕೊಂಡ ನಂತರ. ಯಾರು ಅವಳು ಹೇಳ್ಬಹುದಾ? ಯಾರು ಹೇಳ್ತೀರಿ? ಅವಳ ಹೆಸರು ಕೂಡ ಮೊದಲಿನ ಆಲ್ಫಾಬೆಟ್ A and I ಇಂದ ಶುರು ಆಗುತ್ತೆ. ಫಸ್ಟ್ ಯಂಗೆಸ್ಟ್ ಅಂಡ್ ಫಸ್ಟ್ ಇಂಡಿಯನ್ ವುಮನ್ ಹೂ ವಾಸ್ ಹ್ಯಾಂಡಿಕ್ಯಾಪ್ಟ್. ಅವ್ರನ್ನ ದಿವ್ಯಾಂಗರು ಅಂತ ಕರಿಬೇಕೀಗ ನಾವು ಅಂತ ಹೇಳ್ತಾರೆ. ಹ್ಯಾಂಡಿಕ್ಯಾಪ್ಟ್, ಹೂ ಡಿಂಟ್ ಹ್ಯಾವ್ ಅ ಲೆಗ್, ಹೂ ಕ್ಲೈಮ್ಡ್ ಮೌಂಟ್ ಎವರೆಸ್ಟ್. ಚಾಟ್ ಅಲ್ಲಾದ್ರೂ ಹಾಕ್ಬೋದು, ಅನ್ಮ್ಯೂಟ್ ಮಾಡಿಕೊಂಡು ಹೇಳ್ಬೋದು. ಯಾರದು? A ಇಂದ ಶುರು ಆಗುತ್ತೆ ಆಕೆ ಹೆಸರು. Someone wants to try? ಓಕೆ, ನಾನೇ ಹೇಳ್ಬಿಡ್ಲಾ ತನುಜಾ? ಓಕೆ, ಅರುಣಿಮಾ ಸಿನ್ಹಾ ಅಂತ ಹೇಳಿ. ಹೇಳಿ ಅರುಣಿಮಾ ಸಿನ್ಹಾ ಗೊತ್ತಾಯ್ತಾ? ಸೊ ಈ ಅರುಣಿಮಾ ಸಿನ್ಹಾ ಎಂತಹ ಕೆಲಸ ಮಾಡಿದಾಳೆ ಅಂದ್ರೆ, ತನ್ನ ಕಾಲ್ ಕಳ್ಕೊಳ್ತಾಳೆ. ಶಿ ಫೈಟ್ಸ್ ಬ್ಯಾಕ್ ಫಾರ್ ನೋ ರೀಸನ್, ಸೋ ನೋ ಮಿಸ್ಟೇಕ್ ಆಫ್ ಹರ್. ಆದ್ರೆ ಪ್ರೇರಣೆ ಪಡೆದು ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಹತ್ಬೇಕಾದ್ರೆ ಒಬ್ರು ಗುರುಜಿ ಅವಳಿಗೆ ಸ್ವಾಮಿ ವಿವೇಕಾನಂದರ, ಶಾರದಾ ಮಾತಾ, ರಾಮಕೃಷ್ಣ ಪರಮಹಂಸರು 3 ಜನ ಇರೋ ಫೋಟೋಸ್ ಸುಮಾರು ಜನ ನಾವು ನೋಡಿರ್ತೀವಿ. ಆ ತರ ಒಂದು ಸಣ್ಣ ಫೋಟೋ ಕೊಟ್ಟಿರ್ತಾರೆ. ಸೊ ಈಕೆ ತನ್ನ ಲಗೇಜ್ ಬ್ಯಾಗ್ ಅಲ್ಲಿ ಆ ಫೋಟೋನು ಇಟ್ಕೊಂಡಿರ್ತಾಳಂತೆ. ಈಕೆನ ಗೈಡ್ ಮಾಡೋದಕ್ಕೆ ಶೇರ್ಪಾ ಅಂತ ನೀವು ಕೇಳಿರ್ಬೇಕು, ಶೇರ್ಪಾ ಜೊತೆ ಹೋಗ್ತಿರ್ತಾಳೆ. ಸೊ ತುಂಬಾ ಕಷ್ಟ ಆಗ್ತಿರುತ್ತೆ. ಅವಾಗ ಆ ಸ್ವಾಮೀಜಿ ಹೇಳಿರ್ತಾರಂತೆ, ನೀನು ಬೆಟ್ಟ ಹತ್ತುವಾಗ ನಿಂಗೆ ತುಂಬಾ ಕಷ್ಟ ಆದಾಗ ನೀನು ಈ ಫೋಟೋನ ನೋಡು ಅಂತ ಹೇಳಿರ್ತಾರೆ. ಒಂದು ಹೆಜ್ಜೆನೂ ಇಡಕ್ ಹಾಕ್ತಿರಲ್ಲ. ಆಗ ಆ ಶೇರ್ಪಾ ಹೇಳ್ತಾಳಂತೆ, ನನ್ನ ಬ್ಯಾಗಲ್ಲಿ ಒಂದು ಫೋಟೋ ಇದೆ, ತೆಕ್ಕೊಡು ಅಂತ. ಅವ್ನು ತೆಕ್ಕೊಡ್ತಾನೆ. ಆ ಫೋಟೋ ನೋಡ್ತಾಳೆ, ಮತ್ತೆ ಇಟ್ಬಿಡು ಅಂತ ಹೇಳ್ತಾಳೆ. 4-5 ಹೆಜ್ಜೆ ನಡೀತಾಳೆ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆ ಫೋಟೋ ಕೊಡು. ಆ ಶೇರ್ಪಾ ರೇಗಿಸ್ತಾನಂತೆ, ಏನ್ ನೀನು ಯಾವಾಗ ನಿನ್ನ ಮೇಲೆ ಕರ್ಕೊಂಡು ಹೋಗ್ತಾ ಇರೋದು ನಾನು, ನೀನು ಯಾವಾಗ ನೋಡಿದ್ರು ಆ ಫೋಟೋ ತೋರ್ಸು ಅಂತೀಯಲ್ಲ, ಆ ಫೋಟೋ ಇಂದ ನಿನಗೇನ್ ಬರುತ್ತೆ ಅಂತ ಕೇಳಿದಾಗ ಅರುಣಿಮಾ ಸಿನ್ಹಾ ಹೇಳ್ತಾಳಂತೆ, ನಿನಗೇನ್ ಗೊತ್ತು ಅದ್ರ ಬೆಲೆ? ಆ ಫೋಟೋ ನೋಡಿದ್ರೇನೆ ನನಗೆ ಮೇಲೆ ನಡ್ಕೊಂಡು ಬರೋದಕ್ಕೆ ಶಕ್ತಿ ಬಂದಿದ್ದು ಅಂತ ಹೇಳ್ತಾಳೆ. ಕೇವಲ ಫ್ರೆಂಡ್ಸ್, ಒಂದು ಫೋಟೋ ನೋಡೇ ನಮ್ಗೆ ಅಷ್ಟು ಶಕ್ತಿ ಅರುಣಿಮಾ ಸಿನ್ಹಾಗ್ ಬರೋದಾಯ್ತು
ಅಂದ್ರೆ ಅವರ ಪುಸ್ತಕವನ್ನ, ಅವರ ಜೀವನವನ್ನ ಓದಿದ್ರೆ ನಮಗೆಲ್ಲ ಎಷ್ಟು ಶಕ್ತಿ ಬರಬೇಕು ಅಲ್ವಾ? ಆ ಮನಸ್ಸನ್ನ ನಾವು ಮಾಡಬೇಕು. ಸೊ ಇನ್ just 26 years 27 yearsಗೆ she could climb all the highest peaks of the 7 continents of the world. ನಾವೆಲ್ಲ ಎಷ್ಟು ಟೈಮ್ ವೇಸ್ಟ್ ಮಾಡಿದೀವಿ ಯೋಚನೆ ಮಾಡಿ. ನಾವು ಹೃದಯದಲ್ಲಿ ಯಾರ್ಯಾರಿಗೋ ಜಾಗ ಕೊಡ್ತೀವಿ. ಭಾರತಾಂಬೆಗೆ ಜಾಗ ಕೊಡ್ಬೇಕು, ಈ ದೇಶ ಸೇವೆ ಮಾಡೋದಕ್ಕೆ ಜಾಗ ಕೊಡ್ಬೇಕು. ಇದನ್ನ ಇನ್ನೇನು ನಾನು ಮುಗಿಸೋದಕ್ಕೆ ಮುಂಚೆ ರಿಯಲ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಫ್ರೆಂಡ್ಸ್. ನಾವೆಲ್ಲ ಯಂಗ್ಸ್ಟರ್ಸ್ ಇದೀವಿ, ಏನೇ ಅಚೀವ್ ಮಾಡೋದಿದ್ರು ನಾವು ಈ ಏಜ್ ಅಲ್ಲೇ ಅಚೀವ್ ಮಾಡಬೇಕು. ಸ್ವಾಮಿ ವಿವೇಕಾನಂದರು he did all his achievements in his young age. ನಮ್ಮ ಭಾರತ ದೇಶದಲ್ಲಿ 18 to 40 years ಇರೋರ್ನ ಯೂತ್ಸ್ ಅಂತ ಕರೆಯುತ್ತೆ. ಇಡೀ ಪ್ರಪಂಚದಲ್ಲಿ 196 ಕಂಟ್ರೀಸ್ ಇದ್ದಾವೆ. ಅದರಲ್ಲಿ ಯಂಗೆಸ್ಟ್ ನೇಷನ್ ಫುಲ್ ಆಫ್ ಯೂತ್ ಅಂದ್ರೆ ನಮ್ಮ ದೇಶ, ಅದು ಯಂಗಿಸ್ತಾನ್ ಅಂತ ಕರೀತಾರೆ. ಹಂಗಿರುವಾಗ ನಮ್ಮ ಯೂತ್ಸ್ ಅಲ್ಲಿ ಎಷ್ಟು ಶಕ್ತಿ ಇದೆ. ವೇರ್ ಆರ್ ವಿ ವೇಸ್ಟಿಂಗ್ ದಟ್ ಎನರ್ಜಿ just in front of this which is useless? Because we have created this, we should not be slaves of this, we should be masters of the entire universe. ಅದನ್ನ ನಮ್ಮ ಮುಂದೆ ಮಾಡಿ ತೋರಿಸಿದಂತಹ ಸ್ವಾಮಿ ವಿವೇಕಾನಂದರು ಇದ್ದಾರೆ. ಇನ್ನೊಂದು ನಿಜವಾದ ಸ್ಟೋರಿ ನಾನು ಹೇಳ್ಬಿಡ್ತೀನಿ. ಒಬ್ರು ಲೆಕ್ಚರರ್ ಬೆಂಗಳೂರಲ್ಲೇ ಒಂದು ಕಾಲೇಜಲ್ಲಿ ಇರ್ತಾರೆ. ಅವರು ಇದನ್ನ ನಮ್ಮ ಸ್ನೇಹಿತರು ಒಬ್ರ ಜೊತೆಗೆ ಹಂಚ್ಕೊಂಡಂತಹ ವಿಚಾರ. ಆ ಲೆಕ್ಚರರ್ ಒಮ್ಮೆ ಹೇಳ್ತಾರೆ, ತುಂಬಾ ಫೇಮಸ್ ಲೆಕ್ಚರರ್, ಬಹಳ ಒಳ್ಳೆ ಲೆಕ್ಚರರ್ ಅಂತೆ, ಬಹಳ ಅವರು ಫ್ರೆಂಡ್ಲಿ ಆಗಿರ್ತಿದ್ರು ಸ್ಟೂಡೆಂಟ್ಸ್ ಹತ್ರ. ಒಮ್ಮೆ ಇದ್ದಕ್ಕಿದ್ದ ಹಾಗೆ ಅವರ ಡಿಪಾರ್ಟ್ಮೆಂಟ್ಗೆ ಒಂದು ಹುಡುಗ ಒಂದು ಹುಡುಗಿ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ. ಏನಪ್ಪಾ ಏನ್ ನಿಮ್ಗೆ ಡೌಟ್ ಅಂತ ಕೇಳಿದಾಗ, ಸರ್ ಡೌಟ್ ಅಲ್ಲ, ನಿಮ್ಮಿಂದ ನಮ್ಗೊಂದು ರಿಕ್ವೆಸ್ಟ್. ಸಾಮಾನ್ಯವಾಗಿ ನಾವೆಲ್ಲರೂ ಯಂಗ್ಸ್ಟರ್ಸ್ ತುಂಬಾ ಜನ ಅದು ಮಾಡ್ತೀವಿ ಫ್ರೆಂಡ್ಸ್. ಏನು ಅಂದ್ರೆ ಈ ಏಜ್ ಇರೋದು ಅಧ್ಯಯನ ಮಾಡಕ್ಕೆ, ಅಡ್ವೆಂಚರ್ಸ್ ಮಾಡಕ್ಕೆ, ಸುಮ್ನೆ ಪ್ರೀತಿ ಪ್ರೇಮದಲ್ಲಿ ಬೀಳಬಾರ್ದು. ಹಾಗೆ ಇದು ನಡೆದಂತಹ ಒಂದು ಘಟನೆ ಹೇಳ್ಬಿಡ್ತೀನಿ. ಇದ್ರ ಮೇಲೆ ಯು ಡಿಸೈಡ್ ವಾಟ್ ಯು ವಾಂಟ್ ಟು ಡೂ ಇನ್ ಯೋರ್ ಯೂತ್ಫುಲ್ ಲೈಫ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಇಬ್ರು ಹುಡುಗಿ ಹೇಳ್ತಾಳಂತೆ, ಸರ್ ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ, ಹಂಗಾಗಿ ನೀವು ನಮ್ಮ ಮನೆಯಲ್ಲಿ ಮಾತಾಡ್ಬಿಟ್ಟು ನಮ್ಮಿಬ್ರು ಮದ್ವೆ ಮಾಡಿಸ್ಬೇಕು ಅಂತ. ಈ ಮೇಷ್ಟ್ರಿಗೆ ಶುರುವಾಯ್ತು. ತುಂಬಾ ಒಳ್ಳೆ ಮೇಷ್ಟ್ರು, ಆದ್ರೂ ಇದೊಂದು ಕಷ್ಟ. ಬಹುಶಃ ಇಲ್ಲಿರೋ ಲೆಕ್ಚರರ್ಸ್ಗೂ ಅನುಭವ ಆಗಿರ್ಬೋದು. ಅಲ್ಲಪ್ಪ, ಈ ಕೆಲಸ ನನಗೆ ಬಹಳ ಕಷ್ಟದ ಕೆಲಸ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಒಂದ್ ನಿಮಿಷ ಯೋಚನೆ ಮಾಡಿ ಆ ಹುಡುಗಿನ್ ಕೇಳ್ತಾರಂತೆ, ನೀನು ಈ ಹುಡುಗನ್ನ ಯಾಕೆ ಪ್ರೀತಿಸ್ತಿದ್ಯಾ ಅಂತ. ಅವಳಿಗೆ ಆಶ್ಚರ್ಯ ಆಗೋಯ್ತು. ಇದುವರೆಗೂ ಯಾರು ಆ ಪ್ರಶ್ನೆ ಕೇಳಿರ್ಲಿಲ್ಲ. ಎಲ್ರು ಬರೀ ಬೈದಿದ್ರು, ಯಾಕೆ ಪ್ರೀತಿ ಮಾಡ್ತೀಯಾ, ಉಪಯೋಗ ಇಲ್ಲ, ಓದು, ಇಂಥದೇ ಪ್ರಶ್ನೆ ಕೇಳ್ತಿದ್ರು. ಇವ್ರೇನೋ ಸ್ಪೆಷಲ್ ಪ್ರಶ್ನೆ ಕೇಳ್ಬಿಟ್ರಲ್ಲ ಅಂತ ಹೇಳಿ ಆಕೆ ಸ್ವಲ್ಪ ತಯಾರು ಮಾಡ್ಕೊಂಡು, ನನಗೆ ಈ ಹುಡುಗನ್ನ ಪ್ರೀತಿಸೋದ್ರಿಂದ ತುಂಬಾ ಖುಷಿ ಸಿಕ್ಕತ್ತೆ. ಎಷ್ಟು ಸಿಂಪಲ್ ಅಂಡ್ ಸ್ಟ್ರೈಟ್ ಆನ್ಸರ್ ಅಲ್ವಾ? ಆ ರೀತಿ ಉತ್ತರ ಕೊಟ್ಲು. ಸರಿ, ಆ ಹುಡುಗನ ಕೇಳಿದ್ರು, ನೀನ್ ಯಾಕೆ ಈ ಹುಡುಗಿನ ಪ್ರೀತಿಸ್ತಾ ಇದೀಯಾ ಅಂದಾಗ, ಹುಡುಗರು ಸ್ವಲ್ಪ ಬರೀ ಹುಡುಗಿರ್ನ ಫಾಲೋ ಮಾಡೋದ್ ಜಾಸ್ತಿ ಅಲ್ವಾ, ಕಾಪಿ ಮಾಡೋದ್ ಜಾಸ್ತಿ ಅಲ್ವಾ. ಅವನು ಅದೇ ಉತ್ತರ ಕೊಟ್ಟ. ನನಗೂ ಇವಳನ್ನ ಪ್ರೀತಿಸೋದ್ರಿಂದ ತುಂಬಾ ಖುಷಿ ಸಿಕ್ಕತ್ತೆ, ಜಾಸ್ತಿ ಖುಷಿ ಸಿಕ್ಕತ್ತೆ, ಅದಕ್ಕೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಒಂದ್ ನಿಮಿಷ ಯೋಚನೆ ಮಾಡ್ಬಿಟ್ಟು ಆ ಲೆಕ್ಚರರ್ ಹೇಳ್ತಾರೆ, ಹುಡುಗನ್ ಕಡೆ ತಿರುಗ್ಬಿಟ್ಟು, ನೀನು ಒಂದು ಹುಡುಗಿನ ಪ್ರೀತಿಸಿದ್ರೆ ಎಷ್ಟು ಖುಷಿ ಸಿಕ್ಕೋದಾದ್ರೆ ಅಂತ ಹೇಳಿ ಕಾಮ ಆಗ್ತಾರೆ. ಗಾಬರಿ ಆಗ್ಬಿಡುತ್ತಾ ಹುಡುಗಿಗೆ. ಅಯ್ಯೋ, ಏನ್ ಸರ್ ನೀವು ನನ್ ಹುಡುಗನ್ನ ದಾರಿ ತಪ್ಪಿಸ್ತಾ ಇದ್ದೀರಾ, ಒಂದು ಹುಡುಗಿನ ಪ್ರೀತಿಸೋದಾದ್ರೆ ಅಂತ ಹೇಳ್ಬಿಟ್ಟು ಎಷ್ಟೊಂದ್ ಜನ ಹುಡುಗಿರ್ನ ಪ್ರೀತಿಸು ಅಂತ ಹೇಳ್ಕೊಡ್ತಾ ಇದ್ದೀರಾ, ತಪ್ಪಲ್ವಾ ಇದು ಅಂದಾಗ ಮಿಸ್ಟ್ರು ಹೇಳ್ತಾರಂತೆ, ಇರ್ಲಿ, ನಿಮಗೆ ಒಂದು ಹೇಳ್ತೀನಿ ನಾನು, ಪ್ರಪಂಚದಲ್ಲಿ ಎಲ್ಲರನ್ನು ಪ್ರೀತಿಸಿದಾಗ ಆನಂದ ಅಪರಿಮಿತ. ಇದನ್ನ ನಿಮ್ಗೆ ಒಂದು ಕೆಲಸ, ನಿಮ್ ಮದುವೆ ನಾನು ಮಾಡಿಸ್ತೀನಿ, ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀವೊಂದು ಕೆಲಸ ಮಾಡ್ಬೇಕು ಅಂತ ಆ ಇಬ್ರು ಹುಡುಗಿಯರನ್ನ, ಫ್ರೆಂಡ್ಸ್ ಬನಶಂಕರಿ ಏನಿದೆ ಇವಾಗ, ಅಲ್ಲಿ ಫ್ಲೈಓವರ್ ಆಗಿದೆಯಲ್ಲ, ಆಗ ಅದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಂತೆ. ಅದ್ರ ಪಕ್ಕ 4 ಗುಡಿಸಲುಗಳು ಇದ್ವಂತೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಇಬ್ರು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನಿಮ್ಗೆ 1 ವಾರ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಅದನ್ನ ಮಾಡ್ಕೊಂಡು ಬನ್ನಿ, ನಾನ್ ನೀವ್ ಹೇಳಿದ ಕೆಲಸ ಮಾಡ್ತೀನಿ. ಏನು ಆ ಪ್ರಾಜೆಕ್ಟ್ ಅಂದ್ರೆ, ಆ 4 ಗುಡಿಸಲುಗಳಿಗೆ ನೀವು ಹೋಗಿ ಭೇಟಿ ಕೊಡ್ಬೇಕು. ಅಲ್ಲಿ ಯಾರ್ಯಾರಿದ್ದಾರೆ, ಅವರ ಆದಾಯ ಏನು, ಅವರ ಜೀವನ ಹೇಗ್ ನಡೀತಾ ಇದೆ ಅಂತ ನೀವು ನನಗೊಂದು ರಿಪೋರ್ಟ್ ಮಾಡಿ ಕೊಡ್ಬೇಕು. ಸಿಂಪಲ್ ರಿಪೋರ್ಟ್. ಅದಕ್ಕೆ 1 ವಾರ ಟೈಮ್ ಕೊಡ್ತೀನಿ, ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಹೋದ್ರು ಇಬ್ರು. 1 ವಾರ ಆಯ್ತು, 3 ತಿಂಗಳಾಯ್ತು, ಬರ್ಲೇ ಇಲ್ಲ. ಮೇಷ್ಟ್ರು ಸುಧಾರಿಸ್ಕೊಂಡ್ರು, ಸದ್ಯ ನನಗೂ ರಿಸ್ಕ್ ತಪ್ತು, ಹೋಗಿ ನಾನಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮಂಗೆ ಎಲ್ಲಾ ವಿಷಯ ಹೇಳಿ ಬಯಸ್ಕೋಬೇಕಿತ್ತಲ್ಲ ಅಂತ ಅನ್ಕೊಂಡು ಹೊತ್ತಿಗೆ 6 ತಿಂಗಳಾಗತ್ತೆ. 6 ತಿಂಗಳು ಆದ ತಕ್ಷಣ ಆ ಇಬ್ರು ಹುಡುಗಿಯರು ಅಷ್ಟೇ ಅಲ್ಲ, ಆ ಇಬ್ರು ಹುಡುಗಿ ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಇನ್ನೂ 7-8 ಜನ ಹುಡುಗಿಯರನ್ನ ಕರ್ಕೊಂಡ್ ಬಂದ್ಬಿಟ್ರು. ನೋಡಿ ಗಾಬರಿ ಆಗೋಯ್ತು ಈ ಮೇಷ್ಟ್ರಿಗೆ. ಅಲ್ಲ, ಫಸ್ಟ್ ಇವರಿಬ್ರು ಬಂದು ನಮಗ್ ಮದ್ವೆ ಮಾಡ್ಸಿ ಅಂತ ಕೇಳಿದ್ರು, ಇವಾಗ ನೋಡಿದ್ರೆ ಇನ್ನೂ 7-8 ಜನ ಕರ್ಕೊಂಡ್ ಬಂದ್ಬಿಟ್ಟಿದಾರಲ್ಲ, ಇವ್ರಿಗೆಲ್ಲಾ ಮದ್ವೆ ಮಾಡ್ಸೋ ಜವಾಬ್ದಾರಿ ನನಗ್ ಕೊಟ್ರ, ಇಷ್ಟ ಜನ ಪೇರೆಂಟ್ಸ್ ನಾನು ಒಪ್ಪಿಸ್ಬೇಕಾ ಅಂತ ಒಂದು ಕಡೆ ಬೇಜಾರು ಆಗ್ತಿತ್ತು. ನಾನು ಕೊಟ್ಟ ಟಾಸ್ಕ್ ಏನ್ ಮಾಡಿದ್ರು ಅಂತ ಯೋಚನೆ ಮಾಡೋ ಹೊತ್ತಿಗೆ ಆ ಹುಡುಗಿ ಒಂದು ರಿಪೋರ್ಟ್ ಹಿಡ್ಕೊಂಡು ನಿಂತಿದ್ಲಂತೆ.
ಕೊಡ್ತಾಳೆ. ಸರ್ ನಾನ್ ಮಾಡಿದೀನಿ, ನೀವ್ ಹೇಳಿದ್ದ ಕೆಲ್ಸನ 1 ವಾರದಲ್ಲಿ ಆಗ್ಲಿಲ್ಲ ಮುಗ್ಸಕ್ಕೆ, 6 ತಿಂಗಳು ತಗೊಂಡೆ ಅಂತ ಹೇಳಿ ಆ ರಿಪೋರ್ಟ್ ಕೊಡ್ತಾಳೆ ಫ್ರೆಂಡ್ಸ್. ಆ ರಿಪೋರ್ಟ್ ಅಲ್ಲಿ ಏನಿತ್ತು ಗೊತ್ತಾ, ಬರಿತಾ ಅದು ಹೇಳ್ತಾ ಹೋಗ್ತಾಳೆ ಅವಳು. ಸರ್ ನೀವ್ ಹೇಳಿದ ತಕ್ಷಣ ನಾವು ಹೋದ್ವಿ, ಆ ಮನೆಗೆ ಹೋದ್ವಿ. ಒಂದು ಗುಡಿಸ್ದಲ್ಲಿ ಒಂದೇ ಒಂದು ಸಣ್ಣ ಹುಡುಗಿ ಇದ್ಲು. ಎಲ್ಲಮ್ಮ ನಿಮ್ಮ ಅಪ್ಪ ಅಮ್ಮ ಅಂದ್ರೆ, ಇಲ್ಲ ಅವರು ರಾತ್ರಿ 10 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ಲು. ಹಾಗಿದ್ರೆ ನಾವು ನಾಳೆ ಬೆಳಗ್ಗೆ ಬರ್ತೀವಿ, 7 ಗಂಟೆ ಮೇಲೆ ಬರ್ತಾರೆ ಅಂತ ಹೇಳಿದಾಗ ಇವ್ರಿಗೆ ಅಷ್ಟು ಕತ್ಲಾದಂಗ ಆಗ್ತಿತ್ತು. ನಾಳೆ ಬರೋಣ ಅಂತ ಹೇಳಿ ಮತ್ತೆ ಮಾರನೇ ದಿನ ಹೋದ್ವಿ. ಕಾಲೇಜ್ 10 ಗಂಟೆಗಲ್ವಾ, 10 ಗಂಟೆಗೆ ಮುಂಚೆ ಅಲ್ಲಿಗೆ ಹೋಗೋಣ ಅಂತ ಹೋದ್ರೆ ಮತ್ತೆ ಆ ಹುಡುಗಿ ಒಬ್ಳೇ ಇದ್ಲು. ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಆ ಹುಡುಗಿ ಹೇಳಿದ್ಲು, ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ 7 ಗಂಟೆಗೆ ಹೋಗ್ತಾರೆ, ಸಂಜೆ 7 ಗಂಟೆಗೆ ಬರ್ತಾರೆ ಅಂತ. ಸೊ ನಿತ್ಯ ಇದೇ ಆಗಿತ್ತು. ಮಾರನೇ ದಿನ ಇವ್ರು ಬೇಗ ಎದ್ದು ಇನ್ನು ಹೋಗದಾಗ ಆ ಹುಡುಗಿಯ ಅಪ್ಪ ಅಮ್ಮ ಬೆಳಗ್ಗೆ ಎದ್ದು ಅಡುಗೆನು ಮಾಡಿ ಡಬ್ಬಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇನ್ನೇನ್ ಹೊರಡ್ಬೇಕು ಅನ್ನುವಾಗ ಇವ್ರು ಹೋಗ್ತಾರಂತೆ. ಹೋಗ್ಬಿಟ್ಟು ಅವ್ರನ್ನ ತಡೆದ್ರು. ಆಗ ಹುಡುಗಿ ಹೇಳ್ತಾರೆ, ಸರ್ ನೀವ್ ಹೇಳಿದ್ದು, ಈ ಸರ್ ಅವ್ರಿಗೆ 3 ಕೆಲಸ ಕೊಟ್ಟಿದ್ರು. ಈ ಮನೇಲಿ ಯಾರ್ಯಾರು ಇರ್ತಾರೆ, ಅವ್ರ ಆದಾಯ ಏನು, ಅವ್ರ ಜೀವನ ಹೇಗ್ ನಡೆಯುತ್ತೆ, ಅವರ ಸೇವಿಂಗ್ಸ್ ಏನು ಕೇಳ್ಕೊಂಬ ಅಂತ. ಫ್ರೆಂಡ್ಸ್ ಇವಳು ಫಸ್ಟ್ ಪ್ರಶ್ನೆ ಕೇಳ್ತಾಳೆ, ನೀವು ದಿನಕ್ಕೆ ಎಷ್ಟು ದುಡಿತೀರಾ ಅಂತ. ಸರ್ ಅವತ್ತೇ ಅವರು ದಿನಕ್ಕೆ ಎಷ್ಟು ದುಡಿತಾರೆ ಅಂದ್ರೆ, ನಾನು ಮತ್ತು ನನ್ನ ಬಾಯ್ ಫ್ರೆಂಡು ಒಂದು ಕ್ಯಾಂಟೀನ್ಗೆ ಹೋದ್ರೆ ಏನ್ ಖರ್ಚು ಮಾಡ್ತೀವಲ್ಲ ಅಷ್ಟು ಅವ್ರು ದಿನಕ್ಕೆ ದುಡಿತಾರೆ ಸರ್. ಅವತ್ತೇ ನಾವಿಬ್ರು ಡಿಸೈಡ್ ಮಾಡ್ಕೊಂಡ್ವಿ, ಇನ್ಮೇಲೆ ನಾವು ಕ್ಯಾಂಟೀನ್ ಅಲ್ಲಿ ಖರ್ಚು ಮಾಡೋದು ಬೇಡ, ಹೊರಗೆ ತಿನ್ನೋದು ಬೇಡ, ಆ ದುಡ್ಡನ್ನ ಉಳಿಸೋಣ ಅಂತ ಹೇಳಿ. ಮತ್ತೆ ಆಕೆಯ ನೆಕ್ಸ್ಟ್ ಪ್ರಶ್ನೆ ಇತ್ತಂತೆ, ನೀವು ಇಡೀ ತಿಂಗಳಲ್ಲಿ ಎಷ್ಟು ಸೇವ್ ಮಾಡ್ತೀರಾ ಅಂತ. ಆಗ ಆ ತಂದೆ ನಕ್ಬಿಡ್ತಾನೆ, ಎಲ್ಲಮ್ಮ ಸೇವ್ ಮಾಡೋದು, ನಾವು ಬರೋ ದುಡ್ಡು ನಮಗೆ ನಮ್ಮ ಊಟ ತಿಂಡಿಗೆ ಸಾಲಲ್ಲ ಅಂತ ಹೇಳಿ ಹಂಗು ಹಿಂಗು ಕಷ್ಟ ಪಟ್ಕೊಂಡು ಎಷ್ಟು ಸೇವ್ ಮಾಡ್ತೀವಿ ಅಂತ ಒಂದು ನಂಬರ್ ಹೇಳಿದಂತೆ. ಆಗ ಆ ಹುಡುಗಿ ಹೇಳ್ತಾಳೆ, ಸರ್ ಅವ್ರು ಹೇಳಿದ ನಂಬರ್ ಎಷ್ಟು ಗೊತ್ತಾ ಸರ್, ನಾನು ನನ್ನ ಬಾಯ್ ಫ್ರೆಂಡು ಒಂದು ಸಿನಿಮಾಗೆ ಹೋದ್ರೆ ಕೂತ್ಕೊಂಡು ಟಿಕೆಟ್ ಅಲ್ಲದೆ ನಾವು ಆ ಸಿನಿಮಾ ನೋಡಕ್ಕೆ ಮತ್ತು ಸ್ನಾಕ್ಸ್ಗೆ ಏನ್ ಖರ್ಚು ಮಾಡ್ತೀವೋ ಅದಕ್ಕಿಂತ ಕಡಿಮೆ ದುಡ್ಡನ್ನ ಅವರು ಇಡೀ ತಿಂಗಳು ದುಡಿದು ಸೇವ್ ಮಾಡ್ತಾರೆ ಸರ್. ಆಗ್ಲೇ ನಾನ್ ಡಿಸೈಡ್ ಮಾಡ್ಕೊಂಡೆ, ಇನ್ಮೇಲೆ ನಾವು ಸಿನಿಮಾ ನೋಡೋದು ಬೇಡ ಅಂತ. ಆ ದುಡ್ಡನ್ನ ಉಳಿಸಕ್ ಶುರು ಮಾಡಿದ್ವಿ. ಹಾಗೆ ಮಗಳನ್ನ ಕೇಳಿದ್ವಿ. ಇನ್ನೊಂದು 3rd ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇತ್ತು ಅವ್ರದ್ದು, ನೀವು ಮಗಳನ್ನ ಸ್ಕೂಲ್ ಕಳಿಸ್ತಿಲ್ವಾ ಅಂದ್ರೆ, ಎಲ್ಲಮ್ಮ ಕಳಿಸೋದು, ಈ ತಿಂಗಳು ಇಲ್ಲಿ ಕೆಲಸ, ಮುಂದಿನ ತಿಂಗಳು ಇನ್ನೆಲ್ಲೋ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ, ಅಲ್ಲಿ ಹೋಗಿ ಗುಡಿಸ್ಲು ಹಾಕೋತೀವಿ, ಯಾವ ಸ್ಕೂಲ್ಗೆ ಅಂತ ಸೇರಿಸೋದು. ಅವಳಿಗೂ ಸ್ಕೂಲ್ ಇಲ್ಲಮ್ಮ, ಅವಳು ದೊಡ್ಡೋಳಾದ್ಮೇಲೆ ನಮ್ ತರನೇ ಇದೇ ತರ ಕನ್ಸ್ಟ್ರಕ್ಷನ್ ವರ್ಕರೇ ಆಗಿರ್ತಾಳೆ, ಇದೇ ತರ ಕೂಲಿ ಕೆಲಸನೇ ಮಾಡ್ತಾಳೆ ಅಂತ ಹೇಳಿ ಆ ತಂದೆ ತಾಯಿ ಇಬ್ರು ಕಣ್ಣೀರಿಡ್ತಾರಂತೆ. ಅದನ್ನ ನೋಡಿ ಸರ್ ನಂಗೂ ಕಣ್ಣೀರ್ ಬಂತು. ನಾನು ನಿಶ್ಚಯ ಮಾಡ್ಕೊಂಡೆ, ನಾವು ಏನು ಹಣ ಅವತ್ತಿನಿಂದ ನಮ್ಮ ಕ್ಯಾಂಟೀನ್ ಹಣ, ನಮ್ಮ ಸಿನಿಮಾ ಮೂವೀಸ್ ನೋಡೋ ಹಣವನ್ನ ನಾವು ಉಳಿಸಿದ್ವಿ, ಅದರಿಂದ ತಕ್ಷಣ ಹೋಗಿ ನಾನು ಸ್ಲೇಟು ಬಳಪ ತಗೊಂಡ್ ಬಂದೆ. ಇನ್ನ ಫಿಲ್ಮ್ ದುಡ್ಡಿನಲ್ಲಿ ಒಂದು ಬ್ಯಾಗ್ ತಗೊಂಡ್ ಬಂದೆ. ಕುತ್ಕೊಂಡು ನಾವು ಅವ್ರಿಗೆ ಪಾಠ ಮಾಡಕ್, ಆ ಹುಡುಗಿಗೆ ದಿನ ಅಕ್ಷರ ಹೇಳ್ಕೊಳಕ್ ಶುರು ಮಾಡಿದ್ವಿ. ಇದೇ ರೀತಿ 1-2 ವಾರ ಆಯ್ತು. ಅದು ಸುಮ್ನೆ ಕಳೀತಾ. ಫ್ರೆಂಡ್ಸ್ ನಾವ್ ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಸುತ್ತಲೂ ಎಷ್ಟು ಜನ ಇರ್ತಾರೆ ನಮ್ಮನ್ನ ಆಡ್ಕೊಳ್ಳೋದಕ್ಕೆ, ನಮ್ಮನ್ನ ರೇಗ್ಸೋದಕ್ಕೆ, ಟು ಸ್ಟಾಪ್ ಅಸ್ ಫ್ರಮ್ ಡೂಯಿಂಗ್ ದಿಸ್ ಗುಡ್ ವರ್ಕ್ ಅಲ್ವಾ. ಕೆಟ್ಟ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಾರೆ, ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ಸ್ಟಾಪರ್ಸ್ ಜಾಸ್ತಿ ಜನ ಇರ್ತಾರೆ. ಅದೇ ರೀತಿ ಇವ್ರನ್ನ ಆಡ್ಕೊಳ್ಳೋರು ತುಂಬಾ ಜನ ಇದ್ರಂತೆ. ಕಡೆಗೆ ಇವ್ರನ್ನ ಯಾರ್ಯಾರು ಆಡ್ಕೊಳ್ತಿದ್ರೋ ಅವರು ಕೂಡ ಇವ್ರ ಜೊತೆ ಸೇರ್ಕೊಂಡ್ರು. ಇವರು ಒಂದು 7-8 ಜನ ಆಗ್ಬಿಟ್ಟು 4 ಗುಡಿಸಲಿಂದ 6 ಜನ ಮಕ್ಕಳಿದ್ರಂತೆ. 6 ಜನ ಮಕ್ಕಳಿಗೆ ಅಕ್ಷರ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಕಡೆಗೆ ಒಂದು ಮೊಬೈಲ್ ಟೀಚಿಂಗ್ ಸಿಸ್ಟಮೇ ಅಲ್ಲಿ ರೆಡಿ ಮಾಡ್ಬಿಟ್ರು. ಪೆನ್ನು ಪೇಪರು ಪುಸ್ತಕ ಎಲ್ಲ ಕೊಟ್ಬಿಟ್ಟು ಒಂದು ಮೊಬೈಲ್ ಟೀಚಿಂಗ್ ಸೆಂಟರ್ನೇ ಶುರು ಮಾಡ್ಬಿಟ್ರು. ಆಮೇಲೆ ಬಂದು ಹೇಳ್ತಾರಂತೆ, ಸರ್ ನೀವ್ ಹೇಳಿದ್ದು ನಿಜ, ನಮ್ಗೆ ಇವಾಗ ಗೊತ್ತಾಯ್ತು, ಒಬ್ರನ್ನ ಪ್ರೀತಿಸೋದ್ರಲ್ಲಿ ತುಂಬಾ ಖುಷಿ ಇಲ್ಲ ಸರ್, ಅನೇಕ ಜನರನ್ನ ಪ್ರೀತಿಸೋದ್ರಲ್ಲಿ ತುಂಬಾ ಆನಂದ ಇದೆ, ಅದನ್ನ ನಾವು ನಿಜವಾಗ್ಲೂ ಅನುಭವಿಸಿದ್ವಿ. ಫ್ರೆಂಡ್ಸ್ ಇವಾಗ ಹೇಳಿ, ನಾವು ಜೀವನದಲ್ಲಿ ಯಾಕೆ ಅನೇಕರನ್ನ ಪ್ರೀತಿಸ್ಬೇಕು? ಇದನ್ನ ಕೇವಲ ಆ ಸರ್ ಅಥವಾ ಈ ಹುಡುಗಿ ಹೇಳ್ತಿಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಮ್ಯಾರೇಜ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಸ್, ನೀವೆಲ್ಲ ಇನ್ನೊಂದಷ್ಟು ವರ್ಷ ಆದ್ಮೇಲೆ ಮದ್ವೆ ಆಗೋರಿದ್ದೀರಾ. ಮದ್ವೆ ಬರೀ ಒಂದು ಹುಡುಗಿ ಮಧ್ಯೆ ಆಗಲ್ಲ. ಮ್ಯಾರೇಜ್ ಹ್ಯಾಪನ್ಸ್ ಬಿಟ್ವೀನ್ 2 families ವೇರ್ ಯುವರ್ love and care is extended not just to your family members, not just to you both, to a bigger family. ಎಲ್ಲರ ಬಗ್ಗೆ ಕಾಳಜಿ, ಅವರಿಗೆ ನಮ್ಮ ಬಗ್ಗೆ ಕಾಳಜಿ, ಇದನ್ನೇ ನಮ್ಮ ಮ್ಯಾರೇಜ್ ಸಿಸ್ಟಮ್ ಕಲಿಸುವಂಥದ್ದು. ಗೃಹಸ್ಥಾಶ್ರಮ ಅಂದ್ರೆ ಲವಿಂಗ್ ಎವ್ರಿಬಡಿ, ಎಂಬ್ರೇಸಿಂಗ್ ಎವ್ರಿಬಡಿ, ಕೇರಿಂಗ್ for everybody, supporting everybody, sustaining everybody and everything. ಇದೆಲ್ಲವನ್ನು ನಮ್ಮ ಮ್ಯಾರೇಜ್ ಸಿಸ್ಟಮ್ ನಮಗ್ ಕಲಿಸುತ್ತೆ. ಆದ್ರೆ ನಾವು ನೋಡಿ ಹೇಗಾಗ್ಬಿಟ್ಟಿದೀವಿ, ಬಹಳ ಸ್ವಾರ್ಥಿಗಳಾಗಿ ಹೋಗಿದೀವಿ. ಮದುವೆಗೆ ಯಾರು ಬರಬಾರ್ದು, ಯಾರಿಗೂ ಗಿಫ್ಟ್ಸ್ ಕೊಡಬಾರ್ದು, ಎಲ್ಲಾ ಹುಡುಗಿ ನಾವೇ ಅನುಭವಿಸ್ಬೇಕು. ಬರ್ತಾ 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 ನಾವಿಬ್ಬರೇ ಯೋಚನೆ ಮಾಡೋ ಹಂಗಾಗ್ಬಿಡ್ತೀವಲ್ಲ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಚಿಂತನೆ ಅಂತ ಯೋಚನೆ ಮಾಡ್ಕೊಡ್ಬೇಕಾಗಿರುವಂತಹ ಸಮಯ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ಇವತ್ತು ನಿಜವಾದ ಅರ್ಥ ಏನು ಅಂದ್ರೆ, ಲವ್ ಆಲ್ ಸರ್ವ್ ಆಲ್ ಅಂತ ಹೇಳ್ತಾರೆ. ಆ ಕೆಲಸವನ್ನ ನಾವು ಮಾಡ್ಬೇಕು. ಸ್ವಾಮಿ ವಿವೇಕಾನಂದರು ನಮ್ಗೆ ಕೊಟ್ಟಂತಹ 2 ಸೂತ್ರ ಅದೇ, ತ್ಯಾಗ ಮತ್ತು ಸೇವೆ. ಇದೆರಡನ್ನ ನಾವು ಮಾಡ್ಬಿಟ್ರೆ ಭಾರತ
ಸದೃಢವಾಗಿ ಎರಡು ಕಂಬ ತ್ಯಾಗ ಮತ್ತು ಸೇವೆ ಇದರ ಮೇಲೆ ನಿಲ್ಲುತ್ತೆ. ಅಂಡ್ ಪ್ರೋಗ್ರೆಸ್ ಈಸ್ ಗ್ಯಾರಂಟೀಡ್, ವಿ ಕ್ಯಾನ್ ನೆವರ್ ಟೇಸ್ಟ್ ಫೇಲ್ಯೂರ್ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಗೆ 3 ಶಕ್ತಿ ಇರ್ಬೇಕಂತೆ ಫ್ರೆಂಡ್ಸ್. ಅನ್ಫಾರ್ಚುನೇಟ್ಲಿ ನಮ್ಗೆ ಆ 3 ಇವಾಗಿಲ್ಲ. ಒಂದು ಶರೀರ ಬಲ, ನಾವ್ ಎಷ್ಟ್ ಜನ ಗಟ್ಟಿ ಇದೀವಿ, ಇನ್ನೇನ್ ರಥಸಪ್ತಮಿ ಬರ್ತಾ ಇದೆ, 108 ಸೂರ್ಯ ನಮಸ್ಕಾರ ಮಾಡುವಷ್ಟು ತಾಕತ್ತು ನಮ್ ಹುಡುಗ ಹುಡುಗಿಯರಿಗಿದ್ಯಾ? ನಾವು ಸುಮ್ನೆ ಜಿಮ್ ಅಂತೀವಿ, ಅದಂತೀವಿ ಇದಂತೀವಿ, ಶರೀರ ಬಲ ಕೂಡ ಗಟ್ಟಿ ಇಲ್ಲ. ಹೋಗ್ಲಿ ಮನಸ್ಸು ಗಟ್ಟಿ ಇದೆಯಾ? ಅದೂ ಇಲ್ಲ. ಇನ್ನು ಆತ್ಮಬಲ, ಅದಕ್ಕಿಂತ ಒಳಗೆ ಹೋಗ್ಬೇಕು. ನಮ್ಮ ಒಳ ಧ್ವನಿ ಇರುತ್ತೆ ಫ್ರೆಂಡ್ಸ್. ಇದು ಚಿಕ್ಕವರು ದೊಡ್ಡವರು ಎಲ್ರಿಗೂ ಅಪ್ಲೈ ಆಗುತ್ತೆ. ಒಬ್ಬ ಗೌರ್ಮೆಂಟ್ ಆಫೀಸರ್ ಹೇಳ್ತಾರೆ, ಕೆಲಸ ಮಾಡೋರು, ಸರ್ ನಾನು ಫಸ್ಟ್ ಟೈಮು ಲಂಚ ತಗೊಂಡಾಗ ನನ್ನ ಒಳ ಧ್ವನಿ ಹೇಳ್ತಿತ್ತು ತಗೋಬೇಡ ತಗೋಬೇಡ ಅಂತ, ಬಟ್ ಐ ಕಿಲ್ಡ್ ದಟ್ ಇನ್ನರ್ ವಾಯ್ಸ್ ಇನ್ ಮೀ. ನೌ ಇಟ್ ಈಸ್ ನೋ ಮೋರ್ ಟೆಲಿಂಗ್. ನಾನು ಇಷ್ಟೊಂದು ತಪ್ಪು ಮಾಡಿ ಇವತ್ತು ಜೈಲಲ್ಲಿ ಇದ್ದೀನಿ. ಸೊ ನಮಗೂ ಅಷ್ಟೇ ಫ್ರೆಂಡ್ಸ್, ಯಾವಾಗ್ಲೂ ನಾವು ಏನಾದ್ರೂ ಒಂದು ತಪ್ಪು ಕೆಲಸ ಮಾಡಿದಾಗ ಆ ಒಳಗಿನ ಧ್ವನಿ ನಮ್ಗೆ ಹೇಳ್ತಾ ಇರುತ್ತೆ, ದಟ್ ಈಸ್ ದ ಇನ್ನರ್ ವಾಯ್ಸ್, ಆತ್ಮಬಲ. ಸೊ ನಮ್ಗೆ ಈ 3 ಬಲ ಇರ್ಬೇಕಂತೆ ಫ್ರೆಂಡ್ಸ್, ಶರೀರ ಬಲ, ಮನೋಬಲ, ಆತ್ಮಬಲ. ಇದನ್ನ ನಾವು ಜಾಸ್ತಿ ಮಾಡ್ಕೊಂಡಾಗ ಇನ್ನೇನು ಬೇಕಾಗಲ್ಲ. ವಿ ಕ್ಯಾನ್ ಬಿಕಮ್ ದ ಲೀಡರ್ ಆಫ್ ವೇರ್ ಎವರ್ ವಿ ಆರ್. ವಿ ಕ್ಯಾನ್ ಬಿ ಅ ಗುಡ್ ಆಂಟರ್ಪ್ರೆನ್ಯೂರ್, ವಿ ಕ್ಯಾನ್ ಬಿ ಅ ಗುಡ್ doctor, we can be a good person wherever we go, we can be a good teacher, what not ಅಂತ ಹೇಳ್ಬಹುದು. ಹಿಂಗಿರುವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮೈ ಫೇತ್ ಲೈಸ್ ಇನ್ ದಿ ಯಂಗರ್ ಜನರೇಷನ್, ದಿ ಯೂತ್ ಆಫ್ ಅವರ್ ನೇಷನ್ ಅಂತ ಹೇಳ್ತಾರೆ, ಯೂತ್ ಆಫ್ ದಿಸ್ ವರ್ಲ್ಡ್. ಯಾವಾಗ್ಲೂ ಹೇಳ್ತಿದ್ರು, ನಮ್ಗೆ ಇನ್ನೂ ಅವಾಗ ಸ್ವಾತಂತ್ರ್ಯ ಬಂದಿರ್ಲಿಲ್ಲ, ಗಿವ್ ಮಿ 100 young men with nerves of steel and muscles of iron and with strong intellect, I will change the world ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇನ್ನೊಂದು ಮಾತು ಹೇಳಬೇಕು. ಇಲ್ಲಿರುವಂತಹ ನಮ್ಮ ಹುಡುಗಿಯರು ತುಂಬಾ ಜನ ಇದ್ದಾರೆ. ಅಂಕಿತಾ, ಅನುಷಾ, ತನುಜಾ, ಭಾವನಾ, ಅವರು ಹರ್ಷಿತ್ ಹುಡುಗ ಆಯ್ತದು, ಇನ್ನು 1-2-3 ಜನ ಹೆಸರು ಓದ್ಬಿಡೋಣ, ಅನುಶ್ರೀ, ಇವ್ರು ಎಲ್ರು ಹುಡುಗಿಯರಿಗೂ ಇನ್ನೊಂದು ಮಾತು ಹೇಳಬೇಕು ನಾನು. ಏನು ಅಂದ್ರೆ, ಫರ್ದರ್ ಹಿ ಕಂಟಿನ್ಯೂಸ್ ಟು ಟೆಲ್ ದಟ್ ನನಗೆ 100 ಜನ ಯುವಕರು ಹುಡುಗರು ಸಿಕ್ಕಿದ್ರೆ ಐ ಕ್ಯಾನ್ ಚೇಂಜ್ ದಿ ವರ್ಲ್ಡ್, ಐ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ದ ವೇ ಇಟ್ ಈಸ್ ನೌ ಟು ಅ ಬೆಟರ್ ವರ್ಲ್ಡ್ ಅಂತ ಹೇಳಿದ್ರಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಒಂದ್ ಕಡೆ ಹೇಳ್ತಾರಂತೆ, ಇದರಲ್ಲಿ 1/2 ಜನ ಹೆಣ್ಮಕ್ಳು ಸಿಕ್ಕಿದ್ರು ಸಾಕು, 50 ಜನ ಹೆಣ್ಮಕ್ಳು ಸಿಕ್ಕಿದ್ರು ಸಾಕು, ನಾನು ಏನು ಇಡೀ ಪ್ರಪಂಚವನ್ನ ಬದಲಾಯಿಸಬಹುದು ಅಂತ ಹೇಳಿದೀನಿ, ಅದರ ಅರ್ಧ ಸಮಯದಲ್ಲಿ ಮಾಡ್ಬಿಡ್ತೀನಿ ಅಂತ. ಹೆಣ್ಮಕ್ಳಿಗೆ ಇದು ಒಳ್ಳೆ ಸಜೆಷನ್. ನಾವು ಮನಸ್ಸು ಮಾಡ್ತೀವಿ, ಇನ್ನೊಬ್ರು ಮನೆ ಮುರಿತೀವಿ, ಇನ್ನೊಬ್ರ ಮಧ್ಯ ಜಗಳ ತಂದಿಡ್ತೀವಿ, ಸೇಡ್ ತಂದಿಡ್ತೀವಿ. ಟಿವಿ ಸೀರಿಯಲ್ಸ್ ಅಲ್ಲಿ ನೋಡಿ, ಬರೀ ಲೇಡಿ ವಿಲನ್ಸ್ ಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಕೇಳ್ತೀನಿ. ನಾನು ಯಾವ್ದು ನೋಡಲ್ಲ, 1-2 ಕೇಳಿದ್ದೀನಿ ಅದ್ರ ಬಗ್ಗೆ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ದೇರ್, ಐ ಹ್ಯಾವ್ ಮಚ್ ಮೋರ್ ಬೆಟರ್ ಥಿಂಗ್ಸ್ ಟು ಡೂ ಇನ್ ಲೈಫ್. ಸೊ ಈ ಹೆಣ್ಣು ಮಕ್ಕಳು 1/2 ಜನ ಇದ್ರೆ ಸಾಕಂತೆ, ಗಂಡು ಮಕ್ಕಳು ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದಾರೋ ಅದರ ಅರ್ಧ ಟೈಮ್ನಾಗ ಮುಗಿಸ್ಬಿಡ್ತಾರೆ. ಎಷ್ಟು ಶಕ್ತಿ, ಎಷ್ಟು ನಂಬಿಕೆ ಇರ್ಬೇಕು ನಮ್ಮಲ್ಲಿ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಸ್ವಾಮೀಜಿಗೆ. ಫ್ರೆಂಡ್ಸ್, ಇದನ್ನ ನಾವೆಲ್ಲರೂ ಉಳಿಸ್ಕೊಳ್ಬೇಕು. ನಮಗೆ ನಿದ್ದೆ ಹೋಗ್ಬಿಡ್ಬೇಕು. ಸ್ವಾಮಿ ವಿವೇಕಾನಂದರು ಅಚೀವ್ಮೆಂಟ್ ನೀವು ನೋಡಿದ್ರೆ, ಆಲ್ ಹಿ ಅಚೀವ್ಡ್ ವಾಸ್ ಬಿಟ್ವೀನ್ 30 years and 39 years. ಸೊ ಆಸ್ ಐ ಟೋಲ್ಡ್ ಯು, ವೆನ್ ಹಿ ಪಾಸ್ಡ್ ಅವೇ, ಹಿ ವಾಸ್ ಜಸ್ಟ್ 39 years 5 months 24 days. ಇಂತಹ ಸ್ವಾಮೀಜಿ ಇರೋವರೆಗೂ ನಿದ್ದೆ ಕೂಡ ಸರಿಯಾಗಿ ಮಾಡ್ಲಿಲ್ಲ. ಎಲ್ಲವನ್ನೂ ದೇಶಕ್ಕಾಗಿ, ಧರ್ಮಕ್ಕಾಗಿ, ನಮ್ಮ ಚಿಂತನೆಗಾಗಿ, ನಮ್ಮ ದೇಶದ ಹೆಸರು ಇಡೀ ಪ್ರಪಂಚಕ್ಕೆ ಉಳಿಬೇಕು. ವಿ ಹ್ಯಾವ್ ದಟ್ ನಾಲೆಡ್ಜ್ ವಿಚ್ ದ ಹೋಲ್ ವರ್ಲ್ಡ್ ನೀಡ್ಸ್. ನೀವೇ ಯೋಚನೆ ಮಾಡಿ, ಶರೀರ ಗಟ್ಟಿ ಆಗ್ಬೇಕು ಅಂದ್ರೆ ನಮ್ಮ ಪತಂಜಲಿಯಲ್ಲಿ ಬರುವ ಆಸನಗಳನ್ನ ಮಾಡಿದ್ರೆ ಸಾಕು. ಇನ್ನು ಮನಸ್ಸು ಗಟ್ಟಿ ಆಗ್ಬೇಕು ಅಂದ್ರೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ಹೌ ಟು ಕಂಟ್ರೋಲ್ ಮೈಂಡ್ ಅಂತ ಹೇಳ್ತಾರೆ, ಅದನ್ನ ಪಾಲಿಸಿದ್ರೆ ಸಾಕು. ಇನ್ನು ಆತ್ಮಬಲ, ನಮ್ಮ ಒಳ್ಳೆಯ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂಡ್ ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ಇಟ್ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ದಾರೆ. ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಅರುಣಿಮಾ ಸಿನ್ಹಾನೆ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ. ವಿವೇಕಾನಂದರನ್ನ ಪ್ರೇರಣೆಯಾಗಿ ಫೋಟೋ ನೋಡೇ ಅಷ್ಟು ಮಾಡ್ಬೋದು ಅಂದ್ರೆ ಅವ್ರ ಬಗ್ಗೆ ನಾವು ಒಂದಷ್ಟು ಓದಕ್ಕಾಗೋದಿಲ್ವಾ? ಓದ್ಬೇಕಲ್ವಾ? ನಮ್ಮ ಹೃದಯದಲ್ಲಿ ಸ್ವಲ್ಪ ಆದ್ರೂ ಜಾಗನ ನಾವು ವಿವೇಕಾನಂದರಿಗೆ ಮಾಡಿಕೊಡೋಣ. ಫ್ರೆಂಡ್ಸ್, ಇವತ್ತು ಇಷ್ಟೇ ನನಗೆ ನನ್ನ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್ ಇರುವಂತದ್ದು. ಇವತ್ತು ನಾವೆಲ್ರೂ ಸ್ವಾಮಿ ವಿವೇಕಾನಂದರ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಸೇರಿದೀವಿ. ಹಂಗಾಗಿ ಇಫ್ ಯು ಗೋ ಟು ಎನಿ ಆಫ್ ಅವರ್ ಫ್ರೆಂಡ್ಸ್ ಬರ್ತ್ಡೇ, ಏನ್ ಮಾಡ್ತೀವಿ? ಒಂದು ಗಿಫ್ಟ್ ಕೊಡ್ತೀವಿ ಅವ್ರಿಗೆ. ಹಾಗಿದ್ರೆ ವಾಟ್ ಈಸ್ the best gift that we can give to Swami Vivekananda, because he has told us that I am the voice without form ಅಂತ. ಅಂದ್ರೆ ನಾನು ಸತ್ರುನು ಹೋಗೋದಿಲ್ಲ, ನನ್ನ ಸ್ಪಿರಿಟ್ ಇಲ್ಲೇ ಇರುತ್ತೆ, ಯಾಕಂದ್ರೆ ನನ್ನ ಕನಸು ನನಸಾಗುವವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ. ಹಾಗಾಗಿ ಸ್ವಾಮಿ ವಿವೇಕಾನಂದ will be there in the form of voice without any physical form. He will be there in all of us, provided we make up our mind to do something great, to serve our nation, to serve our society. ಇದನ್ನ ನಾವು ಮಾಡ್ಬೇಕು ಫ್ರೆಂಡ್ಸ್. We have to read his ಬುಕ್ಸ್. ನೀವೊಂದು 6 ತಿಂಗಳು ಪ್ರತಿನಿತ್ಯ ಅರ್ಧ ಗಂಟೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದಕ್ ಶುರು ಮಾಡಿ.
ಯಾಕೆ ನಿಮ್ಮಲ್ಲಿ ಆ ಚೇಂಜ್ ಬರೋದಿಲ್ಲ ನೋಡಿ, ವೈ ವಿ ಕಾಂಟ್ ಅಚೀವ್ ಅನ್ನೋದನ್ನ ನೋಡಿ ಅಂತ ಹೇಳ್ತಾ ಲೆಟ್ ಅಸ್ ಎಕ್ಸ್ಪೀರಿಯನ್ಸ್ ವಿವೇಕಾನಂದ ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ 6 months. ಪಿಕ್ ಅಪ್ ಅ ಬುಕ್ ಅಬೌಟ್ ಹಿಮ್, ವಿವೇಕಾನಂದ, ಹಿಸ್ ಮೆಸೇಜ್ ಟು ದ ಯೂತ್. ಕನ್ನಡ ಚೆನ್ನಾಗಿ ಓದೋರಿಗೆ ನಾನು ಸಣ್ಣ ಪುಸ್ತಕ ಇದೆ, ಕುವೆಂಪು ಅವರು ಬರೆದಿರೋ ಸ್ವಾಮಿ ವಿವೇಕಾನಂದ ಅಂತ ಹೇಳಿ, ಯಾವ್ದಾದ್ರು ಪುಸ್ತಕ ಆರಿಸ್ಕೊಳ್ಳಿ, ಒಂದು 6 ತಿಂಗಳು ಸ್ವಾಮಿ ವಿವೇಕಾನಂದರನ್ನ ಓದಿ. ಐ ಪ್ರಾಮಿಸ್ ಯು ವಿಲ್ ಸಿ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್, ನಾಟ್ ಜಸ್ಟ್ ಇನ್ ಯುವರ್ ಸೆಲ್ಫ್, ಯು ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಇನ್ ಅ ಗ್ರೇಟ್ ವೇ back to the society, and that is how we can enjoy the experience, the joy of giving anta ಹೇಳ್ತಾ, this is the best gift we can give friends. ಯಾವಾಗ್ಲೂ ಅಷ್ಟೇ, ಕೊಡೋವಾಗ ನಮ್ಗೆ ಖುಷಿ. ಪುನೀತ್ ರಾಜ್ಕುಮಾರ್ ಆಗ್ಲಿ, ಡಾಕ್ಟರ್ ರಾಜ್ಕುಮಾರ್ ಅಂತ ನಾವ್ ಯಾರು ಕರಿತೀವಿ, ಸಾಕ್ಷಾತ್ಕಾರ ಸಿನಿಮಾದಲ್ಲಿ ನೀವು ನೋಡಿರ್ಬೇಕು, ಕಡೆವರೆಗೂ ಕೈ ಹಿಂಗೆ ಇರುತ್ತೆ. ಅಂದ್ರೆ ಕೊಡೋವಾಗ ನಮಗೊಂದು ಒಳ್ಳೆ ಪ್ರೌಡ್ ಫೀಲಿಂಗ್ ಇರುತ್ತೆ. ವೆನ್ ಕ್ಯಾನ್ ವಿ ಗಿವ್ ಫ್ರೆಂಡ್ಸ್? ಓನ್ಲಿ ವೆನ್ ವಿ ಹ್ಯಾವ್. ಸೊ ಲೆಟ್ ಅಸ್ ಹ್ಯಾವ್ ಸಮಥಿಂಗ್ ಟು ಗಿವ್, ಲೆಟ್ ಅಸ್ ಗೇನ್ ದಟ್ ಕೆಪಾಸಿಟಿ, acquire that capacity to give. ಸೊ ಯಾವಾಗಲೂ ನಾವು ಕೊಡೋ ಹಂಗಿರ್ಬೇಕು, ತಗೊಳ್ಳೋ ಹಂಗಿರ್ಬಾರ್ದು. ತಗೊಳ್ಳುವಾಗ ನಮಗೆ ಹೇಗಿರುತ್ತೆ, ತುಂಬಾ ದೀನ ಮನಸ್ಸು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಹಾಗಾಗಿ ಕೊಡುವಂತಹ ಸಾಮರ್ಥ್ಯವನ್ನ ನಮ್ಮಲ್ಲಿ ಇನ್ನೂ ಹೆಚ್ಚು ಬೆಳೆಸ್ಕೊಂಡು ಲೆಟ್ ಅಸ್ ಗಿವ್ ಸಮಥಿಂಗ್ ಗ್ರೇಟ್, ಅಂಡ್ ದಟ್ ವಿಲ್ ಬಿ ದ ಗ್ರೇಟ್ ಗಿಫ್ಟ್ ಟು ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾ, ಇಷ್ಟು ಹೊತ್ತು ನೀವು ಎಲ್ರು ಬಹಳ ಸಹನೆಯಿಂದ ನನ್ನ ಮಾತುಗಳನ್ನ ಕೇಳ್ತಾ ಬಂದ್ರಿ. ಈ ಅವಕಾಶಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವು ಎಲ್ರಿಗೂ ಈ ಒಂದು ಪ್ರೇರಣೆ ಸಿಕ್ಕಿದೆ ಅಂದ್ರೆ, ನೀವು ಇರೋ ಕಡೆಯಲ್ಲೇ ಒಂದು ಭಾರತ ಮಾತೆಗೆ, ಒಂದು ವಿವೇಕಾನಂದರಿಗೆ ಜೈ ಹೇಳ್ಬಿಡೋಣ. ಭಾರತ್ ಮಾತಾ ಕಿ ಜೈ. ಜೈ. ಸ್ವಾಮಿ ವಿವೇಕಾನಂದ ಕಿ ಜೈ. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಮೇಡಮ್, ನಿಮ್ಮ ಮಾತು ತುಂಬಾ ಚೆನ್ನಾಗಿತ್ತು. ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಪ್ರೇರಣಾ ಶಕ್ತಿಯಾಗಿದೆ ಅವರ ವಿಷಯಗಳು. ನಮ್ಮ ಜೊತೆ ಶ್ರೀನಿವಾಸ್ ಸರ್ ಇದ್ದಾರೆ, ಮತ್ತೆ ನಮ್ಮ ಪ್ರಾಂಶುಪಾಲರು ಕೂಡ ಜಾಯಿನ್ ಆಗಿದ್ದಾರೆ. ಐ ರಿಕ್ವೆಸ್ಟ್ ಅವರ್ ಪ್ರಿನ್ಸಿಪಲ್ ಟು ಸ್ಪೀಕ್ ಫ್ಯೂ ವರ್ಡ್ಸ್. ನಮಸ್ತೆ ಮೇಡಮ್, ವೆರಿ ಹ್ಯಾಪಿ ಟು ಲಿಸನ್ ಟು ಯು ದಿಸ್ ಮಾರ್ನಿಂಗ್. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮಾತುಗಳಲ್ಲಿ ಎಷ್ಟು ಹುಮ್ಮಸ್ಸಿತ್ತು ಅಂದ್ರೆ, ನಿಜವಾಗ್ಲೂ ಐ ಆಮ್ ಶ್ಯೂರ್ ಅವರ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಸಂಬಡಿ ಲೈಕ್ ಯು ದಿಸ್ ಮಾರ್ನಿಂಗ್. ನನ್ನ ಕಡೆಯಿಂದ ಇನ್ಫ್ಯಾಕ್ಟ್ ಗ್ರೀಟಿಂಗ್ಸ್ ಟು ಆಲ್ ಆಫ್ ಯು ಆನ್ ದ ನ್ಯಾಷನಲ್ ಯೂತ್ ಡೇ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ. ನಮ್ಮ ಸಂಸ್ಥೆನಲ್ಲಿ ಇವತ್ತು 2 ಕಾರ್ಯಕ್ರಮ ನಡೀತಿದೆ ಮೇಡಮ್. ಒಂದು ಸಂಸ್ಕೃತ ಡಿಪಾರ್ಟ್ಮೆಂಟ್ನವರು ಕೂಡ ಸಂಸ್ಕೃತದಲ್ಲಿ ಅಧ್ಯಯನ ಮಾಡಿರುವಂತಹ ಒಬ್ಬರು ವ್ಯಕ್ತಿನ, ದೊಡ್ಡ ವ್ಯಕ್ತಿನ ಕರೆದಿದ್ದಾರೆ. ಸೊ ಅಲ್ಲಿ ಒಂದು ನಡೀತಿದೆ, ಇಲ್ಲಿ ಒಂದು ನಡೀತಿದೆ. ಬಹಳ ಖುಷಿ. ಮಲ್ಟಿಪಲ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ದ ಬೆನಿಫಿಟ್ ಅಂತ. ನನ್ನ ಕಡೆಯಿಂದ 2 ವಿಚಾರ ಮಕ್ಕಳಿಗೆ. ಒಂದು, if people think one person cannot change the world, we are wrong. Vivekananda ji was only one person, and imagine much after he is not there in this universe, we are still talking about him. ಗಾಂಧೀಜಿ ಅವ್ರ ತಾಗ್ಲಿ, ಯಾರಾಗ್ಲಿ ತಗೊಳ್ಳಿ, ದೊಡ್ಡ ವ್ಯಕ್ತಿಗಳೆಲ್ಲ ಒಬ್ಬೊಬ್ರೆ ಬಂದಿದ್ದು. ಅವ್ರ ತಂಡಲ್ಲಿ ಬರ್ಲಿಲ್ಲ, ಅವ್ರಿಗೆ ಆ ತಂಡ ಬೇಕಿರ್ಲಿಲ್ಲ, ಅವ್ರ ಒಬ್ರು ಸಾಕಿತ್ತು. ಸೊ ನಮಗ್ ಅದು ಫಸ್ಟ್ ನಮಗ್ ನಾವು ಆಶ್ವಾಸನೆ ಕೊಡ್ಬೇಕು. ವಾಟ್ ಕ್ಯಾನ್ ವಿ ಡೂ ಅಬೌಟ್ ಥಿಂಗ್ಸ್ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ ನಾವು. ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ನಮ್ಮನ್ನ ನೋಡಿ ಬಹಳಷ್ಟು ಜನ ಕಲಿತಾರೆ ಈ ಪ್ರಪಂಚದಲ್ಲಿ. ಸೊ ನಾವು ಫಸ್ಟ್ ಕರೆಕ್ಟ್ ಆಗಿದ್ರೆ ಇನ್ನೊಬ್ರು ಕರೆಕ್ಟ್ ಆಗಿ ಇದ್ದೇ ಇರ್ತಾರೆ. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದೇ ವಿಲ್ ಫಾಲ್ ಇನ್ ಲೈನ್ ವಿತ್ ಯು. ಅದು ಒಂದು. ಸೆಕೆಂಡ್, ಲೆಟ್ ಅಸ್ ಸ್ಟಾಪ್ ಏಪಿಂಗ್ ಅದರ್ಸ್. ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ ಅನ್ನ ಉಳಿಸ್ಕೊಳ್ಳೋಣ, ಬೆಳೆಸೋಣ. ಬೇರೆಯವ್ರನ್ನ ಏಪ್ ಮಾಡೋದು ನಾವು ಖುಷಿ ಪಟ್ರೆ, ಯುರೋಪ್ ಅಂಡ್ ಅಮೆರಿಕಾ ಇಸ್ ಲುಕಿಂಗ್ ಅಟ್ ಇಂಡಿಯಾ. They are trying to ape what we are doing. Arey, what is it that is so special in India? ಈ ವಾಕ್ ಚಾತುರ್ಯ ಅನ್ನೋದು ನಮ್ಮ ಇಂಡಿಯನ್ಸಿಗೆ ಬಂದಿರೋ ಒಂದು ಸ್ಪೆಷಾಲಿಟಿ. ಸೊ ನಾವ್ ಯಾಕೆ ಅದನ್ನ ಉಳಿಸ್ಕೋತಿಲ್ಲ? ವೈ ಆರ್ ವಿ ಟ್ರೈಂಗ್ ಟು ಡೈಲ್ಯೂಟ್ ವಾಟ್ ವಿ ಹ್ಯಾವ್ ಬೀನ್ ಗಿಫ್ಟೆಡ್ ವಿತ್ ಬೈ ಅವರ್ ಫೋರ್ ಫಾದರ್ಸ್? ಇದನ್ನೊಂಚೂರು ನಿಮ್ಮ ಬಗ್ಗೆ ನಿಮಗೆ ಗಮನ ಇಟ್ಕೊಂಡ್ರೆ ಸಾಕು. ಥರ್ಡ್ ಪಾಯಿಂಟ್ ಇಸ್ ಇಂಟ್ರಾಸ್ಪೆಕ್ಷನ್. ದಯವಿಟ್ಟು ಮಾಡಿ 5 ನಿಮಿಷ ದಿನಕ್ಕೆ. ನನಗೆ ಅದ್ರ ಬಗ್ಗೆ ಬಹಳ ಒಂದು ಸ್ಟೇಟ್ಮೆಂಟ್ ವಿವೇಕಾನಂದ ಸ್ವಾಮಿದು. ಪ್ಲೀಸ್ ಸ್ಪೆಂಡ್ ಅಟ್ ಲೀಸ್ಟ್ 10 minutes ವಿತ್ ಯೋರ್ ಸೆಲ್ಫ್, ಅದರ್ವೈಸ್ ಯು ವಿಲ್ ಮಿಸ್ ಮೀಟಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ. ಅಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. ನಾನು ಇದನ್ನ ಸಾಕಷ್ಟು ಇಂಟರ್ವ್ಯೂಸ್ ನಲ್ಲಿ ನೋಡಿರ್ತೀನಿ. ಟೆಲ್ ಮಿ ಸಮಥಿಂಗ್ ಅಬೌಟ್ ಯೋರ್ ಸೆಲ್ಫ್ ಅಂದಾಗ ನಮ್ಮ ಬಗ್ಗೆ ಬಿಟ್ಟು ಬೇಕಿದ್ದವ್ರದೆಲ್ಲ ಮಾತಾಡ್ತೀವಿ. ಮೈ ಫಾದರ್ ಇಸ್ ಸೋ ಅಂಡ್ ಸೋ, ಮದರ್ ಇಸ್ ಸೋ ಅಂಡ್ ಸೋ, ಬ್ರದರ್ ಇಸ್ ಡೂಯಿಂಗ್ ದಿಸ್, ಫಾದರ್ ಇಸ್ ಡೂಯಿಂಗ್ ದಿಸ್ ಅಂತೀವೇ ಹೊರತು ವಾಟ್ ಆರ್ ಯು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿರಲ್ಲ. ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಅವರ್ ಸೆಲ್ಸ್. ಸ್ಪೆಂಡ್ ಸಮ್ ಟೈಮ್ ವಿತ್ ಯೋರ್ ಸೆಲ್ಫ್ ಅಂಡ್ ಸಿ ದ ಪೊಟೆನ್ಷಿಯಲ್ ದಟ್ ಯು ಹ್ಯಾವ್. ನಮಗೆ ಸಾಕಷ್ಟು ಜನ ಅನ್ಕೊಂತಾರೆ, ಅಯ್ಯೋ ನಮ್ಮ ಕೈನಲ್ಲಿ ಇಷ್ಟೇ ಮಾಡೋಕ್ಕಾಗೋದು ಅಂತ. ಸಾಧ್ಯವೇ ಇಲ್ಲ. ನೀವು ಯಾವುದೇ ಒಂದು ವ್ಯಕ್ತಿ
ಬಹಳ ಹೈ ಅಚೀವರ್ನ ನೀವು ನೋಡಿದಾಗ ಯು ವಿಲ್ ಸಿ ದೇ ಹ್ಯಾವ್ ಕ್ರಾಸ್ ಮಲ್ಟಿಪಲ್ ಹರ್ಡಲ್ಸ್ ಇನ್ ಲೈಫ್. ದೇರ್ ಲೈಫ್ಸ್ ವರ್ ನಾಟ್ ಅ ಬೆಡ್ ಆಫ್ ರೋಸಸ್. ಸಾಕಷ್ಟು ಕಷ್ಟಪಟ್ಟು ಮುಂದೆ ಬಂದಿರುವಂತ ವ್ಯಕ್ತಿಗಳು ಇವರೆಲ್ಲ. ಅವ್ರನ್ನ ಮೇಡಮ್ ಅಂದಂಗೆ ಒಂದು 6 ತಿಂಗಳು ಅವ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ, ದಿನಕ್ಕೆ 1 hour ಟೈಮ್ ಸ್ಪೆಂಡ್ ಮಾಡಿ ಅವ್ರ ಬುಕ್ ಮೇಲೆ ಸಾಕು. ವಿ ಗೆಟ್ ಟು ನೋ ಅ ಲಾಟ್ ಆಫ್ ಥಿಂಗ್ಸ್. ಇನ್ನೊಂದು ಕೊನೆಯ ವಿಚಾರ ನನ್ನ ಕಡೆಯಿಂದ, ಹೌ ಯೂನಿವರ್ಸ್ ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಇನ್ ವಾಟ್ ಯು ಡೂ ವಾಟ್ ಯು ಸಿ ಅಂತ. ಈ ಯೂಟ್ಯೂಬ್ ಆಗ್ಲಿ ಮತ್ತೆ ಫೇಸ್ಬುಕ್ ಅಲ್ಲಾಗ್ಲಿ ನಾವು ಯಾವ್ದೊಂದು ಗೂಗಲ್ ಸರ್ಚ್ ಮಾಡಿರ್ತೀವೋ ಅದೇ ಅಲ್ಗಾರಿದಮ್ಸ್ ನ ಕ್ಯಾಚ್ ಮಾಡಿ ವಿ ಕೀಪ್ ಸೀಯಿಂಗ್ ದ ಸೇಮ್ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್. ಫಾರ್ ಎಕ್ಸಾಂಪಲ್, ಒಂದು ವಾಚ್ ಬಗ್ಗೆ ಗೂಗಲ್ ಮಾಡಿದ್ರೆ ವಾಚ್ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಿರ್ತೀರಾ. ಅಂದ್ರೆ ದ ಯೂನಿವರ್ಸ್ ಆರ್ ದ ಯೂಟ್ಯೂಬ್ ಯೂನಿವರ್ಸ್ ಕ್ಯಾಚಸ್ ದಿಸ್ ಅಲ್ಗಾರಿದಮ್. ಸಿಮಿಲರ್ಲಿ ಅವರ್ ಲೈಫ್ ಯೂನಿವರ್ಸ್ ಕ್ಯಾಚಸ್ ಅವರ್ ಆಲ್ಗಾರಿದಮ್. ಅಂದ್ರೆ ನಾವ್ ಏನ್ ಬಗ್ಗೆ ಜಾಸ್ತಿ ಮಾತಾಡ್ತೀವೋ, ಯಾವ್ದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವೋ ಅದದೇ ನಮ್ ಮುಂದೆ ಬರ್ತಿರತ್ತೆ ಲೈಫಲ್ಲಿ. ಅಂಡ್ ಇಟ್ ಇಸ್ ದ ಬೆಸ್ಟ್ ರಿಯಾಲಿಟಿ ಯು ಕ್ಯಾನ್ ಸಿ ಫಾರ್ ಯೋರ್ ಸೆಲ್ಫ್. ಅದಕ್ಕೆ ನಾವ್ ಯಾವಾಗ್ಲೂ ದೊಡ್ಡವ್ರು ಹೇಳ್ತಿರ್ತಾರೆ ಪ್ರಿಯಂ ವದ ಅಂತ. ಯಾಕೆ ಹೇಳಿ? ಒಳ್ಳೆ ಮಾತಾಡೋಣ, ಅವಾಗ ಒಳ್ಳೆ ಜನ ಸಿಗ್ತಾರೆ ನಿಮ್ಗೆ, ಒಳ್ಳೇದಾಗುತ್ತೆ ನಿಮ್ಗೆ, ಆಯ್ತಾ? ಅದಕ್ಕೆ ಇನ್ನೊಂದು ವಿಚಾರ ಹೇಳ್ತಿರ್ತಾರೆ, ಅಶ್ವಿನಿ ದೇವತೆಗಳು ಯಾವಾಗ್ಲೂ ಅಂತಿರ್ತಾರಂತೆ ಅಸ್ತು ಅಂತ. ಅದಕ್ಕೆ ಜನದಲ್ಲಿ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ ಒಳ್ಳೆ ಮಾತಾಡಿ ನೀವು ಅಂತ. ಸೊ ನಮ್ ದೊಡ್ಡವರೆಲ್ಲ ಯಾವುದು ವಿಥೌಟ್ ಸೈಂಟಿಫಿಕ್ ರೀಸನ್ ಏನೂ ಮಾಡಿಲ್ಲ. ಮೇಡಮ್ ಹೇಳ್ದಂಗೆ ಪ್ರತಿ ಒಂದಕ್ಕೂ ಯು ವಿಲ್ ಫೈಂಡ್ ಅ ಸೈಂಟಿಫಿಕ್ ರೀಸನ್. ಅದನ್ನ ನಮ್ಮದ್ರಲ್ಲಿ ಸಣ್ಣದಾಗಿ ಅಳವಡಿಸ್ಕೊಂಡ್ರು ನಮಗ್ ಬರೋ ಮುಂದಿನ ಪೀಳಿಗೆಗಳಿಗೆ ಚೆನ್ನಾಗ್ ಒಂದು ಜೀವನ ನೀವು ಕಲ್ಪಿಸ್ಕೊಡ್ಬೋದು. ಯಾಕೆಂದ್ರೆ ನಿಮಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗ್ತಾರೆ. ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. So I hope if we are good, our next generations will see a better life. Thank you very much, madam. And thank you, Girish sir, for this wonderful event. And congratulate the NSS team here who has taken all this initiative. We wish to see you in person, madam, in college. ದಯವಿಟ್ಟು ಟೈಮ್ ಮಾಡ್ಕೊಂಡು ಬನ್ನಿ ನಮ್ ಕಡೆಗೆ. ಖಂಡಿತ looking forward. We will definitely. And I'm very happy to know that you are Professor Muralidhar's cousin. In fact, ತಮ್ಮನ್ನ ನೋಡಿ ಇವಾಗ ತುಂಬಾ ಖುಷಿ ಪಡ್ತಾ ಇದ್ರು, ನನ್ ಕಸಿನ್ ಅವರು ಅಂತ. Thank you so much. Very happy. We both have grown up together. ಹೇಳ್ತಾ ಇದ್ರು ಮೇಡಮ್. ವೆರಿ ಹ್ಯಾಪಿ ಟು ಹ್ಯಾವ್ ಯು ವಿತ್ ಅಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಜೈ ಹಿಂದ್. Jai Hind. Thank you, Parimala. Thank you for the amazing and inspirational speech, Parimala Murthy ma'am. I request Girish sir to speak about the session. ಓಕೆ, ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಮಾತುಗಳನ್ನ ಏನ್ ಕೇಳಿಸ್ಕೊಂಡ್ರಿ ಮೇಡಮ್ ಇಂದ, ಖಂಡಿತ ಕೆಲವು ವಿಷಯಗಳನ್ನಾದ್ರೂ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನ ಬರೀ ಮಾತುಗಷ್ಟೇ ಸೀಮಿತವಾಗಿರದೆ ಅದು ನಮ್ಮ ಜೀವನದಲ್ಲಿ ಒಂದು ಭಾಗ ಆಗ್ಬೇಕು ಅನ್ನೋದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ದಟ್ ಇಸ್ ಮೈ ಕನ್ಕ್ಲೂಡಿಂಗ್ ಪಾಯಿಂಟ್. ಅಂಡ್ ಬೈ ದಿಸ್ ಐ ಆಮ್ ವೆರಿ ಹ್ಯಾಪಿ ಮೇಡಮ್. ಅಂಡ್ ವಿ ವಿಲ್ we'll plan next session in offline our college. I hope this pandemic may come down. We'll do in next best. Yes ma'am. Thank you. Thank you, sir. Thank you very much. Thanks to everyone for wonderfully organizing this, including our young compeer and the speakers. Yes ma'am. I request Anusha ND, our NSS volunteer, to deliver the vote of thanks. There is a saying that no duty is more urgent than that of returning thanks. It gives me an immense pleasure to deliver vote of thanks, and I take this opportunity to thank our chief guest Parimala Murthy ma'am and our principal Dr. Bhavani MR ma'am and NSS program officer Girish K sir, and all students and volunteers were present virtually with us to make this event successful. Thank you. Jai Hind. Thank you all. Thank you madam. We'll end this session. Thank you one and all. Feedback link will be provided in the respective groups, so please do fill the feedback link.